ಓಂ ಏನು ಇನ್ಯಾವತ್ತಿಲ್ಲ ಏನ್ ಬಾರಿ ವಿಡಿಯೋಲಿ ಇದ್ದೀರಾ ಕರೆಕ್ಟ್ ಈ ನಡುವೆ ಎಸ್ ಅಗ್ರಿಯಬಲ್ ಈ ವಾರ ಪಾಪ ಪೂರ್ತಿ ಶಿ ಡೆಡಿಕೇಟೆಡ್ ಇನ್ ವಿಡಿಯೋ ಇನ್ಕ್ಲೂಡಿಂಗ್ ಮಂಡೇ నాకెలా అలవాటైపోయిందంటే మమత శిల్ప వనిత స్మిత ఆల్ తాతాస్ ఓకే మీరు రాకపోయినా మీరు ఆడియోలే ఉన్నారు అని సిగ్నేచర్ అయిపోయింది నా బ్రెయిన్ లో అది స్మిత యూ హ్యావ్ టు చేంజ్ ఇట్ ಓಕೆ ಪಾಪ ಮಂಡೇ ಬ್ಯಾಚ್ ಬರ್ತಾರೆ ವಿಡಿಯೋಗೆ ಆದ್ರೂ ಅದೇನು ಸ್ಮಿತಾ ಅಂದ್ರೆ ಆಡಿಯೋ ಅದೋ ತರ ತಲೆಯಲ್ಲಿ ಕೂತ್ಬಿಟ್ಟಿದೆ ವನಿತಾನು ಬರ್ತಾರಲ್ಲ ಸರ್ ನಾನು ಓನ್ಲಿ ಸ್ಯಾಟರ್ಡೆ 3:00 ಇರೋದ್ರಿಂದ ಸ್ವಲ್ಪ ಬಿಸಿ ಇರ್ತೀನಿ ಸರ್. ಇಲ್ದಿದ್ರೆ ನಾನು ಈವ್ನಿಂಗ್ ಎಲ್ಲ ಬರ್ತೀನಿ ಸರ್ ವಿಡಿಯೋಗೆ. ಎಲ್ಲಾರು ಬರ್ತೀರಾ ಅಲ್ಲ ನೀವು ಆಡಿಯೋ ಬಂದ್ರು ಪರವಾಗಿಲ್ಲ ಯು హ్యావ్ దట్ కాన్సంట్రేషన్ అండ్ కన్సర్న్ టువర్డ్స్ ద క్లాస్ అండ్ మీ చెవులు మీ పంచేంద్రియాలు అంతా ఇక్కడే మీరు పెట్టింటారు నాకు తెలుసు సింప్లీ ఐఎమ్ జోకింగ్ ಮಲ್ಕೊಳ್ಳಿ ನಿಮ್ ಶಯನೋತ್ಸವ ಆಗ್ಲಿ ನಮ್ದು ಇಲ್ಲಿ ಗರುಡೋತ್ಸವ ಶುರು ಆಗುತ್ತೆ ಆಯ್ತಾ ನೀವು ನಿಮ್ ಆಫೀಸ್ ನೋಡ್ಕೊಳ್ಳಿ ಆಡಿಯೋಲಿ ಇರಿ ಡೋಂಟ್ ವೆರಿ ಐ ಆಮ್ ಜಸ್ಟ್ ಪುಲ್ಲಿಂಗ್ ಯುವರ್ ಲೆಗ್ ಇನ್ಸ್ಟೆಡ್ ಆಫ್ ಪುಲ್ಲಿಂಗ್ ಯುವರ್ ಲೆಗ್ ಹೂಮ್ ಲೆಗ್ ಐ ಕ್ಯಾನ್ ಪುಲ್ ಐ ಕೆನಾಟ್ ಪುಲ್ ಮೈ ಓನ್ ಲೆಗ್ ಅಲ್ವಾ come on carry on don't worry carry on okay అనురాధ మామి మీ గురించి స్టార్ట్ చేస్తాను ఇది పుండలీకం చెప్పండా ఓం నమో భగవతే వాసుదేవ గోపికా జీవన స్మరణం గోవింద గోవింద శ్రీ భగవానువాచ कर्मणा दैवनेत्रेण जन्तुर्देहोपपत्तये स्त्रियाः प्रविष्ट उदरम् पुंसोरेतः कणाश्रयः कललं त्वेकरात्रेण कललम् ಅನ್ನೋದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ ಪಂಚರಾತ್ರೇಣ ಬುದ್ಬುದಂ ಬುಧಂ ಅಂಡರ್ಲೈನ್ ಮಾಡ್ಕೊಳ್ಳಿ ದಶಾಹೇನ ತು ಕರ್ಕಂದೂಹು ಅಂಡರ್ಲೈನ್ ಮಾಡ್ಕೊಳ್ಳಿ ಶೇಷ್ಯಂಡಂ ವಾತತಃ ಪರಂ ಶೇಷ್ಯಂಡಂ ಅಂಡರ್ಲೈನ್ ಮಾಡ್ಕೊಳ್ಳಿ చెప్పండి ಅನುರಾಧ ಆಂಟಿ ಶ್ರೀ ಭಗವಾನುವಾಚ ಕರ್ಮಣಾ ದೈವ ನೇತ್ರೇಣ ಜಂತುರ್ದೇಹೋಪವತ್ತಯೇ जन्तुर्देहोपपत्तये स्त्रियाः प्रविष्ट उदरं पुंसोरेतः कणाश्रयः कललं त्वेकरात्रेण पञ्चरात्रेण बुद्बुदं दशाहेन तु कर्कन्दूः पेषण्डं वा ततः परम् श्रीभगवानुवाच कर्मणा दैव नेत्रेण जन्तुर्देहोपपत्तये स्त्रियाः प्रविष्ट उदरं पुंसोरेतः कणाश्रयः कललं त्वेकरात्रेण पञ्चरात्रेण बुद्बुदं दशाहेन तु कर्कन्दूः पेषण्डं वा ततः परम् ಈಗ ಇದರ ಹಿಂದೆ దీని వెనకలో ఎలా మేము వచ్చాము అనేది మీకు చాలా చక్కగా ఎక్స్ప్లెయిన్ చేసిದ್ದಾను నేను ಇದ್ರ ಹಿಂದೆ ಯಾವ ತರ ನಾವು ಬಂದ್ವಿ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿದೀನಿ ಪಂಚಾಗ್ನಿ ವಿದ್ಯಾ ಮೋಡದಲ್ಲಿ ನಾವು ಚಿಕ್ಕ 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 ಅಣುರೂಪ ಬಾಷ್ಪ ರೂಪವಾಗಿ ಒದ್ದೆ ತರ ಇದ್ವಿ ಅಲ್ಲಿಂದ ಏನಾಯ್ತು ಮೋಡ ಫಾರ್ಮ್ ಆದಾಗ ನಾವೆಲ್ಲ ಹನಿ ಆದ್ವಿ ಹನಿ ರೂಪದಲ್ಲಿದ್ದವರು ಮಳೆಯಾಗಿ ಕೆಳಗಡೆ ಬಂದ್ವಿ ಕೆಳಗಡೆ ಬಂದು ಭೂಮಿಯೊಳಗಡೆ ಸೇರ್ಕೊಂಡು ಧಾನ್ಯವಾಗಿ ಹೊರಗಡೆ ಬಂದ್ವಿ ಪುಣ್ಯವಶಾತ್ ಆ ಧಾನ್ಯವನ್ನ ನಿಮ್ಮ ತಂದೆ ದೇರ್ ಫಾದರ್ಸ್ ರೆಸ್ಪೆಕ್ಟಿವ್ ಫಾದರ್ಸ್ ಅವರು ಊಟ ಮಾಡಿದ್ರು ಆಗ ಪುರುಷ ಗರ್ಭಕ್ಕೆ ನಾವು ಪ್ರವೇಶವಾದ್ವಿ ನಿಮ್ಮ ತಂದೆ
ನಿಮ್ಮ ತಾಯಿಗೆ ಅದನ್ನ ಗರ್ಭಾವಣೆ ಮಾಡಿದ್ರು, ಸ್ತ್ರೀ ಗರ್ಭದಲ್ಲಿ ಹೋಗಿ ಸೇರ್ಕೊಂಡ್ವಿ. We don't know how many cycles we would have gone like this, ಅಲ್ವಾ? ಇದಕ್ಕೆ ದಹರಾಕಾಶ ವಿದ್ಯಾ, ಪಂಚಾಗ್ನಿ ವಿದ್ಯಾ, ಅಥವಾ ಶಾಂಡಿಲ್ಯ ವಿದ್ಯಾ, ಭೌಮ ವಿದ್ಯಾ ಅಂತ ಎಲ್ಲ ಇದಕ್ಕೆ ಹೆಸರಿದೆ. ಸೊ ಆಫ್ಟರ್ ದಿಸ್ ಪಂಚಾಗ್ನಿ ವಿದ್ಯಾ ಸೈಕಲ್, ಆ ತಾಯಿಯ ಗರ್ಭದಲ್ಲಿ ನಾವು ಪ್ರವೇಶವಾಗ್ತೀವಲ್ವಾ, ಆ ಸ್ಟೇಜ್ ಇಂದ ಈ ಜಂತು ಸ್ತುತಿಯಲ್ಲಿ ವರ್ಣಿಸಲ್ಪಟ್ಟಿದೆ. ಗೊತ್ತಾಯ್ತಾ? ಸೊ ಪ್ರೀವಿಯಸ್ ಸೈಕಲ್ಸ್ ಈ ಆತ್ಮ ಈ ಸಹಸ್ರ ಶಿರದ ಮಧ್ಯದಿಂದ ಹೊರಗಡೆ ಬಂದು ಅರ್ಚಿರಾದಿ ಮಾರ್ಗದಲ್ಲಿ ಭಗವಂತನ ಹೋಗ್ ಸೇರೋದು, ದಟ್ ಆಲ್ಸೋ ಓಕೆ. ಈ ಸ್ತ್ರೀ ಗರ್ಭಕ್ಕೆ ಹೋಗಿ ನಾನ್ ಯಾವ ತರ ಬಂದೆ ಅನ್ನೋ ಮಧ್ಯದಲ್ಲಿ ಬೀಚ್ ಮೇ ಜೋ ಕುಚ್ ಗ್ಯಾಪ್ ಹೇನಾ, ಅದನ್ನ ಈಗ ನೀವು ಕರಿತಾ ಇದ್ದೀರ. ಗೊತ್ತಾಯ್ತಾ? ಸೊ ಪ್ರೀವಿಯಸ್ ದಿಸ್ ಒನ್ ಪಂಚಾಗ್ನಿ ವಿದ್ಯಾ, then what is ಅರ್ಚಿರಾದಿ ಮಾರ್ಗ. ಈ ಪ್ರಾಣವಾಯು ಹೋದಾಗ ಹಿಂಗೆ ಭಗವಂತನ ಶರಣಾಗತಿ ಮಾಡಿದಾಗ ಎಲ್ಲಿಂದ ಹೋಗ್ತೀರಾ ಅಂತ ಗೊತ್ತಾಗಿದೆ. ಶರಣಾಗತಿ ಮಾಡ್ಲಿಲ್ಲ ಅಂದ್ರೆ ಧೂಮಾದಿ ಮಾರ್ಗ ಅಂದ್ರೆ ಏನು, ನರಕಗಳಿಗೆ ಹೆಂಗೆ ಹೋಗ್ತೀರಾ ಅದೆಲ್ಲ ಗೊತ್ತಾಗ್ಬಿಟ್ಟಿದೆ. ಈಗ ತಾಯಿ ಗರ್ಭದಲ್ಲಿ ಪ್ರವೇಶವಾಗುವಂತಹ ಓರ್ವ ಜೀವಾತ್ಮ ನಿಮ್ಮ ತಾಯಿಯ ಗರ್ಭ ಈಗ, ಆಯ್ತಾ? ಹೆಂಗೆ ಡೆವಲಪ್ ಆಗಿ ಯಾವ ತರ ಶರಣಾಗತಿ ಮಾಡುತ್ತೆ ಅಂತ ಆ ಮಧ್ಯಮ ಕಾಲದಲ್ಲಿ ಇರುವ ಘಟ್ಟವನ್ನ ಈಗ ನೀವು ಸ್ಟಡಿ ಮಾಡ್ತಾ ಇದ್ದೀರಾ. ಸೊ ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿದೆ. ಖಲಲಂ, ಬುದ್ಬುದಂ, ಕರ್ಕಂಡು, ಶೇಷ್ಯಂಡಂ. ನಂತರ ಮಾಸೇನತ ಶಿರೋದ್ವಾಭ್ಯಾಂ, ತಲೆ ಮೊದಲು ಹೊರಗಡೆ ಬಂತು. ಬಾಹ್ವಂಗ್ರದ್ಯಂಗ ವಿಗ್ರಹ, ಬಾಹುಗಳು, ಅಂಗರಚನೆ ಎಲ್ಲ ಶುರು ಆಯ್ತು. ನಖಲೋಮಾಂಸ್ಥಿ ಚರ್ಮಾಣಿ, ಚರ್ಮ, ನಖ, ಉಗುರು, ಮಸ್ತಿ, ಮಜ್ಜ, ಇದೆಲ್ಲ ಸಪ್ತಧಾತುಗಳು ಬರಕ್ಕೆ ಶುರು ಆಯ್ತು. ಲಿಂಗ ಛಿದ್ರೋದ್ಭವ ಸ್ತ್ರೀಭಿಹಿ, ಲಿಂಗ ವಿಭಾಜನೆ, ಇದು ಸ್ತ್ರೀ, ಇದು ಪುರುಷ. ಗರ್ಭದಲ್ಲಿ ಬೆಳವಣಿಗೆ ಆಗ್ತಾ ಇರೋ ಮಗು ಸ್ತ್ರೀ ಅಥವಾ ಪುರುಷ ಅನ್ನೋ ವಿಭಾಜನೆ ಶುರು ಆಯ್ತು. ಚತುರ್ಭಿರ್ಧಾತವ ಸಪ್ತಗಳು 8 ಶುರು ಆಯ್ತು. ಪಂಚಭಿಹಿ ಕ್ಷುತ್ರುಡುದ್ಭವ, ಮತ್ತೆ ಕ್ಷುತ್ರುಡ್ ಅಂದ್ರೆ ಎಲ್ಲ ಚಲನ ವಲನ, ಲಿಟ್ಲ್ ಮೂವ್ಮೆಂಟ್ ಅನ್ನೋದು ಅವಾಗ ಶುರು ಆಯ್ತು. ಷಡ್ಭಿರ್ ಜರಾಯುಣ ವೀತಃ, ನಾನು ಒಂದು ಜರ, ನಾನು ಹುಟ್ಟಬೇಕು, ನನ್ನ ನರಿಶ್ಮೆಂಟ್ ಎಲ್ಲ ಆಗ್ಬೇಕು ಅನ್ನೋ ಒಂದು ಭಾವ ಅದಕ್ಕೆ ಶುರು ಆಯ್ತು. ಕುಕ್ಷೌ ಭ್ರಾಮ್ಯತಿ ದಕ್ಷಿಣೆ, ಏನು ಗೊತ್ತಿಲ್ಲದೆ ಇರೋ ಮಗು ಈಗ ನಿಧಾನಕ್ಕೆ ನಾನು ಯಾವುದೋ ಒಂದು ಜಾಗದಲ್ಲಿ ಇದ್ದೀನಿ, ನಾನು ಎಲ್ಲೋ ಇದ್ದೀನಿ ಅನ್ನೋ ಒಂದು ಭ್ರಾಮ್ಯತಿ, ಬುದ್ಧಿಯ ಒಂದು ವಿಕಸನ, ಬೆಳವಣಿಗೆ ಅಲ್ಲಿ ಶುರು ಆಯ್ತು. ಚಪ್ಪಂಡ ಅನುರಾಧ ಮಾಮಿ. ಮಾಸೇನ ತು ಶಿರೋಧ್ವಾಭ್ಯಾಂ ಬಾಹ್ವಂ ಗೃಹ್ಯಂಗ ವಿಗ್ರಹಃ ನಖಲೋಮಾಸ್ತಿ ಚರ್ಮಾಣಿ ಲಿಂಗಚ್ಛಿದ್ರೋದ್ಭವ ಸ್ತ್ರೀಭಿಃ ಚತುರ್ಭಿರ್ತಾ ತವ ಸಪ್ತ ಚತುರ್ಭಿರ್ತಾ ತವ ಸಪ್ತ ಪಂಚಭಿಃ ಕ್ಷುದ್ರೋದ್ಭವಃ ಷಡ್ಭಿರ್ಜರಾಯುಣಾವೀತಃ ಕುಕ್ಷೌ ಭ್ರಾಮ್ಯತಿ ದಕ್ಷಿಣೆ ಮಾಸೇನ ತು ಶಿರೋಧ್ವಾಭ್ಯಾಂ ಬಾಹ್ವಂ ಗ್ರ್ಯಾಂದ್ಯಂಗ ವಿಗ್ರಹಃ ನಖಲೋಮಾಸ್ತಿ ಚರ್ಮಾಣಿ ಲಿಂಗಚ್ಛಿದ್ರೋದ್ಭವ ಸ್ತ್ರೀಭಿಃ ಚತುರ್ಭಿರ್ತಾ ತವ ಸಪ್ತ ಪಂಚಭಿಃ ಕ್ಷುತ್ರುದುದ್ಭವಃ ಷಡ್ಭಿರ್ಜರಾಯುಣಾವೀತಃ ಕುಕ್ಷೌ ಭ್ರಾಮ್ಯತಿ ದಕ್ಷಿಣೆ ಮಾತೋರ್ಜಗ್ಧಾನ್ನಪಾನಾದ್ಯೈಃ
ಮಾತುಹು ಜಗ್ಧ ಅನ್ನಪಾದ್ಯಾಭಿಹಿ ತಾಯಿ ಏನು ತಿಂತಾಳೋ ಅನ್ನಪಾನಾದಿಗಳು ಅಲ್ಲಿಂದ ಹಸುವು ಅನ್ನೋದು ಆ ಮಗುಗೆ ಶುರು ಆಗಿ ತಾಯಿ ತಿನ್ನೋದನ್ನ ತಾನು ಸ್ವೀಕಾರ ಮಾಡಕ್ಕೆ ಶುರು ಮಾಡ್ತು. ಧಾತು ಸಮ್ಮತೆ ಧಾತುರ ಸಮ್ಮತೆ, ತನಗೇನ್ ಬೇಕೋ ಅದನ್ನ ತಗೊಳ್ಳೋ ಚಾಯ್ಸ್ ಆಫ್ ಚೂಸಿಂಗ್ ಸಮಥಿಂಗ್ ಅನ್ನೋ ಬುದ್ಧಿ ಅದಕ್ಕೆ ಬೆಳವಣಿಗೆಗೆ ಶುರು ಆಯ್ತು. ಶೇತೆ ಬೆಣ್ಮೂತ್ರ ಯೋರ್ಗರ್ತೆ, ಮೂತ್ರವನ್ನ ವಿಸರ್ಜಿಸಕ್ಕೆ ಶುರು ಮಾಡ್ತು. ಜಂತು ಸಂಭವೇ, ಒಂದು ದೊಡ್ಡ ಜಂತುವಾದ ತಾಯಿ ಜಂತುವಿನಲ್ಲಿ ಸಣ್ಣ ಜಂತುವಾದ ಚಿಕ್ಕ ಮಗು ಜಂತು ತನ್ನ ಕ್ರಿಯೆಯನ್ನ ಮಾಡಕ್ಕೆ ಶುರು ಮಾಡ್ತು. ಕ್ರಿಮಿಭಿಹಿ ಕ್ಷತ ಸರ್ವಾಂಗ, ತನ್ನ ಸರ್ವಾಂಗಗಳನ್ನು ತನ್ನಲ್ಲೇ ಹುಟ್ಟಿದಂತಹ ಕ್ರಿಮಿಗಳು, ಸಹಸ್ರಾರು ಕ್ರಿಮಿಗಳು ಬಂದು ಕೋಮಲವಾದ ಆ ಮಗುವಿನ ಸೆನ್ಸಿಟಿವ್ ಆದ ಸ್ಕಿನ್ ಅನ್ನು ಕಚ್ಚಿ ತಿಂತಾ ಇವೆ. ಸೌಕುಮಾರ್ಯ ಪ್ರತಿಕ್ಷಣಂ, ಅಯ್ಯೋ ನಾನು ಇಷ್ಟು ನೋವು ಮಾಡ್ತಾ ಇದೆಯಲ್ಲ ಈ ಕ್ರಿಮಿಗಳು ಅಂತ ಅನ್ನಿಸ್ತಾ ಇದೆ, ಆದ್ರೆ ಹೇಳ್ಕೊಳಕ್ ಆಗ್ತಾ ಇಲ್ಲ. ಅದಕ್ಕೂ ಮೇಲೆ ಮೂರ್ಛಾ ಮಾಪ್ನೋತ್ಯುರು ಕ್ಲೇಶ, ಅವಾಗ ಮಗು ಏನಾಗುತ್ತೆ, ಮೂರ್ಛಾವಸ್ಥೆಗೆ ಹೋಗುತ್ತೆ. ಎಲ್ಲಿದ್ದೀನಿ ನಾನು, ವೇರ್ ಐ ಆಮ್ ಎಕ್ಸಾಕ್ಟ್ಲಿ ಅಂತ ಹೇಳಿ ಗೊತ್ತಿಲ್ದೆ ಮತ್ತೆ ಮೂರ್ಛಾವಸ್ಥೆಗೆ ಹೋಗುತ್ತೆ. ಕ್ರಿಮಿಗಳಿಂದ ತಪ್ಪಿಸ್ಕೊಳಕ್ಕೆ ತನ್ನನ್ನ ತಾನು ಎಷ್ಟು ಚಿಕ್ಕದಾಗಿ ಮಾಡ್ಕೊಳಕ್ ಹೋದ್ರು ಆ ಕ್ರಿಮಿಗಳು ಬಿಡತ್ವಾ, ಕಚ್ಚಿದಾಗ ಅವಕ್ಕೆ ಏನೋ ಹಿಂಸೆ ಆಗುತ್ತೆ. ಆವಾಗ ತತ್ರ ತೈಹಿ ಕ್ಷುದಿತೈರ್ಮುಹುಹು, ಅಯ್ಯೋ ಎಲ್ಲಪ್ಪ ಇದೀನಿ ನಾನು, ಈ ತರ ಶೇರುಂ ಶದಿಯುಮ, ಎಲ್ಲಿ ನೋಡಿದ್ರು ಬರೀ ಗೊಚ್ಚೆ, ಎಲ್ಲಿ ನೋಡಿದ್ರು ಬರೀ ಕತ್ತಲೆ, ಎಲ್ಲಿ ನೋಡಿದ್ರು ಬರೀ ನೀರು, ಎಲ್ಲಿ ನೋಡಿದ್ರು ಬರೀ ಕ್ರಿಮಿಗಳು, ಇದ್ರ ಮಧ್ಯದಲ್ಲಿ ಎಲ್ಲಪ್ಪ ಸೇರ್ಕೊಂಡಿದೀನಿ ಅಂತ ಆ ಆತ್ಮ ಇಟ್ ವಿಲ್ ಸ್ಟಾರ್ಟ್ ಥಿಂಕಿಂಗ್ ಕೆಪಾಸಿಟಿ ಅನ್ನೋದು ಅವಾಗ ಅದರ ಒಳಗಡೆಯಿಂದ ಊರ್ಜಿತವಾಗಿ ಬರುತ್ತೆ. ಹೇಳಿ ಅನುರಾಧ ಆಂಟಿ. ಮಾತುರ್ಜಗ್ನಾನಪಾನಾಧ್ಯೈರೇದಾತುರ ಸಮ್ಮತೆ ಶೇತೆ ವಿಷ್ಮೂತ್ರಯೋರ್ಗರ್ತೇಃ ಸಜಂತುರ್ಜಂತು ಸಂಭವೆ ಕ್ರಿಮಿಭಿಃ ಕ್ಷತ್ರ ಸರ್ವಾಂಗಃ ಸೌಕುಮಾರ್ಯಾತ್ ಪ್ರತಿಕ್ಷಣಂ ಮೂರ್ಛಾಮಾಪ್ನೋತ್ಯುರುಃ ಕ್ಲೇಶಃ ತತ್ರೈತ್ಯೈಕ್ಷುದಿರೈರ್ಮುಹುಃ ಮಾತುರ್ಜಗ್ನಾನ್ನಪಾನಾಧ್ಯೈರೇಧಾತುರ ಸಮ್ಮತೆ ಶೇತೆ ವಿಷ್ಮೂತ್ರಯೋರ್ಗರ್ತೇಃ ಸಜಂತುರ್ಜಂತು ಸಂಭವೆ ಕ್ರಿಮಿಭಿಃ ಕ್ಷತಃ ಸರ್ವಾಂಗಃ ಸೌಕುಮಾರ್ಯಾತ್ ಪ್ರತಿಕ್ಷಣಂ ಮೂರ್ಛಾಮಾಪ್ನೋತ್ಯುರುಃ ಕ್ಲೇಶಃ ತತ್ರೈತ್ಯೈಕ್ಷುದಿರೈರ್ಮುಹುಃ. ಆಲ್ ಟಫ್ ವರ್ಡ್ಸ್ సార్. అవును, గర్భము లోపల ఎక్స్ప్లెయిన్ చేసేది దానికి చాలా కొంచెం టఫ్ గా ఉంటుంది. ನಾವು ಹುಟ್ಟಿದ್ಮೇಲೆ ಒಂದು ಲೆವೆಲ್ ಬಂದ್ಮೇಲೆ ವಿದ್ಯೆ ಇಲ್ಲ ಬಂದ್ಮೇಲೆ ಎಲ್ಲಾ ಮಾಡಿದ್ಮೇಲೆ ನನ್ ಎಂತ ಕುಲದಲ್ಲಿ ಹುಟ್ಟದೆ ನೋಡಿದ್ರ, ನನ್ ಎಂತ ಒಂದು ವಿದ್ಯೆಯನ್ನ ಗಳಿಸ್ದೆ ನೋಡಿದ್ರ, ನಂತರ ನೀವಿದ್ದೀರಾ ಅಂತ ನಮ್ಗೆ ಏನು ಕುಲ ಮದ, ರೂಪ ಮದ, ವಿದ್ಯಾ ಮದ, ಗರ್ವ ಮದ, ಆಭಿಜಾತ್ಯ ಮದಗಳೆಲ್ಲ ಬರುತ್ತೆ. ಆದ್ರೆ ನಮ್ ಹುಟ್ಟು ನೋಡಿ, ಎಲ್ಲರೂ ಹಿಂಗೆ ಹುಟ್ಟಿರೋದ್ ನಾವು. ಜಸ್ಟ್ ರಿಯಲೈಸ್ ಅವರ್ ಬರ್ತ್, ಹೌ ಡಿಫಿಕಲ್ಟ್ ಇಟ್ ಇಸ್. ಅಯ್ಯಯ್ಯೋ ನಾನ್ ఈ ತರ కొచ్చగుండిలా ಹುಟ್ಟದೆ ಅಂತ మాకే ఆశ్చర్యంగా ఉంది. ఉందా లేదా? ಇದೆಯಾ ಇಲ್ವಾ ರೇಖಾ? ಇಂದ ಮಾದರಿ ஒரு ಕೊಚ್ಚಗುಂಡಿಲ ಹುಟ್ಟದೆ ನಾನು ಅಂತ ನಮಗೆ ಭಯ ಆಗುತ್ತೆ. ಬಟ್ ಅದು ಸತ್ಯ, ಗೊತ್ತಾಯ್ತಾ? ಜೀವನದ ಸತ್ಯ ಇಷ್ಟೇ. ಪರಮಾತ್ಮ ಯಾರನ್ನೂ ಕೈ ಬಿಡಲ್ಲ. ಎಂತಹ ನಿಕೃಷ್ಟದಲ್ಲಿ ನಿಕೃಷ್ಟವಾದ್ರು, ಎಂತ ಉತ್ಕೃಷ್ಟದಲ್ಲಿ ಉತ್ಕೃಷ್ಟವಾದ್ರು, ಪರಮಾತ್ಮನಿಗೆ ಅದು ಒಂದೇ. ಆಯ್ತಾ?
ನಮ್ಮ ಹುಟ್ಟನ್ನ ನಮ್ಮನ್ನೇ ನೆನ್ಸ್ಕೊಂಡ್ ನೋಡಿ. ಒಂದಷ್ಟು ವರ್ಷ ನಮ್ಮ ಮೂತ್ರವನ್ನ ನಾವೇ ತೊಳ್ಕೊಳಕ್ಕೆ ನಮಗೆ ಗತಿ ಇಲ್ಲ, ನಮಗ್ ಬುದ್ಧಿ ಇಲ್ಲ. ನಾವು ಹೊರಗಡೆ ಹಾಕುವಂತಹ ಗಲೀಜನ್ನ ನಮಗೆ ಸರಿ ಮಾಡ್ಕೊಳಕ್ಕೆ ಬರಲ್ಲ. ನಮಗ್ ಹಸಿದ್ರೆ ತಿನ್ನಕ್ಕೆ ನಮಗ್ ಬರಲ್ಲ. ಹಸುವು ಅಂತ ಹೇಳೋ ಶಕ್ತಿನೂ ನಮಗಿಲ್ಲ. ಎಷ್ಟು ಪ್ಯಾರಸೈಟ್ ಆಗಿರ್ತೀವಲ್ವಾ. ಆಮೇಲೆ ಎಲ್ಲ ಏನೋ ನಾನೇ ಮಾಡ್ದೆ, ಎಲ್ಲದಕ್ಕೂ ನಾನೇ ಏನೋ ಅಧಿಪತಿ, నేను విడిచితే ఇంకేమీ లేదు ఈ జగత్తులో ಅನ್ನೋ ರೀತಿ ಪಾಡ್ಪಡ್ತೀವಿ ಅಲ್ವಾ. ಹಂಗೆ ಇರಕ್ಕಾಗತ್ತ ಯಾವಾಗ್ಲೂ ಅಂತ ಕೇಳ್ಬೋದು. ಹಂಗೆ ಇರಿ ಅಂತ ಹೇಳಲ್ಲ, ಆದ್ರೆ ಇದಕ್ಕೆಲ್ಲ ಕಾರಣಕರ್ತನಾದವನು ನೀನು ಅನ್ನೋ ಒಂದು ಕೃತಜ್ಞತೆ ಭಾವವನ್ನ ಬೆಳೆಸ್ಕೋಬೋದಲ್ವಾ. ప్రభా అంటే అడగొచ్చు, ఏం సార్ అప్పుడే ఏలేదు సరి, ఇంకాను నాకి తొట్లు కట్టండా, దాంట్లో నేను పోయి పండుకుంటాను అని చెప్పేకైతుందా సార్ ఇంత పెద్దగా అయిన తర్వాత అని అడుగుతారు కదా. అది వద్దు, తొట్టులలాగా మనస్సు పెట్టుకోవచ్చు కదా. నా చేతిలో ఏమీ లేదు భగవంతుడా, ఇంత చేసేకి నువ్వు ఉత్తేజనముకారిగా ఉంటివి. ఆనాడు కూడా నా అమ్మ కడుపులో నేనేం చేయగలను, ఏమి చేసే కాలేదు నాకి, ఇప్పుడు మాత్రం ఏం చేస్తా ఉండాను. దట్ హ్యూమిలిటీ ಅಲ್ವಾ. ಆ ಹಂಬಲ್ನೆಸ್ ಇದ್ರೆ ದೆನ್ ಯು ಕ್ಯಾನ್ ಡೆಫಿನೆಟ್ಲಿ ಗೋ ಟು ಹಿಮ್ ವೆರಿ ಈಸಿಲಿ. ಭಗವಂತ ಪ್ರತ್ಯಕ್ಷ ಆಗಿ ಅದನ್ನೇ ಹೇಳೋದು, ದ ಸೈನ್ ಆಫ್ ನಾಟ್ ಫರ್ಗೆಟಿಂಗ್ ಲಾರ್ಡ್ ಇಸ್ ಆಲ್ವೇಸ್ ಹ್ಯಾವಿಂಗ್ ದ ಹ್ಯೂಮಿಲಿಟಿ ಅಂಡ್ ಹ್ಯುಮ್ಯಾನಿಟಿ ವಿದಿನ್ ಯು. ನೀನ್ ನನ್ನನ್ ಮರೀಲಿಲ್ಲ ಅಂದ್ರೆ ಅದ್ರ ಸೈನ್ ಏನ್ ಗೊತ್ತಾ, ನನ್ನಿಂದ ಏನು ಶಕ್ತಿ ಇಲ್ಲ, ನಾನು ಅಶಕ್ತಳು, ನಾನು ಅಶಕ್ತನು, ಸಕಲ ಕಾರಣಕರ್ತನಾದ ಸರ್ವಶಕ್ತಿ ನಿನ್ನಲ್ಲಿ ಅಡಗಿದೆ. ನಿನ್ನ ಉತ್ತರವು உன்னுடைய உத்தரவு இருந்தா நான் கண்டிப்பா செய்யுவேன். ಇಫ್ ಯು ಡೂ ಅನ್ ಆಜ್ಞಾ ಟು ಮೀ, ನಾನು ಅದನ್ನ ನೆರವೇರಿಸ್ತೀನಿ, ನಾನು ಮಾಡ್ತೀನಿ ಅನ್ನೋದು ನನ್ನಲ್ಲಿ ಏನೂ ಇಲ್ಲ. ದಿಸ್ ಇಸ್ ಹೌ you can remember him. That is the only source of remembering the Lord. In no way, not in any way you can remember him. ಒಂದು ಹ್ಯೂಮಿಲಿಟಿ ಅಂಡ್ ಹ್ಯುಮ್ಯಾನಿಟಿ ಅನ್ನೋದು ಈ ಪರ್ವದಿಂದ ಬರ್ಬೇಕು. ಬರುತ್ತಾ ನೋಡೋಣ. ಕೂಟಿ ತೀಕ್ಷ್ಣೋಷ್ಣ ಲವಣ, ಒಳ್ಳೆ ಖಾರ, ಕಟು ತೀಕ್ಷ್ಣೋಷ್ಣ ಲವಣ, ಉಪ್ಪು, ತೀಕ್ಷ್ಣವಾದ ಖಾರ ಅದೆಲ್ಲ ತಿಂದ್ರು ಅಮ್ಮ ಖಾರ ತಿನ್ಬೇಡ ನಂಗಾಗಲ್ಲ ಹೇಳಕ್ಕಾಗತ್ತಾ, ಅಮ್ಮ ಸ್ವೀಟೇ ತಿನ್ನು ಅಂತ ಒಳಗಡೆಯಿಂದ ಕೂಗಿ ಹೇಳಕ್ಕಾಗತ್ತಾ? ನೋ. ರೂಕ್ಷ್ಣಾಮ್ಲಾದಿ ಬಿರುಲ್ಭಣೈಃ ಮಾತೃಭುಕ್ತೈರುಪಸ್ಪೃಷ್ಟ. ತಾಯಿ ತಿಂದಂತಹ ಉಪಸ್ಪೃಷ್ಟ ಉಳಿದ ಶೇಷವನ್ನ ನಾವುಗಳು ಸರ್ವಾಂಗೋತ್ಥಿತ ವೇದನ, ಸರ್ವ ಅಂಗಗಳು ವೇದನೆ. ತುಂಬಾ ಖಾರ ತಿಂದ್ರೆ ತಾಯಿ ಮಗುಗೇನಾಗುತ್ತೆ, ಒಳಗಡೆ ವೇದನೆ ಉಂಟಾಗುತ್ತೆ. ತುಂಬಾ ಉಪ್ಪು ತಿಂದ್ರೆ ಮಗುಗೆ ಒಂದ್ ರೀತಿ ಜಿಗುಪ್ಸೆ ಉಂಟಾಗುತ್ತೆ. ತುಂಬಾ ಸ್ವೀಟ್ ತಿಂದ್ರೆ ಅದೇ ಮಗುಗೆ ಮೈಯಲ್ಲೆಲ್ಲ ರ್ಯಾಷಸ್ ಬರುತ್ತೆ. ತುಂಬಾ ಕಹಿ ತಿಂದ್ರೆ ಅಯ್ಯಯ್ಯೋ ಇದೇನೋ ಕಹಿ ಆಗಿದೆಯಲ್ಲ ಅದು, ಯಾಕಂದ್ರೆ ಆ ಪರ್ವದಲ್ಲೇ ಟೇಸ್ಟ್ ಬಡ್ಸ್ ಈಗಾಗ್ಲೇ ಜಿಹ್ವೆನಲ್ಲಿ ಬಂದ್ಬಿಟ್ಟಿರುತ್ತೆ ಪಾಪ ಅಲ್ವಾ. ಟೇಸ್ಟ್ ಬಡ್ಸ್ ಇಲ್ಲ ಅಂದ್ರಾದ್ರೂ ಓಕೆ ಅಂತ ಹೇಳ್ಬೋದು. ಆಲ್ರೆಡಿ ಸೆನ್ಸ್ ಆಫ್ ವಾಸನ, ಸೆನ್ಸ್ ಆಫ್ ಟೇಸ್ಟ್ ಅನ್ನೋದು ಎರಡು ಬಂದ್ಬಿಟ್ಟಿರುತ್ತೆ. ಏನು ಮಾಡಕ್ಕಾಗಲ್ಲ. ತಾಯಿ ಏನ್ ಹಾಕ್ತಾಳೋ ಅದನ್ನೆಲ್ಲ ನುಗ್ತಾನೇ ಇರ್ಬೇಕು. ಉಲ್ಬೇನ ಸಂವೃತಸ್ತಸ್ಮಿನ್ ಅಶ್ಚ ಬಹಿರಾವೃತಃ ಅಂತ್ರೈಶ್ಚ ಬಹಿರಾವೃತಃ ಆಸ್ತೆ ಕೃತ್ವಾ ಶಿರಃ ಕುಕ್ಷೌ ಭುಗ್ನ ಪೃಷ್ಠ ಶಿರೋಧರಃ. ಈ ತರ ಎಲ್ಲ ತಿಳ್ಕೊಳ್ಳೋ ಹೊತ್ತಿಗೆ ಭುಗ್ನ ಪೃಷ್ಠ ಶಿರೋಧರಃ, ತಲೆ ಇರೋ ಕಡೆ ಕಾಲು, ಕಾಲಿರೋ ಕಡೆ ಯಾವುದೋ ಒಂದು ಗರ್ಭವಾಯು ಅನ್ನೋ ಮಾಯೆ ಕಾಟ್ರಲ್ ಅಂತ ಹೇಳ್ತೀವಲ್ವಾ. ಮಾಯೆ ಗಾಳಿ ಒಳಗಡೆ ಹೋಗಿ
ಗರ್ಭವಾಯು ಏನ್ ಮಾಡ್ಬಿಡುತ್ತೆ, ರೋಲಾರ್ ಕೋಸ್ಟಾರ್ ಅಲ್ಲಿ ಕೂತು ತಿರ್ಗ್ಸೋ ತರ ತಿರ್ಗಿಸ್ಬಿಡುತ್ತೆ, ಝೈ ಅಂತ ತಿರ್ಗ್ಬಿಡುತ್ತೆ ಮಗು, ಗೊತ್ತಾಯ್ತಾ? 360 ಡಿಗ್ರೀಸ್ ಅಲ್ಲಿ ಹಿಂಗ್ ತಿರ್ಗ್ಬಿಡುತ್ತೆ. ರೋಲಾರ್ ಕೋಸ್ಟರ್ ತಾನೇ ಅದು. ಆ ಇವಾಗೆಲ್ಲ ವಂಡರ್ಲಾ ಅಲ್ಲಿ ರೋಲಾರ್ ಕೋಸ್ಟರ್ ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ, ಓಹೋ ತಾಯಿ ಗರ್ಭದಲ್ಲಿ ಹಿಂಗೆ ತಿರ್ಗದ್ವಿ ಅನ್ಸುತ್ತೆ ನಾವು ಅಂತ, ಅಲ್ವಾ? ಆತರ ಒಂದು ಆ ಗರ್ಭ ವಾಯು ಹೋಗಿ ನಮ್ಮನ್ನ ತಿರುಗ್ಸ್ ಹಾಕಿ, ಎಲ್ಲೂ ಹಿಡ್ಕೊಳಕ್ಕೂ ಸಪೋರ್ಟ್ ಇಲ್ಲ, ಎಲ್ ಜಾರ್ತಾ ಇದ್ದೀನಿ ಗೊತ್ತಿಲ್ಲ. ಮೈ ಗಾಡ್, మనుష్య జన్మ ఇంత దుర్లభమా? దుర్లభం మానుషో జన్మ అని పుట్టిన తర్వాత చెప్పేది కాదు, గర్భములోనే ఇంత దుర్లభంగా ఉంది మనుష్య జన్మము అనేది. అప్పుడు రియలైజ్ అవుతుంది, నిజంగా నేను ఏమీ కాదు. ఎంత అహంకారముతో ఎన్ని జన్మములు నేను పుట్టాను, అంతా నేనే, అంతా నేనే, எல்லா நானே, எல்லா நானே, எல்லாமே நான் தான், எல்லாமே நான் தான், இவ்வளவு நாளா இத்தனை நினைச்சுட்டு இருந்தேன் இல்லையா? இப்ப ஒண்ணுமே நான் இல்லை, నేను ఏమీ కాదు, ನಾನ್ ಏನು ಅಲ್ಲ, ನಾನ್ ಏನು ಅಲ್ಲ ಅಂತ ಈಗ ಯಾವಾಗ ಆ ಮಗು ತಲೆ ಕೆಳಗಡೆ ಆಯ್ತೋ ಅವಾಗ ರಿಯಲೈಸೇಷನ್ ಆಯ್ತು. ಆಯ್ತಾ? ನಮ್ಗೆಲ್ಲ ರಿಯಲೈಸ್ ಆಗ್ಬೇಕು ಅಂದ್ರೆ ನಾವು ಏನ್ ಮಾಡ್ಬೇಕು, ತಲೆ ಕೆಳಗಡೆ ನಿಂತ್ಕೋಬೇಕು. ಯೋಗದಲ್ಲಿ ನಿಲ್ತಾರಲ್ಲ ಆತರ, ಓಹೋ ನಾನು ಏನು ಇಲ್ಲ ಅಂತ ಅವಾಗ ಗೊತ್ತಾಗುತ್ತೆ, ಅಲ್ವಾ? ತಲೆ ಕೆಳಗಡೆ ನಿಲ್ಲಲ್ಲ, ಅದು ಆಗಲ್ಲ. ಆದ್ರೆ ತಲೆಯನ್ನ ಬಾಗ್ಬೋದಲ್ವಾ? ಹೇ ಪ್ರಭೋ ಮನ್ನಿಸು ಅಂತ ಅಟ್ಲೀಸ್ಟ್ ತಲೆಯನ್ನಾದ್ರೂ ಬಾಗ್ಬೋದು. ಬಾಗದ್ರಾದ್ರೂ ಸ್ವಲ್ಪ ನಮ್ಮಲ್ಲಿರುವ ಅಂಧಕಾರ, ಅಜ್ಞಾನ ತೊರೆದು ಹೋಗುತ್ತೆ. ಲೆಟ್ ಅಸ್ ಸಿ ಆ ಜ್ಞಾನ ಏನ್ ಕೆಲ್ಸ ಮಾಡುತ್ತೆ ಮಗುಗೆ ಅಂತ ನೆಕ್ಸ್ಟ್ ನೋಡೋಣ. చెప్పండి ಅನುರಾಧ ಮಾಮಿ. ಕಟು ತೀಕ್ಷ್ಣ. ಕಟು ತೀಕ್ಷ್ಣೋಷ್ಣ ಲವಣ ರೂಕ್ಷಾಮ್ಲಾದಿಭಿರುರ್ಬಣೈಃ ಕಟು ಮಾಮಿ చెప్పంಡ. ಮಾತೃಭುಕ್ತಿರುಪಸೃಷ್ಟಃ ಸರ್ವಾಂಗೋತ್ಥಿತವೇದನಃ ಉಲ್ಬೇನ ಸಂವೃತ್ತ ತಸ್ಮಿನ್ನಂ ತ್ರೈಶ್ಚ ಬಹಿರಾವೃತಃ ಆಸ್ತೆ ಕೃತ್ವಾ ಶಿರಃ ಕುಕ್ಷೌ ಭುಗ್ನಪೃಷ್ಟಶಿರೋದರಃ ಕಟು ತೀಕ್ಷ್ಣೋಷ್ಣ ಲವಣ ರೂಕ್ಷಾಮ್ಲಾದಿಭಿರುಲ್ಬಣೈಃ ಮಾತೃಭುಕ್ತೈರುಪಸೃಷ್ಟಃ ಸರ್ವಾಂಗೋತ್ಥಿತವೇದನಃ ಉಲ್ಬೇನ ಸಂವೃತಸ್ತಸ್ಮಿನ್ನಂ ತ್ರೈಶ್ಚ ಬಹಿರಾವೃತಃ ಆಸ್ತೆ ಕೃತ್ವಾ ಶಿರಃ ಕುಕ್ಷೌ ಭುಗ್ನಪೃಷ್ಟಶಿರೋಧರಃ. ಇದೆಲ್ಲ ಈ ಸ್ಟ್ಯಾನ್ಸಸ್ ಇದೆಯಲ್ಲ, ఈ జంతు స్తుతి పూర్తి చాప్టరు ఎవరైనా గర్భవతిగా ఉంటే ఇంట్లో అప్పుడు పఠించాలంట. ఆ గర్భ లోపల ఉండే బిడ్డకి అది వినాల. అప్పుడు అది చాలా, అవును నా కండిషన్ ఇలాగే ఉంది అని పరమాత్ముడికి దగ్గరగా పోయి ಸ್ಮರಿಸುತ್ತಂತ. ತುಂಬಾ ಒಳ್ಳೇದಂತೆ. ಗರ್ಭವತಿಯಾದ ಸ್ತ್ರೀಯರಿರೋ ಮನೆಯಲ್ಲಿ ಇದನ್ನ ಹೇಳಿದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಬಟ್ ಹಂಗೆ ಅಂತ ಎಲ್ಲಿಂದ ನಾವು ತರೋಣ ಇಲ್ದೇ ಇರೋ ಸ್ತ್ರೀಯರನ್ನ, ಅಲ್ವಾ? ನಾನು ನಮ್ಮ ಮಾವನ ಮಕ್ಕಳು ಗರ್ಭವತಿರಾದಾಗ ಸೊ ಹೇಳ್ದೆ ಅವ್ರಿಗೆ, ಇದನ್ ಕಲ್ತ್ಕೊಳ್ಳಿ ಹೇಳಿ ಅಂತ. ಮದ್ವೆ ಆಗೋ ಬ್ರಾಹ್ಮಣ ಅಂದ್ರೆ ನೀನೇ ನನ್ ಗಂಡ ಅನ್ಲಂತ ಅವಳು. ಆತರ ಚಪ್ಪಂಡ ನೀನೇನ್ ನೇರ್ಪಿಸ್ದೆ ಮಾಕದಂತಾರ ಅದು ನೂವೇ ಒಚ್ಚೆಪಿಡಿ ನಿಮ್ಮ ನಾಕೆ ತಿರ್ಗೋಬಾಣ. ನಾನು ಒಬ್ರೊಬ್ರ ಮನೇಲೂ ಗರ್ಭವತಿ ಆಗಿದೀಯಾ, ನೀನು ಕನ್ಸೀವ್ ಆಗಿದೀಯಾ ಅಂತ ಕೇಳ್ಕೊಂಡ್ ಹೋಗಿ ಹೇಳ. ನಾಕ್ ಬೇರೆ ಪನಿಲೇದ ಪೋ ನೀನ್ ಹೇಳಿದ್ದೆ ತಪ್ಪಾಯ್ತು ಅಂತ ಸುಮ್ನೆ అదే జాబ్లెస్. ఇదే ఒక ఉద్యోగము. ఎవరు ఎంత గర్భవతిలు ఉన్నారో చార్ట్ తీసుకొని క్లీన్ గా ఆల్గరిథం అంతా వేసి వాళ్ళ ఇంటికి పోయి అపాయింట్మెంట్ తీసుకొని జంతు స్తుతి చెప్పు వచ్చేది ఆ ఉద్యోగము. మీకి తెలిసిందంటే మీ ఇంట్లో ಇನ್ ಮುಂದಕ್ಕೆ ಯಾರಾದ್ರೂ ಗರ್ಭಸ್ತ್ರೀಯರಿದ್ರೆ ನಿಮ್ಗೆ ಆಗೋದಿದ್ರೆ ನೀವೊಂದ್ಸಲ ಅವ್ರ ಮುಂದೆ ಇದನ್ನ ಪಠಿಸಿದ್ರೆ ತುಂಬಾ ಒಳ್ಳೆಯದು. ಎவ்வளவோ நன்மைகள் உண்டு பண்ணும் ಅಂತ
ಶಾಸ್ತ್ರ ಹೇಳುತ್ತೆ. ಗೊತ್ತಿರೋರು ಹೇಳ್ತಾರೆ ಇದನ್ನ. ಹಿಂದೆ ಎಲ್ಲ ಯಾವಾಗ ಸೀಮಂತ ಮಾಡುವಾಗ ಜಂತು ಸ್ತುತಿಯನ್ನ ಇಡ್ತಾರಲ್ವಾ, ಹೂಶಾಸ್ತ್ರ, ಅದೇನು ಹೂ ಬೆಳ್ಳಿಯ ಶಾಸ್ತ್ರ, ಮತ್ತೆ ಹೂ ಮುಡ್ಸೋ ಶಾಸ್ತ್ರ, ಬಳೆ ಶಾಸ್ತ್ರ, ಅದೆಲ್ಲ ಮಾಡೋರು ಬಂದು ಹೇಳವ್ರಂತೆ. ಇವಾಗ ಅದೆಲ್ಲ ಏನು ಇಲ್ಲ, ಸದ್ಯ ಮಾಡಿದ್ರೆ ಸಾಕಾಗಿದೆ. ಅದೇನೋ ಬೇಬಿ ಶವರ್ ಅಂತೆ, ಏನೋ ಒಂದ್ ಮಾಡ್ಕೊಂಡ್ ಸದ್ಯ ಹೋಗ್ತಾರಲ್ಲ, ಅದಕ್ಕೆ ಹೆಸರೇ ಏನೋ ಒಕ್ಕಲಾಗ ఉంటుంది. ಏನ್ ಶವರೋ ತೆಲೀದು. ಬಟ್ actually that is the procedure where jantu stuti has to be told during the time of 7th month. Okay. Akalpaha swanga cheshtayam shakunta iva panjare tatra labdha smritirthaivat कर्म जन्म शतोद्भवम ಜನ್ಮ ಶತೋದ್ಭವಂ ಅನ್ನೋದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ನಮ್ಮ 100 ಜನ್ಮಗಳ ಕರ್ಮಗಳು ಏನು, 100 ಜನ್ಮದಲ್ಲಿ ನಾನು ಏನಾಗಿದ್ದೆ, ಇವತ್ತು ಸುಕನ್ಯಾ ಮಾಮಿ ಆಗಿದ್ದೀನಿ. ಸುಕನ್ಯಾ ಮಾಮಿ ಜನ್ಮಮು 100 ಜನ್ಮದ ಎನಕಲೋ ಏಮಂಡೆ ನೇನು ರೇಖಾ, ಮುಂದಿನ ಜನ್ಮದಲ್ಲಿ ನಾನು ಏನಾಗ್ತೀನಿ. ಸಕಲ ಜ್ಞಾನವು ಈ ಜನ್ಮದಲ್ಲಿ, ಈ ಗರ್ಭದಲ್ಲಿ ನಿಮಗೆ ಬರುತ್ತೆ. ಸ್ಮರನ್ ದೀರ್ಘಮನೂರ್ಚ್ವಾಸಂ ಶರ್ಮ ಕಿಂ ನಾಮ ವಿಂಧತೆ. ಓ ಮೈ ಗಾಡ್ ಅಂತ ಒಂದ್ ದೊಡ್ಡ ನಿಟ್ಟುಸುರನ್ನ ಎಳೆಯುತ್ತೆ ಆ ಮಗು. ಇಷ್ಟು ಜನ್ಮಗಳನ್ನ ನಾನು ಸಾಕ್ಸದ್ನ, ಈ ಒಂದು ಮನುಷ್ಯ ಜನ್ಮ ಬರಕ್ಕೆ so many jannmas I have undergone, and all the jannmas I have been keep improving, because there is no karma dina, there is only janma dina. Now I have to be very careful, because this is the janma where even the karma counts along with my janma. ಆರಭ್ಯ ಸಪ್ತಮಾನ್ ಮಾಸಾನ್, 7ನೇ ಜನ್ಮ ಆರಂಭವಾಯಿತು. ಲಬ್ಧ ಬೋಧೋಪಿ ವೇಪಿತಃ ನೈಕತ್ರಾಸ್ತೆ ಸೂತಿವಾತೈಃ ವಿಷ್ಠಾ ಭೂರಿವ ಸೋದರಃ ನಾಥಮಾನ ಋಷಿರ್ಭಿತಃ. ಹೊರಗಡೆ ಸಂಪರ್ಕ ಕೇಳ್ತಾ ಇದ್ದಿದ್ದು ಧ್ವನಿ, ಹೊರಗಡೆ ಅಮ್ಮ ಯಾರತ್ರ ಮಾತಾಡ್ತಾ ಇದ್ರು, ಯಾರ್ ನಮ್ಮನ್ನ ಸಂಪರ್ಕ ಮಾಡ್ತಾ ಇದ್ರು, ಎಲ್ಲ ಡಿಸ್ಕನೆಕ್ಟ್ ಆಗೋಯ್ತು. ನಾವು ನೋ ಮೋರ್ ಕನೆಕ್ಷನ್ ಟು ದ ಔಟರ್ ವರ್ಲ್ಡ್, ಓನ್ಲಿ ಕನೆಕ್ಷನ್ ಟು ದ ಲಾರ್ಡ್ ಡೈರೆಕ್ಟ್ಲಿ. ಸಪ್ತವದ್ರಿಹಿ ಕೃತಾಂಜಲಿಹಿ. ಕೃತಾಂಜಲಿಹಿ ಅನ್ನೋದನ್ನ ಅಂಡರ್ಲೈನ್ ಮಾಡ್ಕೊಂಡು ಪಕ್ಕದಲ್ಲಿ ಬ್ರಾಕೆಟ್ ಅಲ್ಲಿ 10 ಪ್ರಪತ್ತಿ ಗುಣಗಳು ಅಂತ ಬರ್ಕೊಳ್ಳಿ. ನಂಬರ್ 10 ಪ್ರಪತ್ತಿ ಗುಣಗಳು. ಕೃತಾಂಜಲಿ ಅಂಡರ್ಲೈನ್ ಮಾಡ್ಕೊಳ್ಳಿ. ನಂಬರ್ 10 ಪ್ರಪತ್ತಿ, 10 ಪ್ರಪತ್ತಿ ಗುಣಗಳು ಅಂತ ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ. ಸ್ತುವೀತ ತಂ ವಿಕ್ಲವಯ ವಚ ಏನೋದರೇರ್ಪಿತಃ. ಭಗವಂತನತ್ರ ನಾನು ಯಾವ ರೀತಿ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನೋ, ನೀವು ಯಾವ ರೀತಿ ನನ್ನ ಜೊತೆ ಮಾತಾಡ್ತಾ ಇದ್ದೀರೋ, ಆ ರೀತಿ ಯಾವ ಆಡೆ ತಡೆನೂ ಇಲ್ದೆ, ಹೊರಗಡೆ ವಲಯದಲ್ಲಿ ಯಾವ ಕನೆಕ್ಷನ್ ಇಲ್ದೆ, ನೇರ ಭಗವಂತನತ್ರ ನೋಡಿ ಮಾತಾಡಕ್ಕೆ ಶುರು ಮಾಡ್ತು. at the time of 7th month. நேர பகவான் கிட்ட வேற எந்த சம்பர்க்கமும் கிடையாது. நீதா நான்தா அப்படி பேச ஆரம்பிச்சுடுத்து. பெருமாளே நீந்தா சர்வஸ்வன், இப்பேற்பட்ட நிர்ஹேதுகமான சக்தி உள்ளவன் நீ என்னை கொண்டு போய் இப்படி பல ஜென்மங்கள் ஆட்டி படைக்கிறியே, என்னை கொண்டு போய் இப்படி பல ஜென்மங்கள் படிச்சு పోరుమా పండ్రియే, చాలించుకోరాదా అని ఏడ్చేకి మేమంతా ఆరంభిస్తాము. చెప్పండి అనురాధ ఆంటీ. తత్ర లబ్ధ స్మృతి దైవాత్ కర్మ జన్మ శతోద్భవం స్మరన్ దీర్ఘమనుచ్ఛ్వాసం శర్మ కిం నామ విందతే. అక్కడ నుంచి కాదు,
ಅಕಲ್ಪಃ ಅಕಡಿಂಚಿ ಚಪ್ಪಲ ಅಕಲ್ಪಃ ಅಕಲ್ಪಃ ಸ್ವಾಂಗಚೇಷ್ಟಾಯಾಂ ಶಕುಂತ ಇವ ಪಂಜರೆ ತತ್ರ ಲಬ್ಧ ಸ್ಮೃತಿರ್ದೈವಾತ್ ಕರ್ಮ ಜನ್ಮ ಶತೋದ್ಭವಂ ಸ್ಮರನ್ ದೀರ್ಘಮನುಚ್ಛ್ವಾಸಂ ಶರ್ಮ ಕಿಂ ನಾಮ ವಿಂದತೆ ಆರಭ್ಯ ಸಪ್ತಮಾನ್ ಮಾಸಾಲ್ಲಬ್ಧ ಬೋಧೋಪಿ ವೇಪಿತಃ ನೈಕತ್ರಾಸ್ತೆ ಸೂತಿವಾತೈರ್ವಿಷ್ಟಾ ಭೂರಿವ ಸೋದರಃ ನಾತಮಾನ ಋಷಿರ್ಭೀತಃ ಸಪ್ತವದ್ರಿಃ ಕೃತಾಂಜಲಿಃ ಸ್ತುವೀತತಂ ವಿಕ್ಲವಯಾ ವಾಚೇ ಯೋನೋದರೇರ್ಪಿತಃ ಅಕಲ್ಪಸ್ವಾಂಗಚೇಷ್ಟಾಯಾಂ ಶಕುಂತ ಇವ ಪಂಜರೆ ತತ್ರ ಲಬ್ಧ ಸ್ಮೃತಿರ್ದೈವಾತ್ ಕರ್ಮ ಜನ್ಮ ಶತೋದ್ಭವಂ ಸ್ಮರನ್ ದೀರ್ಘಮನುಚ್ಛ್ವಾಸಂ ಶರ್ಮ ಕಿಂ ನಾಮ ವಿಂದತೆ ಆರಭ್ಯ ಸಪ್ತಮಾನ್ ಮಾಸಾಲ್ಲಬ್ಧ ಬೋಧೋಪಿ ವೇಪಿತಃ ನೈಕತ್ರಾಸ್ತೆ ಸೂತಿವಾತೈರ್ವಿಷ್ಠಾ ಭೂರಿವ ಸೋದರಃ ನಾತಮಾನ ಋಷಿರ್ಭೀತಃ ಸಪ್ತವದ್ರಿಃ ಕೃತಾಂಜಲಿಃ ಸ್ತುವೀತತಂ ವಿಕ್ಲವಯಾ ವಾಚಾ ಯೇನೋದರೇರ್ಪಿತಃ. ಈ ಒಂದು ಸ್ಟೇಜ್ ಅಲ್ಲಿ ನಿರ್ಭಯೋ ನಿರ್ಭರೋಸ್ಮಿ ಅಂತ ಭಯವಿಲ್ಲದಿರುವಂತಹ ಭಯಮಟ್ಟತಕ್ಕವನ್ ಅಂತ ಹೇಳ್ತೀವಲ್ವಾ, ಭಯವನ್ನೇ ಕೊಡದಂತಹ, ಭಯ ಪಟ್ಟರು ಅಭಯವನ್ನೇ ನೀಡುವಂತಹ. ಏನಕ್ ಭಯ? ತೇ ಚರಣಾಂಬುಜಂ ಅಭಯಂ. ಜಗತ್ತಲ್ಲಿ ಎಲ್ಲವೂ ಭಯ, ಎಲ್ಲವೂ ಭಯ, ಎಲ್ಲವೂ ಭಯ, ಎಲ್ಲವೂ ಭಯ. ಯಾವುದು ಭಯವಿಲ್ಲದ್ದು? ಪರಮಾತ್ಮನ ಅಭಯ ಒಂದೇ ಭಯವಿಲ್ಲದ್ದು. ಪರಮಾತ್ಮನ ಅಭಯ ಅಂದ ತಕ್ಷಣ ಏನ್ ನೆನಪು ಬರುತ್ತೆ ನಿಮ್ಗೆಲ್ಲ? என்ன நினைவுக்கு வருது యశోదా మామి, రేఖా? మీకంతా ఏం నెనపు వస్తుంది సుకన్య మామి అభయము అంటే? ನಾಮಸ್ಮರಣೆ ಸರ್. ನಾಮಸ್ಮರಣೆ ಯಾರು ನೆನಪು ಬರುತ್ತೆ? ಪ್ರಭಾ ಆಂಟಿಗೆ. ವೆರಿ ಗುಡ್. ನೆಕ್ಸ್ಟ್ ಅವರ ಅಭಯ ಹಸ್ತ ನೆನಪಾಗುತ್ತೆ ಸರ್. వెరీ గుడ్. అభయ హస్తము అల్వా? అన్ని దేవస్థానంలో ఇలా పెట్టుకొని ఉంటాడు భగవంతుడు, అభయహస్తుడు అల్వా? இல்லையா? இந்த மாதிரி வச்சுட்டு இருப்பா இல்லையா? வரதராஜா பேருக்கு வரதம், ஆனா கை இப்படி இருக்கும் இல்லையா? அபயஹஸ்தமா இருக்கும் அல்வா? தொண்டீர மண்டல நாடு, ಎಸ್ಪೆಷಲಿ ಪಾಂಡ್ಯ ನಾಡು, ಚೋಳ ನಾಡು, ಅಲ್ಲೆಲ್ಲ ಅಭಯ ಹಿಂಗಿದ್ರು ಅಷ್ಟು ಹೈಲೈಟ್ ಆಗಲ್ಲ. ತೊಂಡಮಂಡಲ ನಾಡು ದಿವ್ಯದೇಶಕ್ಕೆ ಹೋಗ್ಬಿಟ್ರಂತೂ ಅಭಯ ಕೆಳಗಡೆ ಒಂದು ಒಳ್ಳೆ ಚೆನ್ನಾಗಿರೋ ಪದಕ ಹಿಂಗೆ ಓಡಾಡ್ತಾ ಇರುತ್ತೆ, ಪೆಂಡುಲಮ್ ಕ್ಲಾಕ್ ತರ. ದಟ್ ಇಸ್ ದ ವೇ ಹೌ ದೇ ಡೂ ದ ಅಭಯ ಹಸ್ತ ಅಲಂಕಾರ. ತೊಂಗಟ್ಟ ಡ್ಯಾಂಡ್ಲಿಂಗ್ ಅಂತ ಹೇಳ್ತೀವಿ ಅಲ್ವಾ? ದ ಡ್ಯಾಂಡ್ಲಿಂಗ್ ವಿಲ್ ಬಿ ಸೋ ಬ್ಯೂಟಿಫುಲ್ ಅಂಡರ್ ಹಿಸ್ ಅಭಯ ಹಸ್ತಂ. ಯು ಗೋ ಟು ಕಾಂಚೀಪುರಂ ವರದರಾಜನ್ ಟೆಂಪಲ್, ಎನಿ ಪ್ರಾಂತ್ಯಂ, ಚೆನ್ನೈ, ಮಹಾಬಲಿಪುರಂ, ಕಾಂಚೀಪುರಂ, ದಿಸ್ ತೊಂಡೀರ ಮಂಡಲ ನಾಡು, ತಿರುವಳ್ಳೂರಿಂದ ಹಿಡಿದು ಯಾವ ದಿವ್ಯ ದೇಶಕ್ಕೆ ಹೋದ್ರು, 22 ದಿವ್ಯ ದೇಶ ಇದೆ ಅಲ್ವಾ? 22 ದಿವ್ಯ ದೇಶದಲ್ಲಿ ಯಾವ ದಿವ್ಯ ದೇಶಕ್ಕೆ ಹೋದ್ರು ಭಗವಂತನ ಅಭಯ ಹಸ್ತ ಸ್ವಲ್ಪ ಮುಂದಕ್ಕಿರುತ್ತೆ. ಪರಮಾತ್ಮನ ಶರೀರ ಪೂರ್ತಿ ಹಿಂದಕ್ಕಿರುತ್ತೆ, ಅಭಯ ಹಸ್ತ ಮುಂದಕ್ಕಿರುತ್ತೆ. ಆಮೇಲೆ ಅದ್ರ ಕೆಳಗಡೆ ಒಂದು ತೊಂಗಟ್ಟ, ಬ್ಯೂಟಿಫುಲ್ ಆರ್ನಮೆಂಟಲ್ ಜ್ಯುವೆಲ್ರಿ. ಅದು ಹಿಂಗೆ ದೇವ್ರ ಮೆರವಣಿಗೆ ಬರ್ತಾ ಇದ್ರೆ ಅದು ಹಿಂಗೆ ಆಡ್ತಾ ಇರುತ್ತೆ. ಈವನ್ ಇಫ್ ಯು ಡೋಂಟ್ ವಾಂಟ್ ಟು ಅಬ್ಸರ್ವ್ ಹಿಸ್ ಅಭಯ ಹಸ್ತ, ದಟ್ ತೊಂಗಟ್ಟ ವಿಲ್ ಕಾಲ್ ಯು, see this abhaya, see this abhaya, you please believe in this so that you don't have ಭಯ ಅಂತ ಹಿಂಗ್ ತೋರ್ಸೋ ತರ ಇರುತ್ತೆ. ನೋಡಿದೀವಿ ಸರ್, ಅಷ್ಟೆಲ್ಲ ಗಮನಿಸಿಲ್ಲ. ಅದೇನೋ ಅಲ್ಲಾಡ್ತಾ ಇದೆ ಅಲ್ವಾ? This time you see, if you go to any ತೊಂಡೀರ ಮಂಡಲ ನಾಡು ದಿವ್ಯದೇಶಂ ಅಭಯ ಹಸ್ತ ನೋಡಿ, they will beautifully decorate that with the
ವಜ್ರಖಚಿತವಾದಂತಹ ಒಂದು ಕೈಯಿಂದ ಅಲಂಕಾರ ಮಾಡಿರ್ತಾರೆ. ಫಳ 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 அப்படியே ಮಿನ್ನು. ತಿರುವಳಿಕೆಡಿ ಪಾತ್ರ ಸಾರ್ಥಿ ಕೈ ಪಾತ್ರ ಕೇಳ ಎಬಡಿ ಮಿನ್ನು ಜಾಜ್ವಲ್ಯಮಾನವಾಗಿ ಹೊಳಿತಾ ಇರುತ್ತೆ. ಕೆಳಗಡೆ ಈ ಕೈ ಎಷ್ಟಗಲ ಇರುತ್ತೋ, ಈ ಅಂಗೈ ಒಳಗೈ ಎಷ್ಟಗಲ ಇರುತ್ತೋ ಅಷ್ಟಗಲ ಪದಕ ಇಲ್ಲಿ ತೊಂಗು ಬಿಟ್ಟಿರ್ತಾರೆ. ಒಂದು ಚೈನು, ಅದಕ್ಕೆ ತೊಂಗಟ್ಟ, ಅದು ಹಿಂಗ ಅಲ್ಲಾಡ್ತದು. ಅದೇನಕ್ಕೆ ಅಂದ್ರೆ ದಟ್ ಇಸ್ ದ ತಾತ್ಪರ್ಯ. ಅವನನ್ನ ನೀ ನಂಬು, ಅವನ ತಿರುವಡಿ ಆದ್ರೂ ನಂಬು, ಕೈ ಆದ್ರೂ ನಂಬು. ತಿರುವಡಿ ಕಾಣಿಸಲ್ವಾ, ಕೈಯಿನ್ ನಂಬು. ಆ ಕೈ ನಂಬದ್ರೇನೆ ನಿನಗ್ ಭಯ ಎಲ್ಲ ಹೊರಟೋಗುತ್ತೆ. ಎವ್ರಿ ಅಲಂಕಾರಂ ಇನ್ ಎವ್ರಿ ದಿವ್ಯ ದೇಶಂ and particular alankaram in particular divya desham has certain significance to Bhagavatam. ಗೊತ್ತಾಯ್ತಾ? ಸುಮ್ನೆ ಏನೋ ಇದೆ ಮಾಡು ಆ ಕಡೆ ಅಲಂಕಾರ ಅಂತ ಮಾಡಿಲ್ಲ. ಅಲಂಕಾರಗಳು ಚೇಂಜು ಮಾಡೋಂಗಿಲ್ಲ. ಅಲಂಕಾರ ಮಾಡೋ ವಂಶಸ್ಥರೇ ಬಂದು ಅಲಂಕಾರ ಮಾಡ್ಬೇಕು ದೇವ್ರನ್ನ. ಅದು ಗೊತ್ತಾ? ಅಲ್ಲ ಆರತಿ ಎಲ್ಲ ಮಾಡಿ ಅರ್ಚಕರು ಅರ್ಘ್ಯ ಪಾದ್ಯ ಎಲ್ಲ ಸಮರ್ಪಣೆ ಮಾಡ್ತಾರಲ್ಲ, ಅವ್ರ ದೇವ್ರನ್ನ ಮುಟ್ಟೋಂಗಿಲ್ಲ. ದಟ್ ಇಸ್ ವೈ in our South India, so much of devotion is still retaining and remaining. ಅದೇ ನಾರ್ತ್ ಇಂಡಿಯಾ ಹೋಗಿ ಎಲ್ರು ಮುಟ್ತಾರೆ ವಿಶ್ವನಾಥನ, ಸೋಮನಾಥನ್ ಎಲ್ರು ಹೋಗಿ ತದ್ಕೋತಾರೆ, ಎಲ್ರು ಪೂಜೆ ಮಾಡ್ತಾರೆ. ಹಠಾವ್ ಅಂತ ನೀವ್ ಮಾಡೋ ಪೂಜೆನ ಎಡಗೈಯಲ್ಲಿ ತಲ್ತಾರೆ, ಬಲಗೈಯಲ್ಲಿ ಅವ್ರು ಮಾಡ್ತಾ ಇರ್ತಾರೆ. ನಮ್ ಸೌತ್ ಅಲ್ಲಿ ಹಂಗಲ್ಲ. ಅಲಂಕಾರ ಮಾಡೋ ವಂಶಸ್ಥರೇ ಬಂದ್ ಅಲಂಕಾರ ಮಾಡ್ಬೇಕು. ದೇವ್ರನ್ನ ಮುಟ್ಟವ್ರೆ ಮುಟ್ಬೇಕು, ಎಲ್ರು ಮುಟ್ಟೋಂಗಿಲ್ಲ. ಅರ್ಚಕರು ಕೂಡ ಮುಟ್ಟೋಂಗಿಲ್ಲ ದೇವರನ್ನ, ಗೊತ್ತಾ? ಬಿಕಾಸ್ ಎವ್ರಿ ಅಲಂಕಾರಂ ಹ್ಯಾಸ್ ಅ ಸಿಗ್ನಿಫಿಕೆನ್ಸ್. ತೊಂಡೀರ ಮಂಡಲ ನಾಡಗ್ ಹೋದ್ರೆ ಇದೆಲ್ಲ ನಾವು ಕಲಿಬಹುದು. ಕಂಚಿ ವರದರಾಜರಿಗೆ ಶಿಖತ್ತಾಳೆ ಅಂತ ಒಂದ್ ರೀತಿ ಕಿರೀಟ ಹಿಂಗ್ ಹಾಕ್ತಾರೆ, ಗೊತ್ತಾಯ್ತಾ? ನೆಕ್ಸ್ಟ್ ಟೈಮ್ ಪ್ಲೀಸ್ ಅಬ್ಸರ್ವ್ ದ ಪೀಪಲ್ ಹೂ ಗೋ ಟು ಕಾಂಚೀಪುರಂ ರೆಗ್ಯುಲರ್ಲಿ. ಕಿರೀಟ ಒಳಗಡೆ ಇರುತ್ತೆ, ಅದಕ್ಕೆ ದಿಂಡಾಗಿ ಒಂದು ರೀತಿ ಮಲ್ಲಿಗೆ, ಒಳ್ಳೆ ಗುಂಡು ಮಲ್ಲಿಗೆ, ಅದನ್ನ ಚೆನ್ನಾಗಿ ಸುತ್ತ ಬಿಡ್ತಾರೆ, ಇಷ್ಟು ದಪ್ಪ. ಅದು ಹಿಂಗೆ ನೇರ ಹೋಗುತ್ತೆ. ಅದ್ರ ಮೇಲೆ ಗಾಜ್ ದಡಿ ಅಂತ ಹೇಳ್ತೀವಿ, ನೆಲ್ಲ ಗಾಜ್ ದಡಿ, ಒಳ್ಳೆ ರೆಡ್ ಮಕ್ಮಲ್ ಕ್ಲಾತ್, ಅದನ್ನ ಹಾಕಿ ಸುತ್ತ ಬಿಡ್ತಾರೆ. ಪನ್ನೀರನ್ನ ಚುಮರಿಸ್ತಾರೆ ದೇವರಿಗೆ, ಚೆನ್ನಾಗ್ ಕೂಲಾಗಿರ್ಲಿ, ತಲೆನೋವು ಬರ್ಕೊಡ್ದು ಅಂತ. ಅಷ್ಟು ಮಲ್ಲಿಗೆ ಮಧ್ಯದಲ್ಲಿ ಪನ್ನೀರನ್ನ ಚುಮರಿಸ್ಬಿಟ್ಟು ಗಾಜ್ ದಡಿಯನ್ನ ಹಾಕಿ, ಅದಕ್ಕೆ ಕಲ್ಕುತುರಾಯಿ ಅಂತ, ಕಲ್ಕಿತುರಾಯ್, ಸೂರ್ಯ, ಚಂದ್ರ, ನೆತ್ತಿಪಟ್ಟಂ, ಶಾಯಕ್ಕೊಂಡೆ ಎಲ್ಲಾದ್ನೂ ಅದಕ್ಕೆ ಸಿಕ್ಕಿಸ್ತಾರೆ. ಸಿಕ್ಕಿಸ್ಬಿಟ್ಟು ಒಂದೇ ಒಂದು ಹಾರ, ಜಾಸ್ತಿ ಹಾಕಲ್ಲ, ಚಿಕ್ಕದಾಗಿ ಟೈಟ್ ಕಟ್ಟಿರೋ ಒಂದು ಹಾರ ಈಗ ಹಾಕ್ಬಿಟ್ಟು ದೇವ್ರನ್ನ ನಿಲ್ಲಿಸ್ತಾರೆ. ಏನು ಬ್ಯೂಟಿಫುಲ್ ಆಗಿರ್ತಾರೆ ಗೊತ್ತಾ ನೋಡಕ್ಕೆ ದೇವ್ರು. ಸೂಪರ್ ಬಂದ್ರೆ ಸೂಪರ್. ಉಭಯನಾಚಿ ಮಾರುಗಳ ಸಮೇತ ಒಂಥರ ನಿರಾಭರಣ, ರಿಲ್ಯಾಕ್ಸ್ಡ್ ಆಗಿ. ದಟ್ ಇಸ್ ದ ಆ ಪೋಷಾಕು ಏನ್ ಗೊತ್ತಾ? ಭಗವಂತ ಈ ಸಮಯದಲ್ಲಿ ಯಾವ ಆತ್ಮಕ್ಕೆ ನಾನು ಮೋಕ್ಷವನ್ನ ಕೊಡ್ಲಿ ಅಂತ ಈ ಶಿಖತ್ತಾಡೆ ಇಟ್ಕೊಂಡು ಆಲೋಚನೆ ಮಾಡಿ. 5 minutes ಸರ್, ನಾನು ಜಾಯಿನ್ ಆಗ್ತೀನಿ ಬಂದು. ಏಮಯ್ಯ ಇದು ಫೋನ್. ಓಕೆ. ಸೊ ಈ ರೀತಿ ಭಗವಂತ ಆಲೋಚನೆ ಮಾಡ್ತಾನಂತೆ ಆ ಅಲಂಕಾರದಲ್ಲಿ. ಸಿ ಎವ್ರಿ ಅಲಂಕಾರಂ you must immerse, you must enjoy. Somewhere it is connected to Bhagavatam, ಅಲ್ವಾ? ಈ ದೃಶ್ಯಾವಳಿಗಳೆಲ್ಲ ಗರ್ಭಪ್ರಾಯದಲ್ಲಿ ತಾಯಿಯ ಹೊಟ್ಟೆಯಲ್ಲಿರೋ ಮಗು ನೋಡುತ್ತಂತೆ. ನೋಡಿ, ಹೇ ಪರಮಾತ್ಮನೇ, ನನಗಿನ್ ಭಯ ಇಲ್ಲ, ನೀ ಬಂದ್ಬಿಟ್ಟೆ, ಯು ಆರ್ ಶೋಕೇಸಿಂಗ್ ಯೋರ್ ಸೆಲ್ಫ್ ಟು ಮೀ, ಐ ಕುಡ್ ಸಿ ಯು ಪ್ರಾಪರ್ಲಿ, just I am seeing this the entire world. In the same way I am seeing you. Now you are going to take off me, get rid of my janma ಅಂತ ಕೇಳ್ಕೊಳುತ್ತೆ. ಯಾವ ರೀತಿ ಕೇಳ್ಕೊಳುತ್ತೆ ಅಂತ ನೋಡೋಣ. ಜಂತುರುವಾಚ. ಯಶೋಧ ಬನ್ನಿ ಚೌಧರಿಗಳ. ನೆಕ್ಸ್ಟ್ ಚಲ್ರೆ Sir, I'll be on audio, sir. ಓಕೆ, ನೆಕ್ಸ್ಟ್ ಚಲ್ರೆ ಮಮ್ಮ. ಅದಕ್ಕ ತುಂಗೀಕ. ತುಂಗೀಕರಣ. ಪ್ರಭಾ ಆಂಟಿ ಹೇಳ್ತೀರಾ? ಓಕೆ, ಪ್ರಭಾ ಆಂಟಿ ಅನ್ಮ್ಯೂಟ್ ಮಾಡ್ಕೊಡಿ. ಜಂತುರ್ವಾಚ ಪಕ್ಕದಲ್ಲಿ ಜಂತು ಸ್ತುತಿ ಅಂತ ಬರ್ಕೊಳ್ಳಿ. ಯು ವಿಲ್ ಬಿ ಆನ್ ಆಡಿಯೋ ಅನುರಾಧ ಮಾಮಿ. Yes, sir. Not well, sir, so I'm not able to sit.
I'll ಓಕೆ ಓಕೆ be an audio. ಜಂತುರುವಾಚನ ಚೊಲ್ಲಿ ಕುಡ್ಕಣಿಕ್ರಿ ಅಮ್ಮ. ಓಕೆ ಜಂತು ಸ್ತುತಿ ಏನ್ ಎಳತ್ಕೆಂಗೋ ಅದನ್ ಪಕ್ಕಮೆ ತಸ್ಯೋಪಸನ್ನಮವಿತುಂ ಜಗದಿಚ್ಛಯಾತ ನಾನಾತನೋರ್ಭುವಿ ಛಲಚ್ಚರಣಾರವಿಂದಂ ಸೋಹಂ ವ್ರಜಾಮಿ ಶರಣಂ ಹ್ಯಕುತೋ ಭಯಂ ಮೇ. ಸೋಹಂ ವ್ರಜಾಮಿ ಶರಣಂ ಹ್ಯಕುತಂ ಭಯಂ ಮೇ. ಅಂಡರ್ಲೈನ್ ಮಾಡ್ಕೊಳ್ಳಿ. ಸೋಹಂ ನನಗೆಲ್ಲಿನ ಭಯ. Where will I get anxiety or any fearness? ಸೋಹಂ ವ್ರಜಾಮಿ ಶರಣಂ. ನಿನ್ನನ್ನ ಶರಣ ಅಂತ ಶರಣಾಗತಿ ಮಾಡಿರೋವನಿಗೆ ಹ್ಯಕುತೋ ಭಯಂ. ಯಾವ ತರದ ಭಯ ಇರಕ್ಕೆ ಸಾಧ್ಯ? ಹ್ಯಕುತೋ ಭಯಂ ವರ್ಗು ಅಂಡರ್ಲೈನ್ ಮಾಡ್ಕೊಳ್ಳಿ. ಏನೇ ದೃಶಿ ಗತಿ ದರ್ಶ್ಯಸ ತೋನುರೂಪ. ಇನ್ನೊಂದ್ಸಲ ಹೇಳ್ತೀನಿ. ತಸ್ಯೋಪಸನ್ನಮವಿತುಂ ಜಗದಿಚ್ಛಯಾತ್ತ ನಾನಾತನೋರ್ಭುವಿ ಚಲಚ್ಚರಣಾರವಿಂದಂ ಸೋಹಂ ವ್ರಜಾಮಿ ಶರಣಂ ಹ್ಯಕುತೋ ಭಯಂ ಮೇ. ಏನೇ ದೃಶಿ ಗತಿರದರ್ಶ್ಯ ಸತೋನುರೂಪ. చెప్పండి. ತಸ್ಯೋಪಸನ್ನಮವಿತುಂ ಜಗದಿಚ್ಛಯಾತ್ತ ನಾನಾತನೋರ್ಭುವಿ ಚಲಶ್ಚರಣಾರವಿಂದಂ ಸೋಹಂ ವ್ರಜಾಮಿ ಶರಣಂ ಹ್ಯಕುತೋ ಭಯಂ ಮೇ. ಏನೇ ದೃಶಿ ಗತಿರದರ್ಶ್ಯ ಸತೋನುರೂಪ. ತಸ್ಯೋಪಸನ್ನಮವಿತುಂ ಜಗದಿಚ್ಛಯಾತ್ತ ನಾನಾತನೋರ್ಭುವಿ ಚಲಶ್ಚರಣಾರವಿಂದಂ ಸೋಹಂ ವ್ರಜಾಮಿ ಶರಣಂ ಹ್ಯಕುತೋ ಭಯಂ ಮೇ. ಏನೇ ದೃಶಿ ಗತಿರದಶ್ಚ ಸತೋನುರೂಪ. ಯಸ್ತ್ವತ್ರ ಬದ್ಧೈವ ಕರ್ಮಭಿರಾವೃತಾತ್ಮಾ ಭೂತೇಂದ್ರಿಯಾಶಯ ಮಯಿ ಮವಲಂಬ್ಯ ಮಾಯಾಂ ಆಸ್ತೆ ವಿಶುದ್ಧಮವಿಕಾರ ಮಖಂಡ ಬೋಧಂ ಆತಪ್ಯಮಾನ ಹೃದಯೇ ವಸತಿಂ ನಮಾಮಿ. హృదయే వసతిం నమామి. అండర్లైన్ చేసుకోండా. చెప్పండి. యస్త్వత్ర బద్ధ ఇవ కర్మభిరావృతాత్మా భూతేంద్రియాశయమయీ మవలంబ్య మాయాం ఆస్తే విశుద్ధమవికార మఖండ బోధః ఆతప్యమాన హృదయే వసితం నమామి. యస్వత్ర బద్ధ ఇవ కర్మభిరావృతాత్మా భూతేంద్రియాశయమయీ మవలంబ్య మాయాం ఆస్తే విశుద్ధమవికార మఖండ బోధం ఆతప్యమాన హృదయే వసితం నమామి. ಹಲವಾರು ದುಷ್ಟರುಗಳು ಹಲವಾರು ಜನ್ಮಗಳನ್ನು ಪಡೆದು ನೋಡಕ್ಕೆ ನೀನು ಅವರ ಜೊತೆಯಲ್ಲೂ ಅವತಾರಗಳನ್ನ ತೆಗೆದು ಎಲ್ಲರನ್ನು ಸಂಹಾರ ಮಾಡಿದ್ದೀಯಾ, ಶಿಕ್ಷಿಸಿದ್ದೀಯಾ ಅಂತ ಆದ್ರೂ ಇಲ್ಲ. ಇದು ಶಿಕ್ಷಣೆ ಅಲ್ಲ, ನಮಗೆ ರಕ್ಷಣೆ. ಪ್ರತಿ ಜನ್ಮದಲ್ಲೂ ನಮಗೆ ಪೆಟ್ಟನ್ನ ಕೊಟ್ಟು ಉಳಿ ಏಟನ್ನ ಹಾಕಿ ಒಂದು ವಿಗ್ರಹ ಚೆನ್ನಾಗ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? అల్వా ఎంత పెద్దగా గర్భగృహంలో విగ్రహం ఉంటుంది. అంత పెద్దగా ఏమైనా చేయగలరా? ఏం మాడతారే?
ದೇವರೇ ಆದ್ರೂ ಆ ದೇವರಿಗೆ ಉಳಿಪೆಟ್ಟನ್ನ ಕೊಡ್ತಾರೆ, ಆ ಕಲ್ಲ ಮೇಲೆ ಕುತ್ಕೋತಾರೆ. ಆಹಾ, ಇಷ್ಟು ದೊಡ್ಡ ಶ್ರೀನಿವಾಸ JP ನಗರದಲ್ಲಿ ಇದಾನ ಇಲ್ವಾ? ಇದಾನೆ ಸರ್. ಆ ಈ ಇದೆಲ್ಲ ಕೆತ್ತಬೇಕಾದ್ರೆ ಅವನ ಚೆಸ್ಟ್, ಅದ್ರಲ್ಲಿ ಲಕ್ಷ್ಮಿ ಎಲ್ಲ ಕೆತ್ತಬೇಕಾದ್ರೆ ಎಲ್ಲಿ ಕುತ್ಕೋಬೇಕು? ಅವನ ಮೇಲೆ ಮೇಲೇನೆ. ಕುತ್ಕೋಬೇಕು, ಕಾಲ್ ಇಟ್ಕೊಂಡೇ ಕುತ್ಕೋಬೇಕು ಅಲ್ವಾ? ಏನ್ ಮಾಡ್ತೀವಿ, ಆ ದೋಷ ಎಲ್ಲ ನೀಗ್ಬೇಕು ಅಂತ 48 ದಿನ ಜಲವಾಸ, ಧಾನ್ಯವಾಸ, ಭೂವಾಸ ಇದೆಲ್ಲ ಮಾಡ್ತೀವಿ. ಅದಾದ್ಮೇಲೆ ಕ್ಷೀರದಲ್ಲಿ, ದಧಿಯಲ್ಲಿ ಮತ್ ತುಪ್ಪದಲ್ಲಿ, ಜೇನುತುಪ್ಪದಲ್ಲಿ, ಸಕ್ಕರೆಯಲ್ಲಿ ಎಲ್ಲ ಅಭಿಷೇಕ ಮಾಡ್ತೀವಿ ಅಲ್ವಾ? ಬಿಕಾಸ್ ಆ ಎಲ್ಲಾ దోషಗಳು నీగಬೇಕು ಅಂತ. అదే ತರ నేను ఒక విగ్రహము అవ్వాలంటే ఒక్కొక్క జన్మము నాకి ఒక్కొక్క ಉಳಿಯೇಟು. ಒಪ್ಕೋತೀರಾ? ಅಯ್ಯೋ, ಒಂದೊಂದು ಜನ್ಮ ಉಳಿಯೇಟಿರ್ಲಿ ಸರ್, ಒಂದೇ ಜನ್ಮದಲ್ಲಿ ಎಲ್ಲಾ ಉಳಿಯೇಟು ತಿಂದಾಯ್ತು ಸರ್ కదా. ఒక్కొక్క జన్మము ఒక్కొక్క ఉళియేటు కాదు అల్వా రేఖా? ಅಯ್ಯೋ ಪೋರುಪ್ಪ, ಒಂದು ಜನ್ಮವೇ ಪೋರು, ಸಕಲ ಉಳಿಯೇಟು ಅಲ್ಲೇ ತಿಂದಾಯ್ತು. ಒಪ್ಕೋತೀರಾ? ಇನ್ ಯಾವ ಉಳಿಯೇಟು ಬೇಕಿಲ್ಲ. ಆದ್ರೆ ಒಂದು ವಿಗ್ರಹ, ಒಂದು ಶೇಪ್ ತಗೋಬೇಕಾದ್ರೆ ನೋ ಮ್ಯಾಟರ್ ಹೌ ಮಚ್ ಎವರ್ ಯು ಹಿಟ್, ಫೈನಲ್ ರಿಸಲ್ಟ್ ವಿಲ್ ಬಿ ಸೋ ಬ್ಯೂಟಿಫುಲ್ ಅಲ್ವಾ? ಆ ರೀತಿ ಹಲವು ಅವತಾರಗಳನ್ನು ತೆಗೆದು ನಮ್ಮನ್ನು ನೀನು ಪರೀಕ್ಷಿಸಿ 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 ಹಲವಾರು ಪರೀಕ್ಷೆಗಳನ್ನ ಇಟ್ಟು ಶೋಷಣೆ ಮಾಡಿ ಯು ಫಿಲ್ಟ್ರೇಟೆಡ್ ಅಸ್ ಅಂಡ್ ಫೈನಲಿ ಉತ್ತಮೋತ್ತಮವಾದ ಈ ಮನುಷ್ಯ ಜನ್ಮಕ್ಕೆ ನನ್ನನ್ನ ತಳ್ಳಿದ್ದೀಯಾ. ದೇರ್ ಕಮ್ಸ್ ಡೇಂಜರ್ ಅಲ್ವಾ? ಯಾವ್ದು ತುಂಬಾ ಉತ್ತಮನೋ ಅಲ್ಲಿಂದಾನೆ ಡೇಂಜರ್ ಶುರು ಆಗುದು. ಆಯ್ತಾ? ನಿನ್ನೆವರೆಗೂ ಯಶೋಧ ಮಾಮಿ ಏನು ಚೆನ್ನಾಗಿ ಹೇಳ್ತಾ ಇರಲ್ಲ, ಪಾರಾಯಣ ಇದು ಅಲ್ಲ. ಆಯ್ತಾ? ಯಶೋಧ ಮಾಮಿ ಏನು ಪ್ರಾಕ್ಟೀಸ್ ಮಾಡಿಲ್ಲ ನೀವು ಅಂತ ಬಯಸ್ಕೊತಾ ಇರ್ತಾರೆ. ಆಮೇಲೆ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗ್ ಹೋಗುತ್ತೆ. ಅಯ್ಯೋ, ಯಶೋಧ ಮಾಮಿ ಎಷ್ಟ್ ಚೆನ್ನಾಗಿ ಹೇಳ್ತಾ ಇದ್ದೀರಾ ಅಂತ. ತುಂಬಾ ಚೆನ್ನಾಗಿ ಹೇಳ್ತಾ ಇದಾರೆ, ವೆರಿ ನೈಸ್, ಸಚ್ ಎ ಡ್ರಾಸ್ಟಿಕ್ ಚೇಂಜ್, ಪರಿಶ್ರಮ ಎಷ್ಟ್ ಚೆನ್ನಾಗಿ ಹಾಕಿದೀರಾ ಅಂತ ಹೇಳಕ್ ಶುರು ಆದ್ಮೇಲೆ ನಾವು ಬಾಲ್ ಇಸ್ ಇನ್ ಯೋರ್ ಕೋರ್ಟ್, ನಾಟ್ ಇನ್ ಮೈ ಕೋರ್ಟ್. ಅದ್ ಮೇಂಟೈನ್ ಮಾಡ್ಬೇಕಲ್ಲ, ಆಮೇಲೆ ಮತ್ತೆ ಕೆಳಗಿಳಿಬಾರ್ದಲ್ಲ. ಇಫ್ ಯು ಆರ್ ಎ ಬ್ಯಾಡ್ ಅಂಡ್ ಪೂರ್ ಸ್ಟೂಡೆಂಟ್, ಬದುಕೊಂಡ್ರಿ. ಬಟ್ ಇಫ್ ಯು ಬಿಕಮ್ ಎನ್ ಎಕ್ಸಲೆಂಟ್ ಸ್ಟೂಡೆಂಟ್, then finish. You have to maintain the same ದರ್ಜೆ, you cannot come back ಅಲ್ವಾ? ಅವಾಗ ನೋಡಿ ಯಶೋಧ ಮಾಮಿಗೆ ಅನ್ಸುತ್ತೆ, ಅಯ್ಯೋ ಬೈತಾ ಇದ್ದಾಗ್ಲೇ ಚೆನ್ನಾಗಿರ್ತಾ ಇತ್ತು, ಹೊಗಳಿಸ್ಕೊಂಡ್ಬಿಟ್ಟೆ, ಈಗ ಅದನ್ನೇ ಮೇಂಟೈನ್ ಮಾಡ್ಬೇಕಲ್ಲಪ್ಪ ಅಂತ ಶುರು ಆಗತ್ತೆ ಅಲ್ವಾ? ಹಂಗೆ ಅಂತ ಅಭ್ಯಾಸ ಮಾಡದೆ ಇರ್ಬೇಡಿ, ಹೇಳಿದ್ದು ಜೀವನದಲ್ಲಿ ಅಲ್ವಾ? ಹೆಂಗೆ ಅಂದ್ರೆ ಉತ್ತಮೋತ್ತಮ ದರ್ಜೆಗೆ ಹೋಗ್ತಾ ಹೋಗ್ತಾ the more you go to the higher level, higher octaves, responsibilities are more. ಒಪ್ಕೋತೀರಾ? Responsibilities are more and you have to maintain the relationship in a better way, in the best way ಅಲ್ವಾ? ಯಾವ್ದೋ ಒಂದು ಬ್ಯಾಚು ಕೊಣ ಪಿಣ ಅಂತ ಒಂದು 4 ಜನ ಸ್ಟೂಡೆಂಟ್ ಭಾಗವತ ಕಲಿಯಕ್ಕಿರೋವಾಗ ನಾ ಏನ್ ಮಾಡ್ತಾ ಇದ್ದೆ? ವಾಟ್ ಐ ಯೂಸ್ ಟು ಡು? ಇಡೀ ವಾರ ಫ್ರೀ ಇರ್ತೀನಲ್ವಾ, ఎప్పుడో తీసుకుంటే బ్యాచ్ లేదు, గీచు లేదు, ఏను లేదు అల్వా? నాకు అయ్యేటప్పుడు ఫోన్ చేసేది, రాండా అని పిలిచేది, తీసుకునేది ఫోన్ లో, చెప్పేది రాಂಡಾ ಮನೆಗೆ ಬಂದ್ಬಿಡಿ ಹೇಳ್ಕೊಡ್ತೀನಿ ಅನ್ನೋದು. ಅವ್ರ ಮನೆಗ್ ಬರೋರು, ನಾನು ಹೇಳ್ಕೊಡ್ತಾ ಇದ್ದೆ, ಹೇಳ್ಸ್ಕೊಂಡ್ಬಿಟ್ಟು ಹೋಗ್ಬಿಡೋರು ಭಾಗವತ. ಮುಂಚೆನ ಹಂಗೆ ನಡೀತಾ ಇದ್ದಿದ್ದು. ఇంత స్టూడెంట్స్ లో లేదు, ఇంత బ్యాచ్ లో లేదు. తప్పిస్తే తప్పింది, తప్పలేకపోతే తప్పలేదు అంతే. ಯಾವುದು ಏನು ಶಿಸ್ತಿಲ್ಲ, హ్యాపజార్డ్. ಆಯ್ತಾ? ಬರ್ತಾ 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 when students started coming to me, I started designing and structuring my batches. ಇವಾಗ ಹೇಳ್ದೆ ಕೇಳದೆ ತಪ್ಸಕ್ಕಾಗತ್ತಾ? ಹೇಳ್ದೆ ಕೇಳದೆ ನಾನ್ ರಜಾ ಕೊಡಕ್ಕಾಗತ್ತಾ? ರಜಾ ಕೊಟ್ರು I should have the track in my mind, how many classes I have given the leave, so that I have to do my compensations ಅಲ್ವಾ? ಅಥವಾ ಕ್ಲಾಸಿಗೆ ನಾ ಲೇಟ್ ಆಗಿ ಬರಕ್ಕಾಗತ್ತಾ? ನನ್ನ టైం ಬಿಟ್ಟು ಬೇರೆ టైం స్లాట్ ಅಲ್ಲಿ ನಾನು బని కస్తూరి మామి రాండా, మీరు ఫ్రీగా ఉండారు, నేను ఫ్రీగా ఉంటాను, చెప్పిస్తాను ఒక చాప్టర్, అవుతుందా? సార్ మీరు ఫ్రీగా ఉండొచ్చు, నేను ఫ్రీ ఉండను.
నాదే టైం ఉంటుంది. మీరు ఎప్పుడు చెప్పారో అప్పుడు లక్షణంగా వస్తాను, కూకుంటాను, నేను నా క్లాస్ చేసుకుంటాను, పోతాను. మీరు ఎప్పుడు పిలుస్తేనో నాకు అయ్యలేదు. భర్తతోనే ಇದೆಲ್ಲ constraints. Then the more you are into responsibility, the more you structureize yourself. అల్వా? మనుష్య జన్మము అనేది అలా స్ట్రక్చర్ గా ఉండే జన్మము. ಒಪ್ಕೋತೀರಾ? ಒತ್ತಕರಂಗಳ ರೇಖಾ ಮನುಷ್ಯ ಜನ್ಮ ಅನ್ನೋದು ಮೋರ್ ಸ್ಟ್ರಕ್ಚರೈಸ್ಡ್ ಜನ್ಮ. ನೀವು ಜಿರಳೆ ಆಗಿರೋವಾಗ, ಹಲ್ಲಿ ಆಗಿರೋವಾಗ, ಒಂಟೆ ಆಗಿರೋವಾಗ ನೀವ್ ಏನ್ ಕರ್ಮ ಮಾಡಿದ್ರಿ ಅಂತ ನೋಬಡಿ ವಿಲ್ ಟ್ರ್ಯಾಕ್, ಬಿಕಾಸ್ ಯು ವಿಲ್ ಗೆಟ್ ದ ಬೆಸ್ಟ್ ಆಫ್ ದಿ ಬೆಸ್ಟ್. ಬೆಟರ್ ಜನ್ಮ. ಕೆಳಗಡೆ ಇರೋ ಜನ್ಮಗಳು ನಿಮಗೆ ಬರಲ್ಲ, ಮೇಲೆ 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 ಜನ್ಮನೇ ಬರುತ್ತೆ. ಆದ್ರೆ ಮನುಷ್ಯನಿರೋವಾಗ ಮನುಷ್ಯ ಯಾವ ರೀತಿ ಯಾರ ಹತ್ರ ಮಾತಾಡ್ದ, ಏನು ಕರ್ಮಗಳನ್ನ ಮಾಡ್ದ, ಯಾರಿಗೆ ಏನು ನೋವು ಮಾಡ್ದ, ಯಾರಿಗೆ ಏನು ಒಳಿತನ್ನ ಮಾಡ್ದ, ಯಾರಿಗೆ ಮೋಸ ಮಾಡ್ದ, ಯಾರದನ್ನ ಕಿತ್ಕೊಂಡ, ಯಾರಿಗೆ ಏನು ಕೊಟ್ಟ, ಆಲ್ ದ ಋಣ ಅಂಡ್ ಕರ್ಮ ದೀಸ್ will start counting immediately. You have to be more responsible, more answerable in this higher janma. ಒಪ್ಕೋತೀರಾ? ಪುಣ್ಯಗಳು ಜಾಸ್ತಿ ಆದ್ರೂ ಕಷ್ಟ. ಅಗೇನ್ ಯು ಡೋಂಟ್ ಗೆಟ್ ಮೋಕ್ಷ. ಯಾವ್ದೋ ಯಕ್ಷ, ಗಂಧರ್ವ, ಪಿತೃಲೋಕದ ಜನ್ಮ, ಮಹರ್ಷಿ, ರಾಜರ್ಷಿ ಯಾವನಿಗ್ ಬೇಕು, ಅದು ಬೇಕಿಲ್ಲ ಅಲ್ವಾ? ತುಂಬಾ ಕರ್ಮಗಳು, ನೆಗೆಟಿವ್ ಕರ್ಮಗಳು ಅಲ್ವಾ? ಪಾಪ ಕರ್ಮಗಳು ಜಾಸ್ತಿ ಆದ್ರೂ ಕಷ್ಟ. ಯಾವ್ದೋ ಕೊಂಬಿ ಪಾಕಂ, ಅಸಿತ ಪತ್ರಂ, ಯಾವ್ದೋ ಒಂದು ನರಕದಲ್ಲಿ ಹೋಗಿ ಹುಟ್ತೀವಿ, ಅದು ಯಾರ್ಗ ಅನುಭವಿಸ್ತಾರೆ? ಬೇಡ. ಬಟ್ ಸ್ಟಿಲ್ ದಿಸ್ ಮನುಷ್ಯ ಜನ್ಮ ಇಸ್ ಸೋ ಸ್ಲಿಪರಿ, ಜಾರುತ್ತೆ. ಎಲ್ಲೋ ತಗೊಂಡು ಹೋಗಿ ನಿಮ್ಮನ್ನ ಢಮಾರ್ ಅಂತ ಬೀಳಿಸ್ಬಿಡುತ್ತೆ. ಇದನ್ನ ಹೇಳಿದ್ದೆ ಅಲ್ವಾ ನಾನು ನಿಮಗೆ ಆಲ್ರೆಡಿ? 1ನೇ ಮೆಟ್ಲಲ್ಲೋ 2ನೇ ಮೆಟ್ಲಲ್ಲೋ ಕೂತಿರೋನು ಡಮಾಲ್ ಅಂತ ಬಿದ್ರೆ ಜಾಸ್ತಿ ಪೆಟ್ಟಾಗಲ್ಲ. ಇಲ್ಲಿಂದ ಇಲ್ಲಿಗ್ ಬೀಳ್ತಾನೆ. ಅಲ್ಲಿರೋನ್ 50ನೇ ಮೆಟ್ಲಲ್ಲಿ ಇರೋನ್ ಬಿದ್ದು ಬಿಟ್ರೆ ಕೈ ಕಾಲು ಹೊಡೆದೋಗುತ್ತೆ ಅಲ್ವಾ? ಸರಿ, ಸರ್ ಇವತ್ತು ಸ್ವಲ್ಪ ಲೇಟ್ ಆಗೋಯ್ತು. ನಾ ಎಲ್ಲ ಹೊರಗಡೆ ಪರ್ಚೇಸ್ ಕೊಟ್ಟೋಗಿದ್ದೆ ಫಂಕ್ಷನ್ಗೆ, ಲೇಟ್ ಆಗೋಯ್ತು ಸರ್, ಅದಕ್ಕೆ ಇವಾಗ ಬರ್ತಾ ಇದ್ದೀನಿ. ಪರವಾಗಿಲ್ಲ, ನೋ ಪ್ರಾಬ್ಲಮ್. ನಾನು ಜಂತು ಸ್ತುತಿನೇ ಮಾಡ್ತಾ ಇದ್ದೀನಿ, ಆಂಡಾಳ್ ಮಾಡಿ, ಡೋಂಟ್ ವೆರಿ. ಸೊ ಮೇಲೆಯಿಂದ ಬಿದ್ರೆ ಹೆಂಗಿರುತ್ತೆ, ಇಲ್ಲಿ ಏನೋ ಮೆಟ್ಲು ಜಾರಿ ಒಂದು ಚೂರ್ ಬಿದ್ರೆ ಹೆಂಗಿರುತ್ತೆ, ಆತರ ಮನುಷ್ಯ ಜನ್ಮ ಬಂದಿದ್ದೆ ಜೊತೆಯಲ್ಲಿ ರೆಸ್ಪಾನ್ಸಿಬಿಲಿಟಿಗಳು ಸೇರ್ಕೊಂಡು ಬಂತು. ಈಗ ನನ್ನ ಮೇನ್ ಕರ್ತವ್ಯ ಏನು ಅಂದ್ರೆ ತ್ವಚ್ಚರಣಾರವಿಂದಂ, ನಿನ್ನ ಚರಣಗಳಲ್ಲಿ ಆಶ್ರಯವನ್ನ ಮಾಡುವುದು, ಅದನ್ನೇ ಹೃದಯೇ ವಸಂತಂ ನಮಾಮಿ. ನನ್ನ ಹೃದಯದಲ್ಲಿ ವಾಸಿಸುವಂತಹ ಹೇ ಪರಮಾತ್ಮನೇ ನನ್ನ ಆದ್ಯ ಕರ್ತವ್ಯ. ಬಿಕಾಸ್ ಯು ಹ್ಯಾವ್ ಪುಟ್ ಮೀ ಟು ದಿಸ್ ಮನುಷ್ಯ ಜನ್ಮ, ಮೈ ವೆರಿ ಫಸ್ಟ್ ರೆಸ್ಪಾನ್ಸಿಬಿಲಿಟಿ ಇಸ್ ಟು ಡೂ ದ ಶರಣಾಗತಿ. ನಿನ್ನ ಶ್ರೀಚರಣಗಳನ್ನು ನಾನು ಆಶ್ರಯಿಸಿ ನಿನ್ನ ತಿರುವಡಿಯನ್ನ ಹಿಡಿಯುವುದೇ ನನ್ನ ಕೆಲಸ. ದಟ್ ಇಸ್ ಹೌ ಯು ಹ್ಯಾವ್ ಟು ಡೂ ದ ಶರಣಾಗತಿ. ಅವನ ಆ ಪರಮಾತ್ಮನ ಚರಣಗಳನ್ನ ಹಿಡಿಲಿಲ್ಲ ಅಂದ್ರೆ ಶರಣಾಗತಿ ಆಗಲ್ಲ. ಅದಕ್ಕೆ ಶರಣಾಗತಿಯ ದ್ವಯಾನುಸಂಧಾನ ಮಂತ್ರ ಏನಿದೆ? ಶ್ರೀಮನ್ನಾರಾಯಣ ಚರಣೌ ಶರಣಂ ಪ್ರಪದ್ಯೆ ಶ್ರೀಮತೆ ನಾರಾಯಣ. ವೆರಿ ಗುಡ್. ಶ್ರೀಮತೆ ನಾರಾಯಣಾಯ ನಮಃ. ನಾರಾಯಣಾಯ ನಮಃ. ಓಕೆ, ಕಂಪ್ಲೀಟ್ ಮಾಡ್ಬೇಕು. ನಮಃ ಕೇಳಿಸ್ಲಿಲ್ಲ. ಓಕೆ, ಶ್ರೀಮನ್ನಾರಾಯಣ ಚರಣೋ. ದ್ವಯಗೆ ಉಪದೇಶ ಆಗ್ಬೇಕು, ಯಾರು ಬೇಕಾದ್ರೂ ಹೇಳ್ಬೋದಾ ಸರ್? ಉಪದೇಶ ಆಗ್ಬೇಕು. ದ್ವಯ ಯಾರು ಬೇಕಾದ್ರೂ ಹೇಳೋಂಗಿಲ್ಲ. ಗುರು ಮುಖೇನ ಉಪದೇಶ ಆದ್ರೆ ಮಾತ್ರ ಹೇಳಕ್ ಸಾಧ್ಯ, ಅರ್ಹತೆ ಇದೆ, ಇಲ್ದಿದ್ರೆ ಇಲ್ಲ. ಬೇಕಾದ್ರೆ ಹೇಳ್ಕೋಬಹುದು, ನಿಮ್ಗಾಗಿದ್ಯಾ ಆಗಿಲ್ವಾ ಉಪದೇಶ ಮಾಡಿಸ್ಕೊಂಡ್ಬಿಡಿ. ಬಟ್ ದ್ವಯ ಉಪದೇಶ ಮಾಡ್ಬೇಕಾದ್ರೆ ನಿಮ್ ಭರಣ್ಯಾಸ ಆಗಿರ್ಬೇಕು, ಅಲ್ಲಿ ಉಪದೇಶ ಮಾಡ್ತಾರೆ. ಉಪದೇಶ ಮಾಡಿಸ್ಕೊಂಡ್ಬಿಡಿ. ಬಟ್ ಹೇಳ್ಕೋಬಹುದು, ಹೇಳ್ಕೊಳ್ಳೋದ್ರಿಂದ ತಪ್ಪಿಲ್ಲ. ಬಟ್ ಆಚಾರ್ಯ ಮುಖೇನ ಆಗ್ಲೇಬೇಕು ದ್ವಯಾನುಸಂಧಾನ.
ಆದ್ರೇನೆ ಅಲ್ವಾ. ರಾಮಾನುಜರಿಗೆ ದ್ವಯ ಗೊತ್ತಿಲ್ಲ ಅನ್ಕೊಂಡಿದ್ರ? ಆದ್ರೂ ಪೆರಿಯ ನಂಬಿಗಳ ಹತ್ರ ಹೋಗಿ ಮಧುರಾಂತಕದಲ್ಲಿ ದ್ವಯಾನುಸಂಧಾನ ಉಪದೇಶ ಮಾಡಿ ಮಾಡಿ ಅಂತ ಪೀಡಿಸಿ ಮಾಡಿಸ್ಕೊಂಡ್ರು ಅಲ್ವಾ. ಓಂ ನಮೋ ನಾರಾಯಣಾಯ ಅನ್ನೋ ಅಷ್ಟಾಕ್ಷರಿ ನಂತರ ಶ್ರೀಮನ್ನಾರಾಯಣ ಚರಣಂ ಶರಣಂ ಪ್ರಪದ್ಯೆ ಶ್ರೀಮತೇ ನಾರಾಯಣಾಯ ನಮಃ ಅನ್ನೋ ದ್ವಯ. ಆಮೇಲೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜಾಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಇದು 3 ಚಕ್ರಾಂಕಣ ಆಗಿಲ್ವಾ ಅಂಡಾಳ್ ಮಾಮಿ? ಮತ್ತೆ ಮಾಡಿಸ್ಕೊಳ್ಳಿ. ಈಗ ಯಾವಾಗ್ಲೂ ಇದೆಯಲ್ಲ ಪರ್ಕಾಲ್ ಮಠದಲ್ಲಿ ಗ್ರೂಪ್ ಅಲ್ಲಿ ಹಾಕಿದ್ರು ಎಲ್ರು. ಅದು ಏನಾಗೋಯ್ತು, ನಮ್ ತಂದೆ ಸ್ವಯಂ ಆಚಾರ್ಯ ಪುರುಷರು, ಹಾಗಾಗಿ ಏನೇನೋ ಅದಾಗೋಯ್ತು. ಆಗ್ಲೇ ಇಲ್ಲ, ಅವ್ರು ಹೋಗ್ಬಿಟ್ರು. ಆಮೇಲೆ ನಾನು ಪ್ರೊಸೀಡ್ ಮಾಡ್ಲೇ ಇಲ್ಲ. ನಿಮ್ ತಂದೆ ಆಚಾರ್ಯ ಪುರುಷರು ಸ್ವಯಂ ಆಚಾರ್ಯರು, ನಿಮ್ಮ ಯಜಮಾನ್ರ ಮನೆಯಲ್ಲಿ? ಇಲ್ಲ ಇಲ್ಲ, ಸ್ವಯಂ ಆಚಾರ್ಯ ಅಲ್ಲ. ಯಾರು ಮತ್ತೆ ಅವರು? ಅಲ್ಲ, ಅವ್ರ ಮಠ ಬೇರೆ ಅವ್ರದ್ದು. ಅವ್ರು ಮಾಧುರು ಸರ್ ನಮ್ಮ ಯಜಮಾನ್ರು, ಪೇಜಾವರ. ಓ, ಅದಕ್ಕೇನ ನಿಮ್ಮ ಹೆಸರು ಆಂಡಾಳ್ ರಾವ್ ಅಂತ ಇರೋದು? ಇದೇ ನೀವು ರಾವ್ ಅಂತ ಇಟ್ಕೊಂಡಿದ್ದಾರೆ ಅಂತ ನಂಗೆ ಮಕ್ಳು ಮಾಡಿಟ್ಟಿರೋದು. ನಾನಲ್ಲ, ನಾನು ಆಂಡಾಳ್ ಅಷ್ಟೇನೆ. ಓ, ನೀವು ಇವ್ರ ಅಂಕಲ್ ಬಂದ್ ಮಾಧುರ. ಹಾಗಾದ್ರೆ ನೀವ್ ಒಂದ್ ಕೆಲ್ಸ ಮಾಡಿ, ಪರ್ಕಾಲ್ ಮಠಕ್ ಹೋಗಿ ಮಾಡಿಸ್ಕೊಂಡ್ಬಿಡಿ. ಈಗ ಎಷ್ಟೋ ಸ್ವಯಂ ಆಚಾರ್ಯರು ಇಲ್ಲ. ಅವರೆಲ್ಲ ಏನ್ ಮಾಡ್ತಾರೆ, 25ಕ್ಕೋ 26 ನಾಳೆ ನಾಡಿದ್ರಲ್ಲೇನೋ ಇದೆ. ನಾಳೆ ನಾಡಿದ್ 2 ದಿನ ಇದೆ. ಸ್ವಾಮಿಗಳು ಬರ್ತಾ ಇದಾರೆ ಮೈಸೂರಿಂದ. ಮೆಜೆಸ್ಟಿಕ್ ಪರ್ಕಾಲ್ ಮಠದಲ್ಲಿ ಹೋಗಿ ನೀವು ಮಾಡಿಸ್ಕೊಳ್ಳಿ. ಮತ್ತೆ ಮಾಡಿಸ್ಕೊಂಡು ಎತ್ತನಮಣಿಕೆ ಯಶೋಧ ಮಾಮಿ ಬಂದಿತ್ತಪ್ಪ ಗ್ರೂಪ್ ಅಲ್ಲೆಲ್ಲ. ಬಂದಿದೆ, ನೋಡ್ಬೇಕು. ಕಳಿಸಿ, ಈ ಗ್ರೂಪ್ ಕಳಿಸಿ ಯಶೋಧ ಮಾಮಿ, ನೋಡ್ಬಿಟ್ಟು ಫಾರ್ವರ್ಡ್ ಮಾಡಿ. ஆண்டாள் மாமி முடிஞ்ச போய் பண்ண வச்சுடுங்கோ. அப்போ உங்களுக்கு ಇದೆಲ್ಲ ಮಂತ್ರಮೂ ಉಪದೇಶ ಮಾರ್ದು ಸ್ವಾಮಿ ಪಂಡಿಡುವ. ಓಕೆ, ದ್ವಯ ತುಂಬಾ ಮುಖ್ಯ. ಈಗ ನಾವೆಲ್ಲ ಶಿವನ್ ದೇವಸ್ಥಾನಕ್ಕೋ, ದುರ್ಗೆ ದೇವಸ್ಥಾನಕ್ಕೋ, ಗಣಪತಿ ದೇವಸ್ಥಾನಕ್ಕೋ ಅಕಸ್ಮಾತ್ ಆಗಿ ಹೋಗ್ತೀವಿ ಅನ್ಕೊಳ್ಳಿ. ಹೋಗೋಲ್ಲ, ಆ ತರ ಏನು ಹೋಗ್ಬಾರ್ದು ಅನ್ನೋದು ಇಲ್ಲ, ವಿರೋಧವೂ ಇಲ್ಲ, ಹೋಗ್ಬಿಡ್ತೀವಿ ಅನ್ಕೊಳ್ಳಿ. ಅವಾಗ ನಾವು ಹೇಳ್ಕೋಬೇಕಾಗಿರೋದೇ ಶ್ರೀಮನ್ನಾರಾಯಣ ಚರಣವು ಶರಣಂ ಪ್ರಪದ್ಯೆ ಶ್ರೀಮತೆ ನಾರಾಯಣಾಯ ನಮಃ. ಎಲ್ಲ ಸಕಲ ದೈವಗಳ ಅಂತರ್ಯಾಮಿಯಾಗಿಯೂ ಪರಮಾತ್ಮನೇ ಇದ್ದಾನೆ. ಶರಣಾಗತಿಯ ಮೇನ್ ಮಂತ್ರವೇ ದ್ವಯ. ಆ ದ್ವಯ ಇಲ್ಲ ಅಂದ್ರೆ ನಮ್ಮಲ್ಲಿ ಜೀವನಕ್ಕೆ ಜಾಗವೇ ಇಲ್ಲ ಅಂತಾನೆ ಅರ್ಥ. ದ್ವಯ ಇಸ್ ಸಮಥಿಂಗ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್. ವಿತೌಟ್ ದ್ವಯ ಯು ಕೆನಾಟ್ ಡೂ ದ ಶರಣಾಗತಿ ಅಂತಾನೆ ನಾವ್ ಹೇಳೋದು ಅಲ್ವಾ. ಆ ದ್ವಯಕ್ಕೆ ಎಂತೆಂತ ಗ್ರಂಥಗಳನ್ನ ಬರ್ದಿದಾರ ಗೊತ್ತಾ? ಇರೋದಿಷ್ಟುದ್ದ, ಇಂತೆ పెద్దగా ఉండేది ఆ మంత్రము. శ్రీమన్నారాయణ చరణం శరణం ప్రపద్యే ఉత్తరార్ధము, పూర్వార్ధము శ్రీమతే నారాయణాయ నమః. మరి దానికి ఎంత లక్షణ గ్రంథాలు ఉంది తెలుసా? అంతింత కాదు, పూర్వాచార్యుల వారు అంత వ్యాఖ్యాన గ్రంథము మాకి ద్వయానికి సంబంధించిన గ్రంథాలే ఇచ్చిండారు. ವೆರಿ ವೆರಿ ಇಂಪಾರ್ಟೆಂಟ್ ಅದು, ಆಯ್ತಾ. ಇಲ್ಲಿ ಒಂದು ಸ್ಮಿತಾ, ಎಲ್ಲಾರು ಮಾಡಿಸ್ಕೋಬೇಕು ಅನ್ನೋ ವಿಧಿ ಇಲ್ಲ. ಒಳ್ಳೆ ಕ್ವೆಶ್ಚನ್ ಕೇಳಿದ್ರಿ, ಆಯ್ತಾ. ಕೆಲವರಿಗೆ ಇದೇನು ಗೊತ್ತಿಲ್ಲ. ఇప్పుడు సుకన్య మామికి లేకపోతే స్మితాకి, కస్తూరి మామికి, ప్రభా ఆంటీకి మీకంతా ఇది తెలీదు అన్నమాట, ಆಯ್ತಾ. తెలిసింది, ఇప్పుడు నా వల్ల తెలిసింది. ಆದ್ರೆ ಹೋಗ್ ಮಾಡಿಸ್ಕೋಬೇಕು ಅಂತ ನಿಬಂಧನೆ ಏನಿಲ್ಲ. ಅರ್ಥಗಳನ್ನ ಚೆನ್ನಾಗಿ ಮನಸ್ಸಲ್ಲಿ ಸ್ವೀಕಾರ ಮಾಡಿದ್ರೇನೆ ಮಾಡಿಸ್ಕೊಳ್ಳಿ, ಗೊತ್ತಾಯ್ತಾ. ನಮಗೆ ಮಾಡಿಸ್ಕೋಬೇಕು ಅಂತ ನಿಬಂಧನೆ ನಮಗೂ ಇಲ್ಲ. ಆದ್ರೆ ನಮ್ಮನೆಗಳಲ್ಲೆಲ್ಲ ಏನಾಗುತ್ತೆ ಅಂದ್ರೆ, ಚಿಕ್ಕ ವಯಸ್ಸಿಂದಾನೇ ಇದೆಲ್ಲ ಅರ್ಥಗಳನ್ನ ಮನಸ್ಸಲ್ಲಿ ಹಾಕಿ ಉಜ್ಬಿಟ್ಟಿರ್ತಾರೆ. ವೆದರ್ ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ, from childhood this will come in our blood. ಬರ್ತಾ ಇಲ್ವಾ ರೇಖಾ? ನಮಗ ತೆರಿಯಾಮೆ ಇದೇನು ಏನು ಅಂತ ನಮ್ಗೆ ಇನ್ನು ಏನು ಗೊತ್ತೇ ಇರಲ್ಲ, ಬೇಸಿಕ್ಕೆ ಗೊತ್ತಿರಲ್ಲ. ಅದೇನೋ ನಮ್ಮ ಅಜ್ಜಿ ಮಾಡಿದ್ರು ನಾನು ಮಾಡ್ತಾ ಇದೀನಿ, ನಮ್ಮ ಅಪ್ಪ ಮಾಡಿದ್ರು ನಾನು ಮಾಡ್ತಾ ಇದ್ದೀನಿ. ಆತರ ಮಕ್ಕಿ ಅಲ್ವಾ. ಕಾಕತಾಳೀಯವಾಗಿ ನಮ್ಮಲ್ಲಿ ಬಂದ್ಬಿಡುತ್ತೆ, ಒಬ್ರಿಗೆ ಗೊತ್ತಾಗಿ ಇನ್ನೊಬ್ರಿಗೆ ಗೊತ್ತಾಗಿ ಆತರ ಬಂದ್ಬಿಟ್ಟಿರುತ್ತೆ. Then when the matured mind grows, we start analyzing what is this exactly, what they are doing ಅಂತ. Okay, ಬರೀ ನಾವೇ ಅಲ್ಲ,
ನನ್ನ ಹಿಂದಿನ ಜನರೇಷನ್ ಅವರು ಇದನ್ನೇ ಮಾಡಿದ್, ನಮ್ಮ ಮಾವ ಸೋದರ ಮಾವ ಎಲ್ಲ, ನಮ್ಮ ಅಜ್ಜಿ ತಾತ ಅವ್ರು ಸಣ್ಣವಾಗಿರುವಾಗ್ಲೂ ಹಿಂಗೆ ಮಾಡಿದ್ದು. ಎಷ್ಟೋ ನಮಗೆ ಹೆಂಗೆ ಅಂದ್ರೆ ರೂಢಿಲ್ ಮಾಡ್ಬಿಟ್ಟಿರ್ತಾರೆ. ಅವಾಗ ವೆನ್ ವಿ ಸ್ಟಾರ್ಟ್ ಅನಲೈಸಿಂಗ್, ಓಹೋ ಇದು ಶರಣಾಗತಿನಾ, ಇದನ್ನ ಗುರುಮುಖಿಯನ್ನ ಈ ರೀತಿ ಮಾಡಿಸ್ಕೋಬೇಕಾ, ಇದನ್ನೇ ಶರಣಾಗತಿ ಅಂತಾರ, ಪ್ರಪನ್ನತೆ ಅಂದ್ರೆ ಇದಾ, ಪ್ರಪತ್ತಿನ ಈ ರೀತಿ ತಗೊಂಡ್ಬೇಕಾ, ಭರಣ್ಯಾಸದಲ್ಲಿ ಈ ರೀತಿ ನಾವು ನಮ್ಮನ್ನ ಮುಳುಗಿಸ್ಕೊಂಡು ತೊಡಗಿಸ್ಕೋಬೇಕಾ ಅಂತ ಅವಾಗ ಮೆಚೂರ್ಡ್ ಆಗಿರೋವಾಗ ವಿ ಸ್ಟಾರ್ಟ್ ಕನೆಕ್ಟಿಂಗ್. ಆಯ್ತಾ? ಅವಾಗ ನಮಗೆ ಒಬ್ರು ಆಚಾರ್ಯರು ಬೇಕಾಗುತ್ತೆ, ನಾವು ಹೋಗಿ ಮಾಡಿಸ್ಕೋತೀವಿ. ಈಗ ನಿಮ್ಮ ಕೇಸಲ್ಲಿ ಯಾರೋ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಫಲ ಒಂದೇ, ಬಿಕಾಸ್ ಯು ಹ್ಯಾವ್ ಅಂಡರ್ಸ್ಟುಡ್ ಇಟ್ ವೆರಿ ವೆಲ್. ಫಲ ಒಂದೇ, ಗೊತ್ತಾಯ್ತಾ? We have understood it very well from the childhood itself, but we don't know how to relate it. Okay, when the time comes, when the matured mind comes, we start relating. ಅವಾಗ ನಮಗೆ ಒಬ್ರು ಆಚಾರ್ಯರು ಬೇಕಾಗತ್ತೆ. ಅವಾಗ ನಮ್ಮ ಅಜ್ಜಿನ ತಾತನ ಅಪ್ಪನ ಹೋಗಿ ಕೇಳ್ತೀವಿ, ಅಮ್ಮ ನಮಗೆ ಯಾರು ಹೌದು ಆಚಾರ್ಯರು, మా మనతನಕ್ಕೆ ఎవరు ಆಚಾರ್ಯರು ವಾರು? ಅವ್ರು ಹೇಳ್ತಾರೆ ಇವರೇ ಆಚಾರ್ಯರು. ಅವಾಗ ಹೋಗಿ ಅವ್ರ ಹತ್ರ ಪಂಚ ಸಂಸ್ಕಾರ, ನಂತರ ಇದು ಯಾವ್ದಪ್ಪ ಭರಣ್ಯಾಸ, ಇದನ್ನೆಲ್ಲ ನಾವು ಮಾಡಿಸ್ಕೋಬೇಕು. ಮಾಡಿಸ್ಕೊಳ್ಳೇಬೇಕು ಅನ್ನೋ ನಿಬಂಧನೆ ಇಲ್ಲ, ಮಾಡಿಸ್ಕೊಂಡ್ರೆ ಒಳ್ಳೇದು, ಗೊತ್ತಾಯ್ತಾ? ಆದ್ರೆ ಎಲ್ಲಾ ವರ್ಗಕ್ಕೂ ಇದು ಅಪ್ಲೈ ಆಗಲ್ಲ. ಮಾಡಿಸ್ಕೊಂಡ್ರೆ ಓಕೆ, ಅಟ್ಲೀಸ್ಟ್ ಅರ್ಥಗಳಾದ್ರೂ ಗೊತ್ತಿರ್ಬೇಕು. ಏನಮ್ಮ? ನಮ್ ಪರಗಡೆ ಸಾಕ್ತದ ಅದಕ್ಕೆ ಜೋಳ ರೊಟ್ಟಿ ಸಾಕ್ತಾರ, ಸರಿ, ಅಕ್ಕಿ ಪಂಡಿಲ್ಲ ನಮ್ ಹೇಳ್ರ ಇಪ್ಪ ಪೌಡ್ರ ಅತ್ತ ಪೌಡ್ರ ಅಯ್ಯಬೇಕು ಒಂದ್ ಹಚ್ಚಿ ಸರಿ ಹೊಡ್ಸ್ಕೊಡ್ರೆ ಹೊಡಿಚ್ಕೊ. ಅಪ್ಪ ಸಣ್ಣ ರೊಟ್ಟಿ ರೆಡಿ ಹೇಳ್ಬಿಟ್ಟ ಒಂದ್ ಜೋಳ ರೊಟ್ಟಿ ಸಾಕಿ ಸರಿ, ನೀ போய் பொடிச்சுக்கோப்டேரு வந்தாரா சதீஷ்? ವಾಶ್ಲ ಅಡತ್ಕ ನೋಡು. ಸೊ ಈಗ ಹೇಳಿ ಸ್ಮಿತಾ, ಈಸ್ ಇಟ್ ನಾಟ್ ಈಸಿ? ಭರಣ್ಯಾಸದ ಅರ್ಥಗಳೆಲ್ಲ ಮನಸ್ಸಿಗೆ ತಗೊಂಡ್ಮೇಲೆ ನಾನೇ ನಿಮಗ್ ದ್ವಯ ಹೇಳ್ತೀನಿ, ಹೇಳಿ ನಿಮ್ಮನ್ ಯಾರ್ ಬೇಡ ಅಂದವ್ರು? ಅಷ್ಟೇ, ವೆರಿ ಸಿಂಪಲ್ ಅಲ್ವಾ? ಯು ನೋ ವಾಟ್ ಇಸ್ ಭರಣ್ಯಾಸಂ. ನಿಮ್ಮ ಭಾರವನ್ನ ನ್ಯಾಸವಾಗಿ ಭಗವಂತನಲ್ಲಿ ಇಳಿಸುವುದೇ ಭರಣ್ಯಾಸ. ನೀನೇ ದಿಕ್ಕಪ್ಪ, ನಿನ್ನನ್ ಬಿಟ್ರೆ ಎರಡನೇವನಿಲ್ಲ. ನಾನು ನನ್ನ ಮದಗಳನ್ನೆಲ್ಲ ಕಳ್ಕೊಂಡು ಅನ್ಯಾಪಚಾರ, ಅಸಹ್ಯಾಪಚಾರ, ಯಾವ್ದ್ಯಾವ್ದೋ ಭಾಗವತಾಪಚಾರ ಎಲ್ಲವನ್ನೂ ಬಿಡ್ತೀನಿ. ಎಲ್ಲವನ್ನೂ ಬಿಟ್ಟು ನಿನ್ನ ಅಡಿದಾವರೆಗಳಲ್ಲಿ ನನ್ನನ್ನ ನಾನು ಸಮರ್ಪಣೆ ಮಾಡ್ಕೋತೀನಿ ಅನ್ನೋ ಅರ್ಥನ ಮನಸ್ಸಿನಲ್ಲಿ ಚೆನ್ನಾಗಿ ಪೂರೈಸಿಕೊಂಡು ಭಾಗವತಾಪಚಾರ ಮುಖ್ಯವಾಗಿ ಮಾಡಬಾರ್ದು ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡ್ರೆ, ಮೋರ್ ದನ್ ದಿಸ್ ವಾಟ್ ಇಸ್ ಭರಣ್ಯಾಸಂ? ಯು ನೋ ದ ಮೀನಿಂಗ್ ವೆರಿ ವೆಲ್. ಯು ನೋ ಎವ್ರಿ ನುಕ್ ಅಂಡ್ ಕಾರ್ನರ್ ಆಫ್ ಭರಣ್ಯಾಸಂ ನಾವು. ಸರಿ, ಬರ್ಕೊಳ್ಳಿ. ಶ್ರೀಮನ್ನಾರಾಯಣ ಚರಣಂ ಶರಣಂ ಪ್ರಪತ್ತೆ, ಶ್ರೀಮತೆ ನಾರಾಯಣಾಯ ನಮಃ ಒಂದ್ ಶೀಟಲ್ಲಿ ಬರ್ಕೊಳ್ಳಿ, ಚೆನ್ನಾಗಿ ಬೈ ಹ್ಯಾಟ್ ಮಾಡ್ಕೊಳ್ಳಿ. ನೀವು ದಿನಾ ಜಪವನ್ನ ಮಾಡುವಾಗ ಜಪದ ಸಮಯದಲ್ಲಿ ಈ ದ್ವಯಾನ ಅನುಸಂಧಾನ ಮಾಡಿ. ಮುಗೀತಲ್ವಾ? ಭಗವಂತ ಕೊರೆ ಹೇಳ್ತಾನ? ಇಲ್ಲ, ಆಚಾರ್ಯ ಮುಖೇನ ನಿಮಗಿದಾಗಿಲ್ಲ, ಹಂಗಾಗಿ ನಿಮಗ್ ಮೋಕ್ಷ ಇಲ್ಲ ಹೇಳ್ತಾನ? ಇಫ್ ಯು ನೋ ದ ಆಚಾರ್ಯ, ಇಫ್ ಯು get a chance to get it done by an ಆಚಾರ್ಯ, ದಟ್ ಇಸ್ ಮೋಸ್ಟ್ ಉತ್ತಮ. ಯಾಕಂದ್ರೆ ನಮ್ಮಲ್ಲಿ ವಿದ್ಯೆ ಅನ್ನೋದು ಗುರು ಶಿಷ್ಯ ಪರಂಪರಾನುಗತವಾಗಿ ಬರುವುದು. ಆಯ್ತಾ? ಲಕ್ಷ್ಮೀನಾಥ ಸಮಾರಂಭ ನಾಥಯಾಮನ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ಅಂತ ಹೇಳೋ ಪರಂಪರೆ. ಅಕಸ್ಮಾತ್ ನಿಮ್ಗೆ ಆತರ ಆಚಾರ್ಯರು ಸಿಕ್ಲಿಲ್ವಾ, then you get it done by somebody whom you get taught by all these arthas, and you can do the japa. There is nothing wrong. ಏನಾದ್ರೂ ರಾಂಗ್ ಇದೆಯಾ ಯಶೋದಾ ಮಾಮಿ ಇದ್ರಲ್ಲಿ? ಇದೇ ತಾನೇ ನಮ್ಮ ಸಂಪ್ರದಾಯ ಅನ್ನೋದು. ಎಲ್ಲಾರ್ಗೂ ಆಚಾರ್ಯರು ಸಿಗ್ತಾರೆ ಅಂತ ಹೇಳಕ್ಕಾಗಲ್ಲ. ನಮ್ಮಲ್ಲೂ ಅಷ್ಟೇನೆ. ಈಗ ಯಶೋದಾ ಮಾಮಿ ಊರ್ಗ್ ಹೋಗಿದ್ದಾರೆ, ಆಚಾರ್ಯರು ಊರ್ಗೆ ಬರಲ್ಲ. ಎಲ್ಲೋ ಮೈಸೂರಲ್ಲೋ ಬೆಂಗಳೂರಲ್ಲೋ ಎಲ್ಲೋ ಒಂದ್ ಕಡೆ ಮಾಡ್ತಾರೆ, ನೀವ್ ಅಲ್ಲಿಗೆ ಓಡೋಗಿ ಮಾಡಿಸ್ಕೋಬೇಕು. ಸರಿ, ಈಗ ತಿಳ್ಕೊಳ್ಳೋಣ. ಊರಲ್ಲಿರೋರು ಬೆಂಗಳೂರಿಗೆ ಬರಕ್ಕೆ ಆಗಲ್ಲ ಅಂತ ಅವ್ರೇನ್ ಮಾಡೋದು? ಅವಾಗ ಆ ಸಮಯದಲ್ಲಿ ಮಾಡದೇ ಇರೋದಕ್ಕಿಂತ ಜಪಾನ ಮಾಡೋದು ವಾಸಿ. ಗೊತ್ತಾಯ್ತಾ? ಆಂಡಾಳ್ ಮಾಮಿ
If you know the arthas, you please start better. You do all the japas right now, and you be a prapanna now right now. When the chance comes, you get it done. ಆಯ್ತಾ? ನಮಗೆಲ್ಲ ಯಾಕೆ ಕಂಪಲ್ಸರಿ ಮಾಡಿದ್ದಾರೆ ಅಂದ್ರೆ ಸಂಪ್ರದಾಯ ಉಳಿಬೇಕು. ಒಂದು ಸಂಪ್ರದಾಯ ಉಳಿಬೇಕು. ಎರಡನೇದು ಏನಂದ್ರೆ ಚಿಕ್ಕ ವಯಸ್ಸಿಂದಾನು ಇದರ ಅರ್ಥಗಳನ್ನ ಮನಸ್ಸಲ್ಲಿ ಹಾಕಿ ಚೆನ್ನಾಗಿ ಟ್ರೈನಿಂಗ್ ಆಗಿದೆ ಅಂದ್ರೆ ಬೆಟರ್ ಯು ಗೋ ಥ್ರೂ ದ ಗುರು ಅಂತ ನಮ್ಮಲ್ಲೆಲ್ಲ ಸ್ಟ್ರಿಕ್ಟ್ ಆಗಿ ಮಾಡಿಸ್ತಾರೆ. ಗೊತ್ತಾಯ್ತಾ? ಆದ್ರೆ ಗುರುಮುಖೇನ ಉಪದೇಶ ಆದ್ರೇನೆ ಅದ್ರ ಬಲಾನೇ ಬೇರೆ. ಒಪ್ಕೋತೀರಾ? ಗುರು ಇಲ್ದೆ ಸುಮ್ನೆ ನನಗ್ ನಾನೇ ಮಾಡ್ತೀನಿ ಅಂದ್ರೆ ಅದ್ರ ಬಲವೇ ಬೇರೆ. ಗುರು ಮುಖೇನ ಆದ್ರೇನೆ ಯು ವಿಲ್ ಕಮ್ ಟು ನೋ ಹೂ ಇಸ್ ಉದ್ಧಾರಕ ಆಚಾರ್ಯ, ಹೂ ಇಸ್ ಉಪಕಾರಕ ಆಚಾರ್ಯ. ಉಪಕಾರಕ ಆಚಾರ್ಯ ನಮಗೆ ಭರಣ್ಯಾಸಾದಿಗಳನ್ನ ಚಕ್ರಾಂಕಣವನ್ನ ಮಾಡೋರು. ಉದ್ಧಾರಕ ಆಚಾರ್ಯ ನಮ್ಮಿಂದ ರಾಮಾನುಜರವರೆಗೂ ನಮಗೆ ಸಂಬಂಧ ಬೆಳೆಯೋದು. ಕೊನೆಗೆ ಸಕಲ ಕಾರಣ ಆಚಾರ್ಯ ಸ್ವಾಮಿ ನಮ್ಮಾಳ್ವಾರರು. ಅಲ್ಲಿಂದ ಪರಮಾತ್ಮನವರೆಗೂ ನಮಗೆ ಸಂಬಂಧ ಇದೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಈ ಗುರು ಶಿಷ್ಯ ಪರಂಪರೆ ತುಂಬಾ ಮುಖ್ಯ, ತುಂಬಾನೇ ಮುಖ್ಯ. ಸೊ ಮಾಡಿಸ್ಕೊಂಡ್ರೆ ಒಳ್ಳೇದು, ಮಾಡಿಸ್ಕೊಳ್ಳಿಲ್ವಾ ಅಟ್ಲೀಸ್ಟ್ ಅರ್ಥಗಳನ್ನಾದ್ರೂ ತಿಳಿದು ಯು ಸ್ಟಾರ್ಟ್ ಡೂಯಿಂಗ್ ದ ಮಂತ್ರ ಜಪ. ದೇರ್ ಇಸ್ ನಥಿಂಗ್ ರಾಂಗ್ ಇನ್ ದಟ್. ಅಯ್ಯೋ ನಾನೇನು ಮಾಡಿಸ್ಕೊಂಡಿಲ್ಲ, ನಾನೇನು ಮಾಡಕ್ಕಾಗಲ್ಲ ಅಂತ ಏನ್ ಕುತ್ಕೋಬೇಕಿಲ್ಲ. ಗೊತ್ತಾಯ್ತಾ? ಹಂಗ್ ಕುತ್ಕೊಳ್ಳೋದ್ ಬೇಕೇ ಇಲ್ಲ. ಹೇಳ್ಬೇಕು ಅಂದ್ರೆ ಎಷ್ಟೋ ಜನ ಭರಣ್ಯಾಸಾದಿಗಳು ಮಾಡಿಸ್ಕೊಳ್ದೇನೆ ಮೋಕ್ಷಕ್ ಹೋಗಿರೋ ಕಥೆಗಳು ಇದೆ. ಅವ್ರಿಗೆಲ್ಲ ಏನ್ ಆಚಾರ್ಯರು ಮಾಡಿದ್ದಾರೆ ಅಂತಾನೆ ಇಲ್ಲ. ಬಟ್ ಯು ಆರ್ ವೆಲ್ ವರ್ಸ್ ವಿತ್ ದ ಮೀನಿಂಗ್, ದೆನ್ ಬೆಟರ್ ಯು ಸ್ಟಾರ್ಟ್ ಡೂಯಿಂಗ್ ಯುವರ್ ಕ್ರಿಯಾ. ಗೊತ್ತಾಯ್ತಾ? ಎಲ್ಲಾರು ಒಂದ್ ಕೆಲ್ಸ ಮಾಡಿ, ನಿಮ್ಗಷ್ಟ ಇಷ್ಟ ಆದ್ರೆ ನೀವು ನನ್ನ ಹತ್ರ ತಗೊಂಡು ಬರ್ಕೊಳ್ಬಿಟ್ಟು ಯು ಸ್ಟಾರ್ಟ್ ಡೂಯಿಂಗ್ ದ ಮಂತ್ರ ಜಪ ಎವ್ರಿ ಡೇ. ಮಂತ್ರ ಜಪ ಅಮ್ಮಮ್ಮ ಅಂದ್ರೆ 5 minutes ಅಷ್ಟೇನೆ ಅಲ್ವಾ ಯಶೋಧ ಮಾಮಿ? ಇಲ್ಲಿಯಾ ರೇಖಾ? 5 ನಿಮಿಷಮಾ? ಅದಕ್ಕೆ ಮೇಲೆ ಉಂಡಾಹದು ಇಲ್ಲಿಯಾ? ಅದಕ್ಕೆ ಮೇಲೆ ಎಡ್ಕುಮಾ? ನೀವ್ ಬೇಕಾದ್ರೆ 28 ಸಲ ಮಾಡ್ತಿರೋ, 108 ಸಲ ಮಾಡ್ತಿರೋ, ನಿಮಗ್ ಬಿಟ್ಟಿದ್ದು ಅಲ್ವಾ? ಒಂದ್ ಸಲ ಹೇಳ್ಕೊಳಕ್ ಎಷ್ಟೊತ್ತು ಬೇಕೋ? ರಾಮಚರ್ಮ ಶ್ಲೋಕ, ರಾಮಚರ್ಮ ಶ್ಲೋಕ, ಕೃಷ್ಣ ಚರ್ಮ ಶ್ಲೋಕ, ನಂತರ ರಾಮಾನುಜ ಚರ್ಮ ಶ್ಲೋಕ, ನಾರಾಯಣ ದ್ವಯ, ರಾಮಾನುಜ ದ್ವಯ, ನಾರಾಯಣ ಅಷ್ಟಾಕ್ಷರಿ, ರಾಮಾನುಜ ಅಷ್ಟಾಕ್ಷರಿ, ಮುಗ್ದೋಯ್ತು. ಎಷ್ಟೊತ್ತು ಬೇಕು? ಒಂದು ಸೆಟ್ ತರ ಹೇಳ್ಬಿಟ್ರೆ ಅದು ಪೂರ್ತಿ ಮಂತ್ರ ಜಪ ಕಂಪ್ಲೀಷನ್. ನಾನ್ ನಿನ್ನಲ್ಲಿ ಶರಣಾಗತಿ ಮಾಡ್ದೆ ಅನ್ನೋ ಭಾವ ಬಂದ್ಬಿಡುತ್ತೆ. ಗೊತ್ತಾಯ್ತಾ? ಸ್ಥಿತೇ ಮನಸ್ಸಿ ಸುಸ್ವಸ್ಥೆ ಶರೀರೆ ಸತಿಯೋ ನರಃ ಧಾತು ಸಾಮ್ಯ ಸ್ಥಿತೇ ಸ್ಮರ್ತ ವಿಶ್ವರೂಪಂ ಚ ಮಾಮಜಂ ತತಃ ತಂ ಮ್ರಿಯಮಾಣಂತೋ ಕಾಷ್ಟಪಾಷಾಢ ಸನ್ನಿಭಂ ಅಹಂ ಸ್ಮರಾಮಿ ಮದ್ಭಕ್ತಂ ನಯಾಮಿ ಪರಮಾಂ ಗತಿಂ ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಮಿ ಏತತ್ ವರದಂ ಮಮ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಸರ್ವಕರ್ಮಾಣಿ ಸಂತ್ಯಜ್ಯ ರಾಮಾನುಜ ಇತಿ ಸ್ಮರ ವಿಭೂತಿಂ ಸರ್ವಭೂತೇಭ್ಯೋ ದದಾಮಿ ಏತತ್ ವರದಂ ಮಮ. ಓಂ ನಮೋ ನಾರಾಯಣಾಯ, ಓಂ ನಮೋ ರಾಮಾನುಜಾಯ. ಶ್ರೀಮನ್ನಾರಾಯಣ ಚರಣಂ ಶರಣಂ ಪ್ರಪದ್ಯೆ, ಶ್ರೀಮತೆ ನಾರಾಯಣಾಯ ನಮಃ. ಶ್ರೀಮದ್ ರಾಮಾನುಜ ಚರಣೌ ಶರಣಂ ಪ್ರಪದ್ಯೆ, ಶ್ರೀಮತೆ ರಾಮಾನುಜಾಯ ನಮಃ. ಎಷ್ಟೊತ್ತಾಯ್ತು ಸ್ಮಿತಾ? ಅಷ್ಟೇ. ದಟ್ ಇಸ್ ಮಂತ್ರ ಜಪ. If you want to say it one time, say one time. If you want to make it 10 times, make it 10 times. If you want to make it 21 times, make it 21 times. If you want to make it 28 times, you make it 28 times. If you want to make it 108 times, you make it 108 times. ನಾನ್ ಹೇಳೋದು 10 times ಅಷ್ಟೇನೆ. ಯಾಕೆ ಗೊತ್ತಾ? ಸ್ನಾನದಲ್ಲಿ ಮುಕುಂದ ಮಾಲೆ ಹೇಳ್ತೀನಿ, ಮೈ ಒರೆಸ್ಕೊಳ್ಳೋವಾಗ ಮಂತ್ರ ಜಪ ಹೇಳ್ತೀನಿ, ಬಟ್ಟೆ ಹಾಕೊಳ್ಳೋವಾಗ ದ್ವಯ ಹೇಳ್ತೀನಿ, ಹೊರಗಡೆ ಬರುವಾಗ ಅಷ್ಟಾಕ್ಷರಿ ಹೇಳ್ತೀನಿ. ಎಲ್ಲ ಟೈಮ್ ಟೇಬಲ್ ಮಾಡ್ಕೊಂಡಿದೀನಿ. ಆಯ್ತಾ? ನೀವ್ ಏನ್ ಮಾಡ್ತಾ ಇದ್ದೀರಾ ಅನ್ನೋದು ಭಗವಂತ ನೋಡಲ್ಲ, ಮನಸ್ಸಿಂದ ಏನ್ ಹೇಳ್ತಾ ಇದ್ದಾರೆ ಅನ್ನೋದನ್ನ ಮಾತ್ರ ನೋಡ್ತಾರೆ. ಗೊತ್ತಾಯ್ತಾ? ಐ ಹ್ಯಾವ್ ಟೈಮ್ ಟೇಬಲ್ಡ್ ಮೈ ಸೆಲ್ಫ್
When I'm taking bath, I'll tell Mukundamala. When I'm just, rolling my towel all over my body, Dvaya. Amele, when I am putting my dress, I'll have that mantra japa of Ashtakshari. When I am coming out from the bathroom, ಇದೇ ತರ ಯಾವ್ದಾದ್ರು ಒಂದ್ 4 ಶ್ಲೋಕ ಶ್ರೀ ಭಾಷ್ಯ ಬ್ರಹ್ಮಸೂತ್ರದ ಒಂದು ಆ ತರ ಹೇಳ್ಕೊಂಡ್ ಬಂದು ದೇವ್ರ ದೀಪ ಹಚ್ಬಿಡ್ತೀನಿ. ಮುಗ್ದೋಯ್ತು. I'm not taking not even single extra minute for all this japa, but it happens to me without my knowledge. ಮತ್ತೆ ಈ ಮಂತ್ರ ಜಪ ಮಾಡ್ಲಿಕ್ಕೆ ನಿಮ್ಗೆ ಪುರುಡು ಸೂತ್ಕ ನಥಿಂಗ್. ಯಾವ್ದು ಇರ್ಕಾ ಪುರುಡಿಲ್ಲ, ಮುಟ್ಟಿಲ್ಲ, ಸೂತ್ಕ ಇಲ್ಲ, ಏನೂ ಇಲ್ಲ. ಆತ್ಮಾರ್ಥವಾಗಿ ಮಾಡುವುದು. ಗೊತ್ತಾಯ್ತಾ? ಇದನ್ನೆಲ್ಲ ನೀವು ತೋರ್ಬಡಿಕೆಗೂ ಮಾಡುವುದು. ಏನೂ ಇಲ್ಲ, ದಿಕ್ಕು ಇಲ್ಲ, ದಿಶೆಯೂ ಇಲ್ಲ, ಡೇನೂ ಇಲ್ಲ. ಆತ್ಮಕ್ಕೆ ಏನಾದ್ರೂ ಇದೆಯಾ ಸ್ಮಿತಾ? ಟೆಲ್ಮಿ. ಆತ್ಮ ಸ್ವರೂಪದಿಂದ ಭಗವಂತನನ್ನ ನೆನೆಯಕ್ಕೆ ಏನಿದೆ? ಜನ್ಮ ಕರ್ಮಗಳ ಜ್ವಲನಾಬ್ದಿನೇ ಇಲ್ಲ ಅಂತ ಹೇಳುವಾಗ ಇನ್ನಿದೆಲ್ಲ ಇರಕ್ ಸಾಧ್ಯವಾ? ಸಿ, ಒನ್ ಹ್ಯಾಸ್ ಟು ಅಂಡರ್ಸ್ಟ್ಯಾಂಡ್ ಇಟ್ ಇನ್ ಅ ಪ್ರಾಪರ್ ವೇ. ಅಲ್ಲಿ ಸ್ವಾಮಿ ಹೇಳ್ಬಿಟ್ರು ನಾನು ಹೇಳ್ಬಿಡ್ತೀನಿ ಅಂದ್ರೆ ಪ್ರಯೋಜನ ಇಲ್ಲ. ಒನ್ ಹ್ಯಾಸ್ ಟು ಅಂಡರ್ಸ್ಟ್ಯಾಂಡ್ ಇಟ್ ಇನ್ ಅ ಪ್ರಾಪರ್ ವೇ. ಜಸ್ಟ್ ಅನಲೈಸ್ ಯುವರ್ ಸೆಲ್ಫ್. ನಿಮ್ಮ ಆತ್ಮೋದ್ಧರಣಕ್ಕೆ, ನಿಮ್ಮ ಪರಮಾತ್ಮನನ್ನ ನೀವು ಜಪಿಸಕ್ಕೆ ನಿಮಗ್ ತಾನೇ ಸ್ವಾತಂತ್ರ್ಯ, ಹಕ್ಕು ಎಲ್ಲ ಇರೋದು. ನಿಮ್ಮ ಅಪ್ಪನ್ನ ಅಪ್ಪ ಅಮ್ಮ ಅಂತ ನಿಮ್ ತಂದೆ ತಾಯಿನ ಕರಿಯಕ್ಕೆ ಬೇರೆಯವ್ರ ಪರ್ಮಿಷನ್ ಬೇಕಾ? ಡು ಯು ನೀಡ್ ಪರ್ಮಿಷನ್ to call your own mother and father? No need. ಅದೇ ಮಂತ್ರ ಜಪ ಅನ್ನೋದು ಕಾಲಿಂಗ್ ಯುವರ್ ಫಾದರ್, ಕಾಲಿಂಗ್ ಯುವರ್ ಮದರ್. ನಿರ್ಹೇತುಕವಾದ ಜಗನ್ಮಾತ ಜಗತ್ಪಿತ್ತ ಸ್ಥಾನದಲ್ಲಿರುವಂತಹ ಆ ಲಕ್ಷ್ಮೀನಾರಾಯಣರನ್ನ ಒಂದು ಸಲ ಆದ್ರೂ ನನ್ನ ದಿನನಿತ್ಯ ದೈನಂದಿಕ ಜೀವನದಲ್ಲಿ ನೆನೆಸ್ಕೊಂಡು ಕರಿತೀನಿ. ಅಮ್ಮ ಅಪ್ಪ, ಯು ಆರ್ ದೇರ್ ಫಾರ್ ಮೀ. ಅಲ್ವಾ? ಇದಕ್ಕೇನು ಹುಟ್ಟು ಸಾವು, ಪುರುಡು ಸೂತ್ಕ, ಮುಟ್ಟಾಗಿಲ್ವಾ, ಆ 3 ದಿನಗಳ ಈ 3 ದಿನಗಳ ಇದೆಲ್ಲ ನೋಡ್ಬೇಕಾ? See, this is how you have to understand the sampradaya in a proper way. Don't go against the sampradaya, but please understand it in a good manner. ಇದೆಲ್ಲ ಮಾಡಿಟ್ಟಿರೋದು ಏನಕ್ಕೆ? ದೊಡ್ಡವರುಗಳು ಒಂದು ಕ್ರಮೇಣ ಒಂದು ಪ್ರಿನ್ಸಿಪಲ್ಡ್ ಲೈಫ್ ನ ಲೀಡ್ ಮಾಡಕ್ಕೆ ಅಲ್ವಾ? ದಟ್ ಶುಡ್ ಕಮ್ ಇನ್ ಎವ್ರಿಬಡಿ. ಅದನ್ನ ಚೆನ್ನಾಗಿ ಮನಸ್ಸಲ್ಲಿ ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಆಚರಣೆಗೆ ತನ್ನಿ. ಈಗ ನಿಮ್ಗೆ ಏನು ಬೇಕಿಲ್ಲ ಅವಾಗ. ನೋ ಕನ್ಫ್ಯೂಷನ್ಸ್ ಎಟ್ ಆಲ್. ಯು ಆರ್ ಕ್ಲಿಯರ್ ವಿತ್ ಯುವರ್ ಮೈಂಡ್. ಗೋ ಅಹೆಡ್ ಅಂಡ್ ಡೂ ದ ಜಪ. ಒಪ್ಕೋತೀರಾ? ಕಸ್ತೂರಿ ಮ್ಯಾಮ್ చెప్పిండే నేను కరెక్టా రాంగా? క్లియర్ గా ఉంటారంతే, ఇంకేమీ లేదు. మంత్ర జపం చేస్తే పోయా అంతే. 10 నిమిషాలు ఏమి ఇప్పుడు? ఆ 10 నిమిషము జీవితంలో ఏదానికో గడుపుతా ఉంటాము. 2 నిమిషాలు పడదు. ఇప్పుడు చెప్పింది కదా నేను. ಈಗ ಸಾಯಂಕಾಲ ನೌ ವಿ ಆರ್ ನಾಟ್ ಸಪೋಸ್ ಟು ಸೇ, ಅದು ನಿಮ್ ಎದುರಿಗೆಲ್ಲ ಹೇಳಲೇಬಾರ್ದು. ಏನಾದ್ರೂ ಇದೆಯಾ ರೂಲು? ಮಂತ್ರ ಜಪ ಹಿಂಗ್ ಹೇಳಿ ಮುಗಿಸ್ತೆ. ಎಷ್ಟು? ನಾಟ್ whole minute. Alva, any rule is there? Please do it. Instead of not doing and giving too many reasons, better you do it. ಮಾಡೋದ್ರಿಂದ ಅಪಚಾರ ಇಲ್ಲ, ಮಾಡದೇ ಇರೋದ್ರಿಂದ ಬರೀ ಅಪಚಾರವೇ. ಮಾಡಿ ಅಷ್ಟೇ ಅಲ್ವಾ? ಆಲ್ರೆಡಿ ಮೆನಿ ಪೀಪಲ್ ಆರ್ ಡೂಯಿಂಗ್ ಮಂತ್ರ ಜಪಂ ಇನ್ ಅವರ್ ಗ್ರೂಪ್. ಯಶೋಧ ಮಾಮಿ ಮಾಡ್ತಾ ಇದ್ದಾರೆ ಅನ್ಸುತ್ತೆ. நீங்க பண்றீங்களா மாமி? ஆச்சாரிய உபதேசம் ஆய்க்கிறது நீ நினைக்கிறேன் உங்களுக்கு? யார்? பரகால் மಠದ ಸ್ವಾಮಿಯಾ? ರಾಂಗಿತು ಸ್ವಯಂ ಆಚಾರ್ಯ. ಇದು ಬರನ್ಯಾಸು ಪರಕಾಲ್ ಮಠ. பரண்யாசு பரகால் மಠம். சக்கராங்கனும் ஸ்வயமாச்சாரியோ ஆனாலுமே பரண்யாசு அந்த ஆச்சாரிய பணிச்சுக்கரிகளோ அவரே உங்களுக்கு ஆச்சாரியா. சக்கராங்கனும் அத்தனை நம்மளுக்கு இதுக்கு வரல, ಲೆಕ್ಕಾಚಾರಕ್ಕೆ வரல. ಪರಕಾಲ ಮಠದ ಸ್ವಾಮಿ ಅಂದ್ರೆ ವಾಗೀಶ ಬ್ರಹ್ಮತಂತ್ರ ಸ್ವತಂತ್ರ ಪರಕಾಲ ಮಹಾದೇಶಿಕನ್ ಅವರೇ ನಿಮ್ಮ ಆಚಾರ್ಯ. ಶ್ರೀಮದ್ ಅಭಿನವ ವಾಗೀಶ ಬ್ರಹ್ಮತಂತ್ರ ಸ್ವತಂತ್ರ ಪರಕಾಲ ಮಹಾದೇಶಿಕನ್. ನನಗೆ ಶ್ರೀ ಮುಷ್ಣಂ ರಂಗರಾಮಾನುಜ ಮಹಾದೇಶಿಕನ್ ಆಡ್ಡವನ ಆಶ್ರಮ ಅವರೇ ನನ್ನ ಆಚಾರ್ಯ.
ಅವರ 3ನೇ ಸುಪುತ್ರರು ಅವರು ಬರಣ್ಯಾಸ ಮಾಡಿ ಓರಾಣ್ಮಣಿ ಸಂಪ್ರದಾಯಂ ಅಂತ ಹೇಳ್ತೀವಿ. ಅವರ ತಂದೆನೇ ನನಗೆ ಚಕ್ರಾಂಕಣ ಇಪ್ಪೋ ಇರ್ಕಾರೆ ಪ್ರೆಸೆಂಟ್ ಆಚಾರ್ಯರು ಶ್ರೀ ವರಾಹಮುಷ್ಣಂ ಮಹಾದೇಶಿಕನ್ அவர் பரண்யாசம் பண்ண வச்சவர். அவர் தான் என்னுடைய ಆಚಾರ್ಯ. ನನಗೂ ದೀಪನಿಗೂ ಅವರೇ ಆಚಾರ್ಯರು. ಬಂದಿದ್ದಾರೆ ಬೆಂಗಳೂರಿಗೆ. ಆಚಾರ್ಯರು ಇದಾರೆ ಅಂದ್ರೆ ಅದೊಂದು ಹಿಡ್ತ ನಮಗೆ. ಅವ್ರು ಬೆಂಗಳೂರಿಗೆ ಬಂದ ತಕ್ಷಣ ಓಡೋಗ್ತೀವಿ, ಎಲಡಿಕೆ ಇದೆಲ್ಲ ತಗೊಂಡ್ ಹೋಗ್ತೀವಿ, ದಕ್ಷಿಣೆ ತಗೊಂಡ್ ಹೋಗ್ತೀವಿ, ಅವ್ರ ಮುಂದೆ ಬಿನ್ನವಿಸ್ಕೋತೀವಿ. ಅಡಿಗೆ ಅಂತ ಆಚಾರ್ಯರ ಮುಂದೆ ವಿ ಪ್ರೋಸ್ಟ್ರೆ. ಓಕೆ, ಅವರೆಲ್ಲ ದೂರದರ್ಶಿಗಳು ಆಚಾರ್ಯರು ಅಂದ್ರೆ. ದೇ ನೋ ವಾಟ್ ಇಸ್ ಅವರ್ ಲೈಫ್. ಅವಳಿಗೂ ರೇಖಂಗೂ ಹಾಗಾಗಿದೆ. ಯಾರ ರೇಖಂದು ಹಾಗಾಗಿದೆ. ಅವಳಕ್ ಪರ್ಕಾರ್ ಮಠ ಸ್ವಾಮಿ ಬರಣ್ಯಾಸನು ಆಯ್ಕಿರ್ದಾ, ಇದು ಆಯ್ಕಿರ್ದಾ, ಪಂಚಸಂಸ್ಕಾರಮೂ ಆಯ್ಕಿರ್ದಾ. ಯಾರು ಪಂಚಸಂಸ್ಕಾரம்? ಅವರೇ. ಯಾರು? ಅನ್ಮ್ಯೂಟ್. ಗೊತ್ತಿಲ್ಲ, ಅನ್ಮ್ಯೂಟ್ ಆಗಾಣಿಲ್ಲ. ಇಟ್ಸ್ ಓಕೆ. ಅದೇ ಮಾಡಿಸ್ಕೊಳ್ಳಿ ಆದಷ್ಟು. ನೀವುಗಳು ಅಷ್ಟೇನೆ. ಅಯ್ಯೋ ನಮಗಿಲ್ವಲ್ಲ ಅನ್ಕೋಬೇಡಿ, ನಿಮಗೂ ಅದಿದೆ, ನಿಮ್ಮವರೆಗೂ ಇದೆ. ಅರ್ಥಗಳನ್ನ ಮನಸ್ಸಲ್ಲಿ ಹಾಕೊಂಡ್ರೇನೆ ಸಾಕು. ಎಲ್ಲ ಆಚರಣೆಲೇ ಇರ್ಬೇಕು ಅಂತಲ್ಲ, ಜಪ ಮಾಡಿ ಸಾಕು. ಆ ಜಪದಲ್ಲೇ ಇರೋದು ಬಲ. ಇದ್ ಮಾಡಿಸ್ಕೊಳ್ಳೋದ್ರಿಂದ ಬಲ ಬರಲ್ಲ. ಕೆಲವ್ರು ಮಾಡಿಸ್ಕೊಂಡ್ಬಿಟ್ಟು ಎಲ್ಲಾನು ಬಿಟ್ಟು ಕೂರ್ತಾರೆ, ಪ್ರಯೋಜನ ಏನು? ಅದ್ರ ಬಗ್ಗೆ ಮಾಡಿಸ್ಕೊಳ್ಳೋದಿದ್ರೇನೆ ವಾಸಿ. ಮಾಡಿಸ್ಕೊಂಡು ಅದನ್ನ ಅನುಸಂಧಾನ ಮಾಡ್ಬೇಕು. ನೀವು ಮಾಡಿಸ್ಕೋಬೇಡಿ, ಬೇಕಾದ್ರೆ ಅನುಸಂಧಾನ ಮಾಡಿ. ಆಯ್ತಾ? ಶರಣಾಗತಿ ಏನು ಅಂತ ಗೊತ್ತಾಗಿದೆ. ಮೋರ್ ದೆನ್ ಎನಫ್. ಗೊತ್ತಾಯ್ತಾ? ಈಗ ನೆಕ್ಸ್ಟ್ ಶ್ಲೋಕ. ಅಂತಹ ಚರಣಗಳನ್ನ, ಅಭಯವೀಯುವ ಚರಣಗಳನ್ನ ನಾನು ಸದಾ ಸ್ಮರಿಸ್ತೇನೆ ಅಂತ ಹೇಳಿ, ಯಃ ಪಂಚಭೂತ ರಚಿತೆ ರಹಿತ ಶರೀರೇ ಛನ್ನೋ ಯಥೇಂದ್ರಿಯ ಗುಣಾರ್ಥ ಚಿದಾತ್ಮಕೋಹಂ ತೇನಾ ವಿಕುಂಠ ಮಹಿಮಾನ ವೃಷಿಂ ತಮೇನಂ ವಂದೇ ಪರಂ ಪ್ರಕೃತಿ ಪೂರುಷಯೋಃ ಪುಮಾಂಸಂ. ತಮೇನಂ ಅಂಡರ್ಲೈನ್ ಮಾಡ್ಕೊಳ್ಳಿ. ವಂದೇ ಪರಂ ಪ್ರಕೃತಿ ಪುರುಷಯೋಹೋ ಅನ್ನೋದನ್ನ ಅಂಡರ್ಲೈನ್ ಮಾಡ್ಕೊ. ಪುರುಷಯೋಹೋವರೆಗೂ ಅಂಡರ್ಲೈನ್ ಮಾಡ್ಕೊಡಿ. ಚಪ್ಪಂಡ ಪ್ರಭಾ ಆಂಟಿ. ಪಂಚಭೂತ ರಚಿತೆ ರಹಿತ ಶರೀರೇ ಛನ್ನೋ ಯಥೇಂದ್ರಿಯ ಗುಣಾರ್ಥ ಚಿದಾತ್ಮಕೋಮಹಂ ತೇನಾ ವಿಕುಂಠ ಮಹಿಮಾನಂ ಋಷಿಂ ತಮೇನಂ ವಂದೇ ಪರಂ ಪ್ರಕೃತಿ ಪುರುಷ ಯೋಃ ಪುಮಾಂಸಂ. ಯಃ ಪಂಚಭೂತ ರಚಿತೆ ರಹಿತಃ ಶರೀರೇ ಛನ್ನೋ ಯಥೇಂದ್ರಿಯ ಗುಣಾರ್ಥ ಚಿದಾತ್ಮಕೋಹಂ ತೇನಾ ವಿಕುಂಠ ಮಹಿಮಾ ನಂ ಋಷಿಂ ತಮೇನಂ ವಂದೇ ಪರಂ ಪ್ರಕೃತಿ ಪುರುಷಯೋಃ ಪುಮಾಂಸಂ. ಒಂದು ಹೇಳಕ್ ಮತ್ತೆ ಸ್ಮಿತಾ, ನೀವು ಭಾಗವತ ಕಲ್ತ್ರೇನೆ ಸಕಲವೂ ನಿಮಗಾಗಿದೆ ಅಂತ ಅರ್ಥ. ಗೊತ್ತಾಯ್ತಾ ಸ್ಮಿತಾ? ಭಾಗವತ ಕಲ್ತ್ರೇನೆ ಸಕಲವು ಬರಣ್ಯಾಸ, ಚಕ್ರಾಂಕಣ, ಅದಕ್ಕೂ ಮೀರಿ ಪ್ರಪನ್ನತೆ ಅನ್ನೋದು ನಿಮಗ್ ಬಂದಾಗಿದೆ. ಸೊ ಮಾಡಿಸ್ಕೊಳ್ಳೇಬೇಕು ಅಂತ ಯಾವ ನಿಬಂಧನೆನೂ ಇಲ್ಲ. ಪ್ಲೀಸ್ ಟೇಕ್ ದಟ್ ಫ್ರಮ್ ದ ಮೈಂಡ್. ಗೊತ್ತಾಯ್ತಾ? ಎಲ್ಲಾರ್ಗು ಹೇಳ್ತಾ ಇದೀನಿ, ದ ಪೀಪಲ್ who have not got it done, అయ్యో ಮತ್ತೆ నమిగేను అంత అలా ఏమీ లేదు. భాగవతంలో సకలము ఉంది, సకలము మీకు అయింది. ఓకే, ఇఫ్ యు కమ్ అక్రాస్ భాగవతం ఇట్ ఇస్ మోర్ దెన్ ఎనఫ్. ಮೂರು ಎರಡೆರಡು ಡಿಗ್ರಿ ಇಟ್ಕೋತೀರಾ? 2 ಸಲ PUC ಮಾಡ್ತೀರಾ? ಫೇಲ್ ಆದ್ರೆ 2 ಸಲ ಮಾಡ್ಬೇಕು, ಒಪ್ಕೊಳ್ಳೋಣ. ಬೇಕು ಅಂತ 2 ಸಲ ಮಾಡ್ತೀರಾ? MA 2 ಸಲ ಪಾಸ್ ಮಾಡ್ತೀರಾ? ಆತರ. ಯು ಡೋಂಟ್ ಹ್ಯಾವ್ ಟು ಡಬಲ್ ಕ್ವಾಲಿಫೈ. Bhagavatam itself is a qualification for all the Prapannarthis. Okay. Yan mayayora guna karna nibandhanesmin
सांसारिके पथि चरंस्तद भिश्रमेण नष्टस्मृतिः पुनरयं प्रवृणीत लोकम् युक्त्या कया महदनुग्रहमन्तरेण महदನುಗ್ರಹಮಂತರೇಣ ಅಂಡರ್ಲೈನ್ ಮಾಡ್ಕೊಳ್ಳಿ. ನಿನ್ನ ಅಪಾರವಾದಂತಹ ಅನುಗ್ರಹದಿಂದ ಈ ಒಂದು ನನ್ನ ಭಯವನ್ನ ಹೋಗಲಾಡಿಸು. ಈ ಜೀವನದಲ್ಲಿ ನಾನು ಜೀವನ್ಮುಕ್ತನಾಗಿ ಇರಕ್ಕೆ ನನಗೆ ನೀನು ಸಹಾಯ ಮಾಡು. ಬದ್ಧ ಜೀವಾತ್ಮನಾಗಿ ಹಲವಾರು ನಾನು ರೂಪಗಳನ್ನು ಪಡೆದೆ ಅಲ್ವಾ, ಹಲವಾರು ರೂಪಗಳಲ್ಲಿ ಬದ್ಧ ಜೀವಾತ್ಮನಾಗಿ ನಾನಾ ದೇಶಗಳಲ್ಲಿ, ನಾನಾ ಬಂಧುಗಳಲ್ಲಿ, ನಾನಾ ಯೋನಿಗಳಲ್ಲಿ ನಲಿದು ಪುಟ್ಟಿ ನಾನು ನನ್ನದು ಎಂಬ ನರಕದೊಳಗೆ ಬಿದ್ದು ಈಗ ನೀನೇ ಗತಿ ಎಂದು ನಂಬಿದ ದಾಸನ ಮೇಲೆ ಇನ್ನು ದಯ ಬಾರದೆ ಅಲ್ವಾ? ಇನ್ನು ದಯ ಬಾರದೆ ಹೇ ಪನ್ನಗ ಶಯನ ಪರಮಪುರುಷ ಹರಿಯೇ ಇನ್ನು ದಯ ಬಾರದೆ. ಪುರಂದರದಾಸರು ಕೇಳ್ಕೊತಾರಲ್ವಾ, ಎಲ್ಲೆಲ್ಲೋ ಹುಟ್ಟದೆ, ಹೆಂಗೆಂಗೋ ಹುಟ್ಟದೆ, ಯು ಮೇಡ್ ಮೀ ಟು ಬಿ ಲೈಕ್ ಅ ಬದ್ಧ ಜೀವಾತ್ಮ ಇನ್ ಎವ್ರಿ ಯೋನಿ. ಎಸ್, ಐ ಅಗ್ರಿ ಟು ಇಟ್. ಅಟ್ ಲೀಸ್ಟ್ ನೌ ಯು ಡೋಂಟ್ ಹ್ಯಾವ್ ದಯಾ ಟುವರ್ಡ್ಸ್ ಮೀ. ಇನ್ನು ದಯ ಬಾರದೆ. ಆ ದಯೆ ಇಲ್ವಾ? ನಾನ್ ಯಾವಾಗ ಮುಕ್ತ ಜೀವಾತ್ಮ ಜೀವನ್ ಮುಕ್ತನಾಗೋದು ಅಂತ ನಿನ್ನ ಆಡಿದವರುಗಳಲ್ಲಿ ನಾನು ವಂದಿಸ್ತೀನಿ ಭಗವಂತ. ಐ ಆಮ್ ಗೋಯಿಂಗ್ ಟು ಪ್ರೇ ಯು, ಪ್ಲೀಸ್ ರೆಸ್ಕ್ಯೂ ಮೀ ಫ್ರಮ್ ದಿಸ್ ಭವಸಾಗರ. ನನ್ನನ್ನ ಈ ಕೂಪವಾಗಿರುವಂತಹ ಮಾಯೆಯಲ್ಲಿ ತಳ್ಳಬೇಡ. ಸಕಲ ಜ್ಞಾನವನ್ನು ನೀನು ನನಗೆ ಕೊಟ್ಟಿದ್ದೀಯಾ. ದ ವೆರಿ ಟೈಮ್ ವೆನ್ ಐ ಕಮ್ ಔಟ್ ಆಫ್ ಮೈ ಮದರ್ಸ್ ವೂಂಬ್, ಐ ನೋ ಡೆಫಿನೆಟ್ಲಿ ಈ ಜಠರಾಗ್ನಿ ಅನ್ನೋದು ಎಲ್ಲವನ್ನು ನನ್ನನ್ನ ಮರೆಸ್ಬಿಡುತ್ತೆ. ಮತ್ತೆ ಹಸಿವು, ನಿದ್ದೆ, ಬಾಯಾರಿಕೆ, ಜಾಟಿತನ, ಶೋಂಬೇರಿ, ಆಕ್ಟಿವ್ನೆಸ್, ಇವ್ರಮ್ಮ, ಇವ್ರ ಅಪ್ಪ, ಇವ್ರ ತಾತ, ಇವ್ರ ಅಜ್ಜಿ, ಇವ್ರು ಕೂಡ ಹುಟ್ಟದವರು, ಸಕಲ ಬಂಧು ವರ್ಗದವರು, ಮತ್ತೆ ನಲಿದು 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 ಬೇಸೆತ್ತು ಬೆಂಗಾಡಾಗಿ ಮತ್ತೆ ಇದು ರುಚಿಯೋ ಅದು ರುಚಿಯೋ ಅಂತ ಹೇಳಿ ನಿನ್ನನ್ನ ಅಷ್ಟರ ಮಧ್ಯದಲ್ಲಿ ಮರ್ತು ಹೋಗ್ತೀನಿ ಅಂದಾಗ, ನೋ ನೋ ನೋ, ಐ ಡೋಂಟ್ ಮೇಕ್ ಯು ಟು ಫರ್ಗೆಟ್, ಐ ನೋ ಹೌ ಟು ರೆಸ್ಕ್ಯೂ ಯು. ಆದ್ರೆ ನಾನ್ ಹೇಳಿದ ಹಾಗೆ ನೀ ಇರೋದಿದ್ರೆ ಖಂಡಿತ ಯು ಆರ್ ಗೋಯಿಂಗ್ ಟು ಕಮ್ ಬ್ಯಾಕ್ ಟು ಮೀ, ಬಿಕಾಸ್ ಐ ಹ್ಯಾವ್ ಗಿವನ್ ಯು ದ ಸಿಕ್ಸ್ತ್ ಸೆನ್ಸ್ ಕಾಲ್ಡ್ ಅರಿವು. ಹಸು ನೋಡು, ಅರಿವಿದ್ಯಾ? ಬೆಕ್ಕನ್ ನೋಡು, ಅರಿವಿದ್ಯಾ? ಬೆಟ್ಟ ನೋಡು, ಅರಿವಿದ್ಯಾ? ಸ್ಥಾವರ ಜಂಗಮಾದಿಗಳನ್ನ ನೋಡು, ಅರಿವಿದ್ಯಾ? ನಿನಗಮೇ ಮಾತ್ರ ವಿಶೇಷವಾದ ಅರಿವನ್ನ ಕೊಟ್ಟಿದ್ದೀನಿ ಅಂದಾಗ, ಅವಾಗ ನಾವು ಶ್ರೀರಂಗ ಗದ್ಯದ ಕೊನೆಯಲ್ಲಿ ರಾಮಾನುಜರು ಪ್ರಾರ್ಥಿಸ್ತಾರಲ್ವಾ, ಆ ಪ್ರಾರ್ಥನೆಯಲ್ಲಿ ಗರ್ಭದಲ್ಲಿರೋವಾಗ್ಲೇ ನಾವು ಮಾಡ್ತೀವಂತೆ. ತಿರುವರಂಗತ್ತುள் உள்ள அரங்கனே என் துக்கிடந்து என் கருவரங்கத்திலேயே ஜபித்தேன். ஆழ்வார் பாசுரம் இல்லையா? திருவரங்கத்தில் பள்ளி கொண்ட பெருமாಳೆ என் ಕರುವರಂಗத்திலேயே, ಕರುವರಂಗಂ ಅಂದ್ರೆ ಗರ್ಭ, ತಾಯಿ ಗರ್ಭದಲ್ಲೇ ನಾನು ಜಪಿಸ್ತೆ. ಯಾವ ತರ ನನ್ನನ್ನ ದಯವಿಟ್ಟು ಇಲ್ಲಿಂದ ರೆಸ್ಕ್ಯೂ ಮಾಡು ಅಂತ ಹೇಳಿ ಜಪಿಸದ್ನಂತೆ. ಅದಕ್ಕೇನು ನಿದರ್ಶನ ಅಂದ್ರೆ, ಈಗ ನೀವು ಜಂತು ಸ್ತುತಿ ಓದ್ತಾ ಇರೋದೇ ನಿದರ್ಶನ ಅಲ್ವಾ? ಶ್ರೀರಂಗ ಗದ್ಯದಲ್ಲಿ ಕೊನೆಯಲ್ಲ ಆ ರೀತಿ ಬರುತ್ತೆ. ರಾಮಾನುಜರು ಗದ್ಯತ್ರಯ ಸಾರ ಅಂತ ಮಾಡಿದ್ರು. ವೈಕುಂಠ ಗದ್ಯ, ಶರಣಾಗತಿ ಗದ್ಯ, ಶ್ರೀರಂಗ ಗದ್ಯ. ಅದ್ರಲ್ಲಿ ಕೊನೆಯಲ್ಲಿ ಜಪಿಸ್ತಾರ ಅವರು. ಅಪಾರ ಕರುಣಾಂಬುಧೇ ಅನಾಲೋಚಿತ ವಿಶೇಷಾಶೇಷ ಲೋಕ ಶರಣ್ಯ ಪ್ರಣತಾರ್ತಿಹರ ಆಶ್ರಿತವಾತ್ಸಲ್ಯೈಕ ಮಹೋದಧೇ ಅನವರತ ವಿದಿತ ನಿಖಿಲ ಭೂತ ಜಾತ ಯಾಥಾತ್ಮ್ಯ ಸತ್ಯ ಕಾಮ ಸತ್ಯ ಸಂಕಲ್ಪ ಆಪತ್ಸಖಾ ಕಾಕುಸ್ಥ ಶ್ರೀಮನ್ ನಾರಾಯಣ ಪುರುಷೋತ್ತಮ ಶ್ರೀರಂಗನಾಥ ಮಮನಾಥ
ನಾಥ ನಮೋಸ್ತುತೆ ಶ್ರೀರಂಗನಾಥ ಮಮ ನಾಥ ನಮೋಸ್ತುತೆ. ನಾವೆಲ್ಲ ನಮ್ಮ ತಾಯಿ ಗರ್ಭದಲ್ಲಿ ಇದನ್ನ ಜಪಿಸ್ತೀವಂತೆ. ಕ್ಯಾನ್ ಯು ಇಮ್ಯಾಜಿನ್? ಕ್ಯಾನ್ ಯು ಇಮ್ಯಾಜಿನ್? ఇమాజినేషన్ లో ఉందా మీకు ప్రభా ఆంటీ? మరి జపించిండారు కదా. అదే అపార కరుణాంబుధే అనాలోచిత విశేష ಶೇಷಲೋಕ ಶರಣ್ಯ ಪ್ರಣತಾರ್ತಿಹರ, ನನ್ನ ಕಷ್ಟಗಳನ್ನೆಲ್ಲ ತೆಗೆದುಹಾಕುವವನೇ ಪ್ರಣತಾರ್ತಿಹರ, ಆಶ್ರಿತ ವಾತ್ಸಲ್ಯೈಕ ಮಹೋದದೆ, ಆಶ್ರಿತ ಪಕ್ಷಪಾತಿಯಾಗಿ ಆಶ್ರಯಿಸುವುದವರಿಗೆ ವಾತ್ಸಲ್ಯವನ್ನೇ ನೀಡುವವನೇ. ಆ ರೀತಿಯೆಲ್ಲ ನಾವು ಪರಮಾತ್ಮನನ್ನ ರಚಿಸಿ ಜಪಿಸ್ತೀವಿ. ವಾತ್ಸಲ್ಯ ಕರುಣಾನಿಧೇ ದಯೈಕ ಸಿಂಧೋ ಅಂತ ಎಲ್ಲ ಅವನನ್ನ ಜಪಿಸ್ತೀವಂತೆ. ಹೊರಗಡೆ ಬಂದ ತಕ್ಷಣ ನಿನ್ನ ಆಸ್ತಿ ಎಷ್ಟು, ನನ್ನ ಆಸ್ತಿ ಎಷ್ಟು, ಇದು ವರದಕ್ಷಿಣೆ ತಗೊಂಡೆ, ಎಷ್ಟು ವರದಕ್ಷಿಣೆ ಕೊಟ್ಟೆ, ಯಾರಿಗೆ ಏನಿದೆ, ಯಾರ ಬಂಗ್ಲೋ ಕಾರಿದೆ, ಅಬ್ಬಬ್ಬಬ್ಬ ಏನೆಲ್ಲಾ ಜಪಿಸ್ತೀವಿ. ಒಂದು ಸಲ ಆದ್ರೂ ದೇವ್ರ ಕಡೆ ತಿರುಗಿ ನೋಡ್ತೀವ? ನೋಡಲ್ಲ. ಇಲ್ಲ ಸರ್, ವಿ ಆರ್ ಸೋ ಲಕ್ಕಿ. ಅಟ್ಲೀಸ್ಟ್ ಒಂದು ಸ್ಯಾಟರ್ಡೆ 3 to 5 ಆದ್ರೂ ತಿರುಗಿ ನೋಡ್ತೀವಿ ಸರ್. ಮಕ್ಳು ಓದ್ಬೇಕಾದ್ರೆ ಮಕ್ಳು ಕೆಲ್ಸ ಇದ್ ಮಾಡ್ದೆ ಅವಾಗ ನೆನೆಸ್ತೀವಿ. ಮಾಡದೇ ಇರೋ ಪೂಜೆ ಎಲ್ಲ ಮಾಡ್ತೀವಿ ಮಕ್ಳಿಗೋಸ್ಕರ. ನಮಗೋಸ್ಕರ ಮಾಡಿರಲ್ಲ, ದೇವ್ರಿಗೋಸ್ಕರ ಮಾಡಿರಲ್ಲ. ನಮ್ಮ ಸ್ವಾರ್ಥ ಮಕ್ಳು ಮುಂದಕ್ಕೆ ಬರ್ಬೇಕು, ಈ ಪ್ರಪಂಚಕ್ಕೆ ಬಂದಿರಲ್ಲ, ಅವ್ರ ಜೀವನ ಸರಿಯಾಗಿ ಹಾಕ್ಬಿಡ್ಬೇಕಪ್ಪ, ಅದೇ ಮೇನ್ ಏಮ್ ಇರುತ್ತೆ. ಮದ್ವೆ ಆಗಿ ಮಕ್ಳಾದ್ಮೇಲೆ ಹಾಗೆ ಅದೇ ಏಮು. ದೇವ್ರನ್ನ ಭಕ್ತಿ ಇದ್ರೆ ಅದಕ್ಕೆ ಭಕ್ತಿ ಮಾಡಿರ್ತೀವಿ. ಅದೇ ಅದ್ ಮಾಡಿರೋದೇನು ಕಾಮ್ಯಾರ್ಥವಾದ ಫಲಗಳು ಅಂತ ಹೇಳೋದು. ನಿಷ್ಕಾಮವಾದ ಫಲ ಏನು? ನನಗೋಸ್ಕರ ನಾನು ಭಕ್ತಿ ಮಾಡೋದಲ್ಲ, ನಿನಗೋಸ್ಕರ ನಾನು ಭಕ್ತಿ ಮಾಡ. ಆನುಕೂಲ್ಯಸ್ಯ ಸಂಕಲ್ಪ ಪ್ರಾತಿಕೂಲ್ಯಸ್ಯ ವರ್ಜನಂ ಅಲ್ವಾ? ನಿನಗೆ ಅಂತಾನೆ ನಾ ಭಕ್ತಿ ಮಾಡ್ಬೇಕೆ ಹೊರತು ನನ್ನಿಷ್ಟಕ್ಕೆ ನಾ ಭಕ್ತಿ ಮಾಡ್ತೀನಿ ಅನ್ನೋದು ಇರ್ಕೊಡ್ದು ಹೋಗ್ಬೇಕು. ಫಸ್ಟ್ ಮಾಡಿ, ನಿಮ್ಮಿಷ್ಟಕ್ಕೆ ನೀವು ಮಾಡಿ, ಫಲಾಪೇಕ್ಷೆಯಿಂದ ಮಾಡಿ. ದೇವ್ರೇ ನೀನ್ ಇದನ್ ಕೊಟ್ರೆ ಇದನ್ ಮಾಡ್ತೀನಿ ಅಂತ ವ್ಯಾಪಾರ ಮಾಡ್ಕೊಂಡೇ ಮಾಡಿ, ನೋ ಪ್ರಾಬ್ಲಮ್. ಆದ್ರೆ ಆ ವ್ಯಾಪಾರ ಬುದ್ಧಿ ಹೋಗ್ತಾ 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 ಏಜ್ ಆಗ್ತಾ when you start maturing, ಇಷ್ಟ ದಿನ ನನಗೋಸ್ಕರ ನಾ ಮಾಡ್ದೆ, ಇಷ್ಟ ದಿನ ನನ್ ಮಕ್ಕಳಿಗೋಸ್ಕರ ನಾ ಮಾಡ್ದೆ, ನಮ್ ಸಂಸಾರಕ್ಕೋಸ್ಕರ ನಾ ಮಾಡ್ದೆ, ಇನ್ಯಾವುದಕ್ಕೂ ನಾ ಮಾಡಲ್ಲ. ಯಾಕಂದ್ರೆ ಎಲ್ಲಾರು ರೆಕ್ಕೆ ಪುಕ್ಕ ಬಂದು ಹಾರಿ ಹೋಗಾಯ್ತು. ಈಗ ಈ ಗೂಡಲ್ಲಿ ನಾನು ಒಬ್ಬನೇ ಇರೋದು. ಇದು ಒಂದು ಪಂಜರ ಅಲ್ವಾ? ಈ ಮೂಳೆ ಮಾಂಸಗಳ ಪಂಜರದಲ್ಲಿ ನಾನು ಒಬ್ಬನೇ ಇರೋದು. ಈಗ ನನಗೋಸ್ಕರನು ನಾನು ಮಾಡಲ್ಲ. ಯಾವ 7ನೇ ತಿಂಗಳಲ್ಲಿ ನಿನ್ನ ತಿರುಬಡಿಯಲ್ಲಿ ಶರಣಾಗತಿ ಮಾಡಿದ್ನೋ ಈಗ 80ರಲ್ಲೂ 70ರಲ್ಲೂ ಅದನ್ನೇ ಮಾಡ್ತೀನಿ ಅಂತ. ಆ ರೀತಿ ನಿಷ್ಕಾಮ್ಯ ಫಲಹೇತುಕವಾದಂತಹ ಶರಣಾಗತಿ ಮಾಡಿದ್ರೆ ಏನ್ ಮಾಡ್ತಂದೆ? ದೇಹಾವಸಾನೆ ಮುಕ್ತಿ, ದೇಹದ ಅಂತ್ಯದಲ್ಲೇ ಮೋಕ್ಷವನ್ನ ಕೊಟ್ಬಿಡ್ತಾನೆ ಪರಮಾತ್ಮ. ಶತಸಿದ್ಧ ಅದಂತು. ಇದೇ ಶ್ರೀ ವೈಷ್ಣವ ಸಿದ್ಧಾಂತದ ಅಡಿಪ್ಪಡಿ ಇದೆ. ಅಹಮೇವ ಪರಂ ತತ್ವಂ ದರ್ಶನಂ ಭೇದಮೇವ ಚ ಉಪಾಯೇಷು ಪ್ರಪತ್ತಿ ಸ್ಯಾತ್ ಅಂತಿಮ ಸ್ಮೃತಿವರ್ಜನಂ ದೇಹಾವಸಾನೆ ಮುಕ್ತಿ ಪೂರ್ಣಾಚಾರ್ಯಂ ಸಮಾಶ್ರಯ. ಅಷ್ಟಿಲ್ದೆ ವರದರಾಜ ಈ ಷಡ್ವಾಕ್ಯಾರ್ಥ ರಹಸ್ಯಗಳನ್ನ ಕೊಟ್ಬಿಡ್ತಾನ ನಮಗೆ. ಹೇಳಿ ಸರ್. ಇವಾಗ ರೀಸೆಂಟ್ ಆಗಿ ನಮ್ಮ ಯಜಮಾನ್ರು, ಅಕ್ಕನ ಯಜಮಾನ್ರು, ನಾನು ಹೋಮಕ್ಕೆ ಹೋಗಿದ್ದೆ ಊರಲ್ಲಿ. ಲಕ್ಷ್ಮೀನಾರಾಯಣ ಹೋಮ, ಗಣಪತಿ ಹೋಮ, ಆಮೇಲೆ ಸತ್ಯನಾರಾಯಣ ಎಲ್ಲ ಮಾಡಿ ಇದು ವೈಕುಂಠ ಸಮಾರಾಧನೆಯಲ್ಲಿ ಏನೇನ್ ದಾನ ಕೊಡ್ತಾರೋ ಅದನ್ನೆಲ್ಲ 13 ಜನ ಬ್ರಾಹ್ಮಣರಿಗೆಲ್ಲ ಕೊಟ್ಟು ಕಾಲ್ ತೊಳೆದು 10 ದಿನಕ್ಕೆ ನೀನ್ ಹೇಗೋ 5-6 ದಿನಾನೇ ಬದುಕೋದು ಅಂತ ಹೇಳ್ಬಿಟ್ಟು ದೇಹ ತ್ಯಾಗ ಮಾಡ್ಬಿಟ್ರು. ಅಷ್ಟು ಪರ್ಫೆಕ್ಟ್ ಆಗಿ ಪೂಜೆ ಮಾಡಿ ಮಾಡಿದ್ರು. ಅವ್ರ ಪೌರೋಹಿತ್ಯನೇ ಮೇನ್ ಜೀವನ. ಆದ್ರೆ 13 ಜನ ಬ್ರಾಹ್ಮಣರನ್ನ ಕರೆಸ್ಲೇಬೇಕು ಅಂತ ಹೇಳಿ ಅವ್ರಿಗೆಲ್ಲರಿಗೂ ಏನೇನ್ ಪಂಚೆ ದಾನ, ಏನೇನ್ ದಾನ ಕೊಡ್ಬೇಕು ಅದೆಲ್ಲ ದಾನ ಕೊಟ್ಟು ಒಬ್ಬೊಬ್ಬ ಬ್ರಾಹ್ಮಣನ್ಗೂ ಕಾಲ್ ತೊಳೆದು ಪೂಜೆ ಮಾಡಿ, ಅದೇ ನೀವ್ ಅಂದ್ರಲ್ಲ ಕೊಟ್ಬಿಡ್ತಾರೆ ಮೋಕ್ಷ ಅಂತ, ಕರೆಕ್ಟ್ ಆಗಿ ಮಾಡಿ ಲಕ್ಷ್ಮೀನಾರಾಯಣ ಹೋಮ ಮಾಡಿದ ತಕ್ಷಣ ಮೋಕ್ಷ ಆಗೋಯ್ತು. ಆ ಮೋಕ್ಷಕ್ಕೋಸ್ಕರನೇ ಮಾಡಿದಾರೆ ಅವರು ಹೋಮನ. ಅದೇ ಕೆಲವರಿಗೆ ಅದು ಇಂಟ್ಯೂಷನ್ ಬರುತ್ತೆ. ಉತ್ತರಾಯಣ ಬಂದ ತಕ್ಷಣ ಹೋಗ್ಬಿಟ್ರು, 1-2 ದಿನಕ್ಕೆ ಹೋಗ್ಬಿಟ್ರು. ನಮ್ಮ
ನಮ್ಮಲ್ಲೂ ಎಷ್ಟೋ ಜನ ನಮ್ ಸಂಬಂಧಿಕರು ನಾನು ಇಂಥ ದಿನ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಂತ ದಿನ ಹೋಗಿದ್ದಾರೆ. ದೇ ವಿಲ್ ಆರ್ಡರ್ ಯಮ, ಯು ನೋ ದಟ್, ದೇ ವಿಲ್ ಆರ್ಡರ್ ಯಮ. ನಾನು ನಾರಾಯಣನ ಭಕ್ತ, ಡೇರ್ ಇಫ್ ಯು ಕಮ್ ಟು ಮೀ, ಐ ನೋ ವೆನ್ ಟು ಎಕ್ಸಿಟ್ ಫ್ರಮ್ ದಿಸ್ தேவாலயா. இந்த வீடுல இருந்து பெரிய வீட்டுக்கு போறதுக்கு నాకు తెలుసు ఇది చిన్న వీడు అది పెద్ద వీడు, అక్కడ పోయేకి నాకు తెలుసు ఎప్పుడు పోవాలా అని. డే యు పుట్ a Yamapasha to me. People are there even now, they order him and they go themselves. ಅದೆಲ್ಲ నిజವಾಗ್ಲೂ శరణాగతిಯ ఫల. కేళద్రేనే ఎಷ್ಟో నమక్ పుణ్య. ఇప్పుడు ఆండాళ్ళమా నీ చెప్పింది ఎవరో అలా బయలుదేరినారు నీ చెప్పారు కదా అని ಹೇಳಿದ್ದನ್ನ ಕೇಳೋದೇ ಎಷ್ಟೋ పుణ్య. అష్టిల్దే త్యాగరాజులు ಹೇಳ್ತಾರ, ఎందరో మహానుభావులు అందరికీ వందనములు. త్యాగయ్యుడే ఈ మాట చెప్పాలా అంటే ఇంక ఎంత ఎంత మేము చెప్పాలా అల్వా. ఎందరో మహాನುಭಾవులు అందరికి వందనములోನೋ ಕೀರ್ತನೆ ನೀವು ಕಲಿದಿದ್ರು ಪರವಾಗಿಲ್ಲ, ಸುಮ್ನೆ ಬೈ ಹಾರ್ಟ್ ಮಾಡ್ಬಿಟ್ಟು ಅದನ್ನ ಪೂರ್ತಿ ಹೇಳ್ಬಿಟ್ರೆ ಸಾಕಂತೆ, ಆ ಪುಣ್ಯ ಬಂದ್ಬಿಡುತ್ತಂತೆ. ಆ ತರ ಅಮೋಘವಾಗಿ ಹೇಳಿದ್ದಾರೆ. ದಿಸ್ ಇಸ್ ಕಾಲ್ಡ್ ಶರಣಾಗತಿಯ ಒಂದು ಪ್ರಧಾನ ಘಟ್ಟ ಅಂತ ಹೇಳ್ತೀವಿ. ಈಗ ಆ ಶಿಶು, ಆ ಜಂತು ಪರಮಾತ್ಮನ ಕಾಲಿಗೆ ಬೀಳ್ದಾಗ ಜ್ಞಾನ ವೃದ್ಧಿಯಾಗತ್ತೆ, ಜ್ಞಾನ ಸಂಪಾದನೆಯಾಗತ್ತೆ. He will come to know what is the difference between Paramatma and Jivatma. ಜೀವನ್ ಮುಕ್ತನಿಗೂ ಪರಮಾತ್ಮನಿಗೂ ಏನು ಡಿಫರೆನ್ಸ್, ವಾಟ್ ಇಸ್ ಜೀವನ್, ವಾಟ್ ಇಸ್ ಭಗವನ್ ಅನ್ನೋದು ಗೊತ್ತಾಗುತ್ತೆ. ಜ್ಞಾನಂ ಯದೇತದದ್ದಾತಮಃ ಸದೇವಃ ತ್ರೈಕಾಲಿಕಂ ಸ್ಥಿರಚರೇಷ್ವನುವರ್ತಿತಾಂಶಃ ತಂ ಜೀವ ಕರ್ಮ ಪದವೀಮನುವರ್ತಮಾನಾಃ ತಾಪತ್ರಯೋಪಶಮನಾಯ ವಯಂ ಭಜೇಮ. ತಾಪತ್ರಯೋಪಶಮನಾಯ ವಯಂ ಭಜೇಮ ಅನ್ನೋದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಚಪ್ಪಂಡ ಪ್ರಭಾ ಆಂಟಿ. ಅದಕ್ಕೆ ಮೇಲಿಂದ ಹೇಳಿಲ್ಲ, ಎರಡು ಹೇಳ್ಬಿಡ್ಲ ಸರ್. ಯನ್ಮಾಯಯೋರು ಗುಣಕರ್ಮ ನಿಬಂಧನೇಸ್ಮಿನ್. ಇದು ಹೇಳಿಲ್ವಾ? ಇಲ್ಲ ಸರ್, ಅದು ಹೇಳಿಲ್ಲ. ಒಂದ್ ನಿಮಿಷ ಇರಿ. ಯನ್ಮಾಯಯೋರ ಗುಣಕರ್ಮ ನಿಬಂಧನೇಸ್ಮಿನ್ ಸಾಂಸಾರಿಕೆ ಪ್ರತಿಚರನ್ಸ್ತದಭಿಶ್ರಮೇಣ ನಷ್ಟ ಸ್ಮೃತಿ ಪುನರಯಂ ಪ್ರವೃಣೀತ ಲೋಕಂ ಯುಕ್ತ್ಯಾ ಕಯಾ ಮಹದನುಗ್ರಹ ಮಂತರೇಣ. ಮಹದನುಗ್ರಹ ಮಂತರೇಣ ಅಂಡರ್ಲೈನ್ ಮಾಡ್ಕೊಳ್ಳಿ. ಇದು ಹೇಳದ್ಮೇಲೆ ಎಕ್ಸ್ಪ್ಲನೇಷನ್ ಶುರು ಮಾಡ್ಬಿಟ್ಟೆ, ನೀವ್ ಹೇಳಿಲ್ಲ. ಕರೆಕ್ಟ್. ಈಗ 2 ಶ್ಲೋಕನು ಹೇಳ್ಬಿಡಿ ಪ್ರಭಾ ಆಂಟಿ. ಯನ್ಮಾಯಯೋರು ಗುಣಕರ್ಮ ನಿಬಂಧನೇಸ್ಮಿನ್ ಸಾಂಸಾರಿಕೆ ಪತಿಚರಸ್ತಂದಭಿಶ್ರಮೇಣ ನಷ್ಟ ಸ್ಮೃತಿ ಪುನರಯ ಪ್ರವೃಣೀತ ಲೋಕಂ ಯುಕ್ತ್ಯಾ ಕಯಾ ಮಹದನುಗ್ರಹ ಮಂತರೇಣ ಜ್ಞಾನಂ ಯದೇತದಧಾತ್ ತಮಹಂ ಸಾಮ್ಯೇ ಸದೇವ ತ್ರೈಕಾಲಿಕಂ ಸ್ಥಿರಚರೇಷ್ವನುವರ್ತಿತಾಂಶಃ ತಂ ಜೀವ ಕರ್ಮ ಪದವೀಮನುವರ್ತಮಾನಾಃ ತಾಪತ್ರಯೋಪಶಮನಾಯ ವಯಂ ಭಜೇಮ. ಯನ್ಮಾಯಯೋರು ಗುಣಕರ್ಮ ನಿಬಂಧನೇಸ್ಮಿನ್ ಸಾಂಸಾರಿಕೆ ಪ್ರತಿಚರಂಸ್ತದಭಿಶ್ರಮೇಣ ನಷ್ಟ ಸ್ಮೃತಿ ಪುನರಯ ಪ್ರವೃಣೀತ ಲೋಕಂ ಯುಕ್ತ್ಯಾ ಕಯಾ ಮಹದನುಗ್ರಹ ಮಂತರೇಣ ಜ್ಞಾನಂ ಯದೇತದಧಾತ್
ಜ್ಞಾನಂ ಯದೇತದತ್ತಾತ್ ಕತಮಃ ಸದೇವ ಸ್ತ್ರೈಕಾಲಿಕಂ ಸ್ಥಿರ ಚರೇಶ್ವನುರ್ವತಿರ್ವರ್ತಿರ್ತಾಂಶಃ ತಂ ಜೀವ ಕರ್ಮ ಪದವೀಮನುವರ್ತಮಾನಃ ತಾಪತ್ರಯೋಪಶಮನಾಯ ವದ್ಯಂ ಭಜೇಮ. ಈ ಸಮಯದಲ್ಲಿ ನಮಗೆ ಜಂತುವಿಗೆ, ಆ ಶಿಶುವಿಗೆ ಜೀವಾತ್ಮ ಅಂದ್ರೆ ಏನು, ಪರಮಾತ್ಮ ಅಂದ್ರೆ ಏನು ಅಂತ ಗೊತ್ತಾಗುತ್ತೆ. ಪುಸ್ತಕ ತಗೊಳ್ಳಿ, ನೋಟ್ಸ್ ಬರ್ಕೊಳ್ಳಿ. ನೋಟ್ಸ್ ಅಂದ್ರೆ ತುಂಬಾ ಇಲ್ಲ, ಸ್ವಲ್ಪ ಅಷ್ಟೇನೆ. ಪುಸ್ತಕ ತಗೊಳ್ಳಿ ಎಲ್ರು. ಐ ಹೋಪ್ ಅನುರಾಧ ಮಾಮಿ, ಕನಕ ಮಾಮಿ ಎಲ್ರು ಬರ್ಕೋತಾ ಇದ್ದೀರಾ ಅನ್ಕೋತೀನಿ. ಮಮತಾ ಚೂರೇ ನೋಟ್ಸ್ ಇರೋದು, ಕಮ್ ಆನ್ ರೈಟ್ ಇಟ್ ಡೌನ್. ಬರ್ಕೊಳ್ತಾ ಇದ್ದೀನಿ ಸರ್. యా జీవన్ 2 కాలం చేసుకొండా. ఈ పక్క జీవన్ ಅನ್ನೋ ಹೆಡ್ಡಿಂಗ್ ಇಂದ, ಈ ಪಕ್ಕಮು ಭಗವನ್ ಅನ್ನೋ ಹೆಡ್ಡಿಂಗ್ ಅನ್ನ ಬರ್ಕೊಳ್ಳಿ. 2 ಕಾಲಮು, ಒಂದ್ ಕಡೆ ಜೀವನ್, ಒಂದು ಕಡೆ ಭಗವನ್. ఓకే, 7 పాయింట్స్. ఒక్క చోట్లో జీవన్, ఒక్క చోట్లో ಭಗವನ್. ಮೊದಲು ಭಗವನ್ ಕಡೆ ಬರ್ಕೊಳ್ಳಿ. ಫಸ್ಟ್ ಆರೋ ಮಾರ್ಕ್ ಹಾಕೊಳ್ಳಿ. ಈ ಜಾಗದಲ್ಲೇ ಬ್ರಾಕೆಟ್ లో ಗರ್ಭದಲ್ಲೇ, ಈ ಜಾಗದಲ್ಲೇ ಬ್ರಾಕೆಟ್ లో ಗರ್ಭದಲ್ಲೇ. ನೆಕ್ಸ್ಟ್ ಅದ್ರ ಕೆಳಗಡೆ ಮತ್ತೆ ಇನ್ನೊಂದು ಆರೋ ಮಾರ್ಕ್ ಹಾಕೊಳ್ಳಿ. ಹೃದಯಾಂತರಾಳದಲ್ಲೇ ಇದೆಲ್ಲ ಭಗವನ್ ಕಾಲಮ್ ಅಲ್ಲಿ ಬರುತ್ತೆ, ಆಯ್ತಾ. ಈ ಜಾಗದಲ್ಲೇ, ಗರ್ಭದಲ್ಲೇ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಹೃದಯ ಅಂತರಾಳದಲ್ಲೇ. ಅದ್ರ ಕೆಳಗಡೆ ಇನ್ನೊಂದು ಮಾರ್ಕ್ ಹಾಕೊಳ್ಳಿ. ಜ್ಞಾನ ಸ್ವರೂಪವಾಗಿ. ಅದ್ರ ಕೆಳಗಡೆ 4ನೇ ಪಾಯಿಂಟ್ ಜಾಜ್ವಲ್ಯಮಾನವಾದ ಪ್ರಕಾಶದೊಂದಿಗೆ. జాజ్వల్యమైన ప్రకాశముతో తోడి, అలా ఏమో తెలుగులో మంచిగా మీరే రాసుకోండి. జాజ్వల్యమానవాದ ప్రకాశదొందిಗೆ అదేమో తెలియదు, తెలుగులో చెప్పేకే నాకు రాదు. தமிழ்ல இப்படி சொல்லணும்னா சொல்லிடுவேன். அதே இடத்தில் ஹிருதயாகாசத்தில் ಬಟ್ ತೆಲುಗು ಬರೋಕ್ಕಿಂತ ಹೆಚ್ಚು ತಮಿಳಲ್ಲಿ ಈಸಿಯಾಗಿ ಬಂದ್ಬಿಡುತ್ತೆ ಸ್ಮಿತಾ. ಜ್ಞಾನ ಸ್ವರೂಪಮಾಹ ಜಾಜ್ವಲ್ಯಮಾನಮೈನ ಅಲ್ಲ ಚಪ್ಪೆ. ಅದು ತಮಿಳಲ್ಲಿ ಹೇಳ್ಬೇಕು ಅಂದ್ರೆ ரொம்ப ప్రకాశమానమా, அப்படியே కண்ணியே పరిக்கும்பడి ಅಂತ ಎಲ್ಲ ಹೇಳ್ಬಿಡ್ತೀನಿ. ఇంకా తెలుగు అంత అలవాటు అయ్యలేదు నాకు. టెక్స్ట్ బుక్ లాంగ్వేజ్ రాదు కదా దానికి. ಜಾಜ್ವಲ್ಯಮಾನವಾದ ಪ್ರಕಾಶದೊಂದಿಗೆ. ನೆಕ್ಸ್ಟ್ ಪಾಯಿಂಟ್ ಆರೋ ಮಾರ್ಕ್ ಹಾಕೊಳ್ಳಿ. ಮಾಯೆಗೆ ಮುಟ್ಟಲು ಸಾಧ್ಯವಿಲ್ಲದವನಾಗಿ. மாயையே தொடும்படி இருக்காதபடியாலே, அப்படி தமிழ்ல சொல்றோம் இல்லையா. மாயையே ముట్టలు సాధ్యవిల్లదవనాగి. మాయే అటువంటి ముట్టెకే కాలేదు. అనురాధ ఆంటీ తెలుగు మర్చిపోతుంది. పొందా నాకు వస్తుందో లేదో సార్, నేను మర్చిపోతుంది సార్. ಮಾಯೆಯೇ ಮುಟ್ಟಲು ಸಾಧ್ಯವಿಲ್ಲದವರಾಗಿ. ದ ಲಾಸ್ಟ್ ಪಾಯಿಂಟ್ ಆರೋ ಮಾರ್ಕ್ ಹಾಕೊಳ್ಳಿ. ಯಾವುದರಿಂದಲೂ ಕಟ್ಟಲ್ಪಟ್ಟವನಾಗಿ, ಯಾವುದರಿಂದಲೂ ಪಡದಿರುವನು.
ಯಾವುದರಿಂದಲೂ ಕಟ್ಟಲ್ಪಡದಿರುವನು. ಓಕೆ, ಫಸ್ಟ್ ಪಾಯಿಂಟ್ ಈ ಜಾಗದಲ್ಲೇ, ಗರ್ಭದಲ್ಲೇ. ನೆಕ್ಸ್ಟ್ ಪಾಯಿಂಟು ಹೃದಯಾಂತರಾಳದಲ್ಲಿ. ನೆಕ್ಸ್ಟ್ ಪಾಯಿಂಟು ಜ್ಞಾನ ಸ್ವರೂಪವಾಗಿ. ನೆಕ್ಸ್ಟ್ ಪಾಯಿಂಟು ಪ್ರಕಾಶದೊಂದಿಗೆ. ನೆಕ್ಸ್ಟ್ ಪಾಯಿಂಟು ಮಾಯೆ ಮುಟ್ಟಲು ಸಾಧ್ಯವಿಲ್ಲದವನಾಗಿ. ನೆಕ್ಸ್ಟ್ ಯಾವುದರಿಂದಲೂ ಕಟ್ಟಲ್ಪಡಲು ಸಾಧ್ಯವಿಲ್ಲದವನಾಗಿ. ಗೊತ್ತಾಯ್ತಾ? ಜಸ್ಟ್ ಅ ಮಿನಿಟ್, ಮೈ ಗೈಡ್ ಇಸ್ ಕಾಲಿಂಗ್ ಮೀ, ಐ ವಿಲ್ ಕಮ್ ಬ್ಯಾಕ್. ಸಾರಿ, ಆಯ್ತಾ? ಈ ಪಾಯಿಂಟ್ಗಳಾಯ್ತಾ? ಯಾರು ಪರಮಾತ್ಮ ಅಂತ ಆ ಶಿಶುವಿಗೆ ಗೊತ್ತಾಯ್ತು. ಗೊತ್ತಾಯ್ತಾ? ಈ ಜಾಗದಲ್ಲೇ, ಈ ಅಮ್ಮನ ಗರ್ಭದಲ್ಲೇ, ಅಂದ್ರೆ ನಾವು ಇರುವ ಕಡೆಯೇ ಪರಮಾತ್ಮ, ಬೇರೆ ಜಾಗದಲ್ಲಿಲ್ಲ. ನಾವಿರೋ ಕಡೆನೇ ಇದ್ದಾನೆ. ಬರೀ ತಾಯಿ ಗರ್ಭಕ್ ಮಾತ್ರ ಇದು ಸೀಮಿತವಾಗಿ ಇಟ್ಕೋಬಾರ್ದು. ಈಗ ನಿಮಗ್ ಅಪ್ಲೈ ಮಾಡ್ಕೊಳ್ಳಿ. ಕಮಾನ್, ಅಪ್ಲೈ ಟು ಯೋರ್ ಸೆಲ್ಫ್. இருப்பிடம் வேங்கடம் வேங்கடம் இல்லையா? திருமாலிருஞ்சோலை மறுப்பிடம் இல்லையா? ராமானுஜனூத்தந்தாதி ಇಲ್ಲಿ சொல்லிருக்கா இல்லையா? ಅದ போலவே ನಾವಿರೋ ಕಡೆನೇ ಭಗವಂತ ಇದ್ದಾನೆ. ಇದಾನ ಇಲ್ವಾ? ఉండారా లేదా కస్తూరి మామి? ఇప్పుడు రెండెవరు ఎక్కడున్నారు మీరు? మీ జాగంలో మీరున్నారు. ఎవరి జతలో ఉన్నారు? మీ జతలో సార్? నో. మా గ్రూప్ జతలో సార్? నో. నా కూతురు స్మిత జతలో సార్? నో. ఎవరి జతలో? భగవంతుడు నా జతలో ఉన్నాడు. ఆ సత్యము కదా. ఈ 2 hours ఉన్నారా? ఈ 2 hours నా స్మరణలో భగవంతుడు నా జతలో ఉన్నారు. ఎప్పుడు నా జతలోనే ఉంటారు. అదే ఉండే విచారం కదా. సత్యం ఏది? ఎప్పుడు నా జతలోనే ఉంటారు. ಅದೇ ಈ ಜಾಗದಲ್ಲೇ, ಗರ್ಭದಲ್ಲೇ, ಹೃದಯಾಂತರಾಳದಲ್ಲಿ ಜ್ಞಾನ ಸ್ವರೂಪವಾಗಿ ಜಾಜ್ವಲ್ಯಮಾನವಾದ ಪ್ರಕಾಶದೊಂದಿಗೆ ಮಾಯೆಯೇ ಮುಟ್ಟಲು ಸಾಧ್ಯವಿಲ್ಲದವನಾಗಿ ಯಾವುದರಿಂದಲೂ కట్టల్పడదే ఇరువవను. ఇది అప్లై చేసుకుంటే మా భగవంతుడు నా లోపల இலாகேனே ఉండేది. கரெக்டா? என்னுடைய பெருமாள் வந்து என் கூடவே இதோ இப்ப எழுதிண்டேளே, இது போலவே இருக்கா. Is it not? Is it not? In the same way, he is there with me. His omnipotent presence, his omnipotent presence is within myself. Alva? So this is applicable throughout, not only in Tayi Garbha. Go to Jeevan column, write it down. ಕರ್ಮಗಳಿಂದ ಕಟ್ಟಲ್ಪಟ್ಟವನು. ಫಸ್ಟ್ ಪಾಯಿಂಟ್, ಕರ್ಮಗಳಿಂದ ಕಟ್ಟಲ್ಪಟ್ಟವನು. ಅಜ್ಞಾನದಿಂದ
ಸುತ್ತಲ್ಪಟ್ಟವನು, ಅಜ್ಞಾನದಿಂದ ಸುತ್ತಲ್ಪಟ್ಟವನು, ಕರ್ಮಗಳಿಂದ ಕಟ್ಟಲ್ಪಟ್ಟವನು, ಅಜ್ಞಾನದಿಂದ ಸುತ್ತಲ್ಪಟ್ಟವನು, ಮಾಯೆಯಿಂದ ಆವರಿಸಲ್ಪಟ್ಟವನು, ಮಾಯೆಯಿಂದ ಆವರಿಸಲ್ಪಟ್ಟವನು, ಆಯ್ತಾ? ಮಾಯೆಯಿಂದ ಆವರಿಸಲ್ಪಟ್ಟವನು. 4th ಪಾಯಿಂಟ್. ಅಂಧಕಾರದಿಂದ ಹಿಡಿಯಲ್ಪಟ್ಟವನು, ಅಂಧಕಾರದಿಂದ ಹಿಡಿಯಲ್ಪಟ್ಟವನು, ಅಂಧಕಾರದಿಂದ ಹಿಡಿಯಲ್ಪಟ್ಟವನು. ನೆಕ್ಸ್ಟ್ ಪಾಯಿಂಟ್. ನಮ್ಮ ಲಕ್ಷಣಗಳು ನೋಡಿ ಏನ್ ಚೆನ್ನಾಗಿದೆ, ನಮಗೆ ನಗು ಬರುತ್ತೆ. ಕತ್ತಲೆಯಲ್ಲಿ ಹಾಕಲ್ಪಟ್ಟವನು, ಕತ್ತಲೆಯಲ್ಲಿ ಹಾಕಲ್ಪಟ್ಟವನು. ಎಲ್ಲ ರಾಗವಾಗಿ ಬೇರೆ ಇದೆ. ಕತ್ತಲೆಯಲ್ಲಿ ಹಾಕಲ್ಪಟ್ಟವನು, ಶರೀರದಿಂದ ಪೀಡಿಸಲ್ಪಟ್ಟವನು. ಓ ಮೈ ಗಾಡ್, ಸಾಕಾ? ಶರೀರದಿಂದ ಪೀಡಿಸಲ್ಪಟ್ಟವನು, ತಾಯಿಯ ಗರ್ಭದಲ್ಲೇ ದುಃಖದಿಂದ ನೆನೆಸಲ್ಪಟ್ಟವನು. ತಾಯಿ ಎಲ್ಲದಕ್ಕೂ ಮಾರ್ಕ್ ಹಾಕೊಂಡು ಒಂದ್ರ ಕೆಳಗಡೆ ಬರಿಬೇಕು. ತಾಯಿಯ ಗರ್ಭದಲ್ಲೇ ದುಃಖದಿಂದ ನೆಲೆಸಲ್ಪಟ್ಟವನು, ತಾಯಿಯ ಗರ್ಭದಲ್ಲೇ ದುಃಖದಿಂದ ನೆನೆಸಲ್ಪಟ್ಟವನು, ಪ್ರಾಕೃತಿಕ ಪಾಂಚಭೌತಿಕದಿಂದ ಬಂಧಿಸಲ್ಪಟ್ಟವನು. ಸಾಕ? ಪ್ರಾಕೃತಿಕ ಪಾಂಚಭೌತಿಕದಿಂದ ಬಂಧಿಸಲ್ಪಟ್ಟವನು, ಫುಲ್ ಸ್ಟಾಪ್. ಸಾಕಾಯ್ತು ಅಲ್ವಾ? ಚಾಲೆಂಜ್ ಕೊಂಡ. ಕರೆಕ್ಟಾ? ಕಟ್ಟಲ್ಪಟ್ಟವನು, ಸುತ್ತಲ್ಪಟ್ಟವನು, ಹಿಡಿಯಲ್ಪಟ್ಟವನು, ಹಾಕಲ್ಪಟ್ಟವನು, ನೆಲೆಸಲ್ಪಟ್ಟವನು, ಒಳಸಲ್ಪಟ್ಟವನು, ಕಟ್ಟಿ ಹಾಕಲ್ಪಟ್ಟವನು. ಯಪ್ಪ, ఒకట ರೊಂಡ ಹೆಂಗಿದೆ ನೋಡಿ. మీరు ఎవరు అని ఎవరైనా అడిగితే ಎಷ್ಟು ಗರ್ವದಿಂದ ನಾನಾ, ಐ ಆಮ್ ವಿವೇಕ್, ಐ ಆಮ್ ಸೋ ಅಂಡ್ ಸೋ ಸನ್, ಐ ಆಮ್ ಡೂಯಿಂಗ್ ದಟ್ ದಿಸ್ ಅಂತ ಎಷ್ಟೆಲ್ಲ ನಮ್ಮ ಬಗ್ಗೆ ನಾವು ಹೊಗಳ್ಕೋತೀವಿ. ಇನ್ಮೇಲಿಂದ ಇದನ್ನ ಹೇಳ್ಬೇಕು. ನೀವ್ ಯಾರು ರೇಖಾ? ನಾನೇ ಸರ್, ಕರ್ಮದಿಂದ ಕಟ್ಟಲ್ಪಟ್ಟವಳು, ಮಾಯೆಯಿಂದ ಬಂಧಿಸಲ್ಪಟ್ಟವಳು, ಅಜ್ಞಾನಿಂದ ಸುತ್ತಲ್ಪಟ್ಟವಳು. ಹೇಳ್ಕೊತೀರಾ ರೇಖಾ? ಹೇಳ್ಕೊಳಕ್ಕೆ ಒಂಥರ ಇದೆ ಸರ್. ಅದೇ ಸತ್ಯ, ಅದೇ ಸತ್ಯಮೋ. మీరెవరు ಅನುರಾಧ ಆಂಟಿ? ಕರ್ಮದಿಂದ ಕಟ್ಟಲ್ಪಟ್ಟವಳು ನಾನು, ಅಜ್ಞಾನಿನಿಂದ ಸುತ್ತಲ್ಪಟ್ಟವಳು, ಮಾಯೆಯಿಂದ ಹಿಡಿಯಲ್ಪಟ್ಟವಳು, ಶರೀರದಿಂದ ಬಂಧಿಸಲ್ಪಟ್ಟವಳು, ತಾಯಿಯ ಗರ್ಭದಲ್ಲೇ ದುಃಖದಿಂದ ನೆಲೆಸಲ್ಪಟ್ಟವಳು, ಭೌತಿಕದಿಂದ ನಾನು ಪೀಡಿಸಲ್ಪಟ್ಟವಳು. ಕರೆಕ್ಟ್. ಅನುಭವದಲ್ಲಿ ಏನೇ ಹೇಳ್ತಾರಲ್ಲ ಸರ್, ಫುಲ್ ಆವರಣದಿಂದ ಕೂಡಿರುತ್ತೆ. ಒಳಗಡೆ ನಾನ್ ಅನ್ಕೋತೀನಿ, ಅದನ್ನೇ ಸತ್ಯ ಅನ್ಕೋತಾರೆ, ಒಳಗಡೆ ಇರೋದನ್ನು ಮಿಥ್ಯ ಅನ್ಕೋತಾರೆ ಅಂತ ಚತುಶ್ಲೋಕಿ ಭಾಗವತದಲ್ಲಿ ಹೇಳ್ತಾರೆ. ಚತುಶ್ಲೋಕಿ ಭಾಗವತದಲ್ಲಿ ಬರುತ್ತೆ ಅಲ್ವಾ? ಸೊ ಗೊತ್ತಾಯ್ತಾ ಈಗ ನಮ್ಮ ಬಗ್ಗೆ ಇಂಟ್ರಡಕ್ಷನ್ ಹೆಂಗಿದೆ ಅಂತ? ಈ ಸತ್ಯ ಗೊತ್ತಾದ್ರೆ ఎవరు ఒక్కరైనా వాళ్ళ ఇంట్రడక్షన్ ఇస్తారా?
ಎಲ್ಲಾ ಫಿಲಿಂ ಆಕ್ಟರ್ಸ್ನು ಹೋಗಿ ಕೇಳಿ, ಆಕ್ಟರ್ಸ್ನ ಸೆಲೆಬ್ರಿಟಿ ಅನ್ಕೋತಾರೆ. ಇದೇ ನಮ್ ಸೆಲೆಬ್ರೇಷನ್. కట్టేది చుట్టేది ఎక్కడో పడేది ఎక్కడో పోయేది నాశంగా పోయేది ఇదే మా సెలబ్రేషన్. ఎలా ఉంది ఇప్పుడు ఆ శిశువు చెప్తుంది, ఇంత దారుణంగా నన్నల్ని ఒక జన్మం ఇవ్వాలనా నువ్వు? ఇది చాలా ముఖ్యమా నీకు? ಇದು ತುಂಬಾ ಮುಖ್ಯನಾ ನಿನಗೆ? ಇಷ್ಟು ದಾರುಣವಾದಂತಹ ಜನ್ಮವನ್ನ ನನಗೆ ನೀನು ಕೊಡ್ಬೇಕಾ? ಭಗವಂತನ ಹತ್ರ ಕಿತ್ತಾಡುತ್ತೆ ಆ ಶಿಶು. ಕಿತ್ತಾಡ್ಬೇಕಾ ಬೇಡ್ವಾ? ಕಸ್ತೂರಿ ಮಾಮಿ, ಸುಕನ್ಯಾ ಮಾಮಿ, ಕಿತ್ತಾಡ್ಬೇಕಾ ಬೇಡ್ವಾ ಭಗವಂತನ ಹತ್ರ? ಸೆಣಸಾಡ್ಬೇಕು ಅಲ್ವಾ? ಹೊಡೆದಾಡ್ಬೇಕು. ಇಂಥ ದಾರುಣమైన ಜನ್ಮವು ಕೊಟ್ಲೇಬೇಕಲ್ಲ ಸರ್, ಆ ಕರ್ಮ ಸವಿಯ ಕೊಟ್ಲೇಬೇಕಲ್ಲ. ಆ ಕ್ಲೈಮ್ಯಾಕ್ಸ್ ಈಗ್ಲೇ ಹೇಳ್ಬಾರ್ದು, ಮುಂದಕ್ಕೆ ಹೇಳ್ಬೇಕು. ಚಾಪ್ಟರೇ ಮುಗ್ದೋಯ್ತು ಅದನ್ನ ಹೇಳ್ಬಿಟ್ಟು ಅಲ್ವಾ? ಭಗವಂತ ಹೇಳ್ತಾನೆ, ನಿನ್ನ ಕರ್ಮ ಸವಿಬೇಕು ಅಂದ್ರೆ ನೀ ಬರ್ಲೇಬೇಕು ಅಲ್ವಾ? ಈಗ ಅದಕ್ ಗೊತ್ತಿಲ್ವಲ್ಲ ಅದು ಕರ್ಮ ಅಂತ. ಅಯ್ಯೋ ಈ ತರ ನಾನು ಸುತ್ತಲ್ಪಟ್ಟಿದೀನಿ, ಕಟ್ಟಲ್ಪಟ್ಟಿದೀನಿ, ಬಿಸಾಕಲ್ಪಟ್ಟಿದೀನಿ, ಅಜ್ಞಾನದಲ್ಲಿ ಹಾಕಲ್ಪಟ್ಟಿದೀನಿ, ಕೊಳೆಯಲ್ಪಟ್ಟಿದೀನಿ. ನೀನ್ ನೋಡೋ ಹೆಂಗಿದೀಯಾ? ಹೃದಯಾಂತರಾಳದಲ್ಲಿ ಜಾಜ್ವಲ್ಯಮಾನವಾಗಿ ಪ್ರಕಾಶಮಾನವಾಗಿ ಮಾಯೆ ಅನ್ನೋದೇ ನಿನ್ನ ಬಂದ್ ಮುಟ್ಟಲ್ಲ. ಆ ರೀತಿ ಜ್ಞಾನ ಸ್ವರೂಪಿಯಾಗಿ ನೀನಿದೀಯಾ. ನೀನ್ ಇಷ್ಟ ಚೆನ್ನಾಗ್ ಪಳ ಅಂತ ಇದೀಯಾ. ನನ್ನ ನೋಡಿದ್ರೆ ಗೊಚ್ಚೆಲ್ ಹಾಕಿ ಕೂರ್ಸಿದೀಯಾ. ನಿನಗೂ ನನಗೂ ಇಷ್ಟೇನಾ ಡಿಫ್ರೆನ್ಸ್? ವಾಟ್ ಡಿಡ್ ಐ ಡೂ, ವಾಟ್ ಡಿಡ್ ಯು ಡೂ ಸ್ಪೆಷಲಿ ಅಂದಾಗ, ಡೋಂಟ್ ವರಿ ಮೈ ಚೈಲ್ಡ್, ಐ ವಿಲ್ ಟೆಲ್ ಯು ಹೌ ಟು ರೆಸ್ಕ್ಯೂ ಫ್ರಮ್ ದಿಸ್ ಅಂತ ನಾನ್ ನಿನಗೆ ಹೇಳ್ತೀನಿ ಅಂತ. ಯಾವ ತರ ಈ ಕಾನ್ವರ್ಸೇಷನ್ ಈ ಒಂದು ಜಂತುವಿಗೂ ಪರಮಾತ್ಮನಿಗೂ ఇష్ట అర్థ ఆಯ್ತಾ? అర్థమైందా? ఇదెల్లా చాలా అమోఘమైన గూఢార్థము ఉండే విచారము. ಹಿಂಗ್ ಹೇಳ್ಕೊಂಡು ಹೋಗಕ್ಕಾಗಲ್ಲ. నిలబడి నిలిచి ప్రాసంగికమైన ఉదాహరణ ఇచ్చి అక్కడ నిలబడి ఇది ఎక్స్ప్లెయిన్ చేసుకొని పోవాలి. இல்லையா? அங்கங்க நின்னு அர்த்தங்களை அப்படியே மனசார அதை எடுத்துக்கொண்டு அப்புறம்தான் அது நம்ம முன்னாடி கையாள முடியும். இல்லைன்னா ஒண்ணுமே புரியாது. If I do the Jantu Stuti in one attempt, even you also nod your head because you don't know what is there in that. ఏమో గురువులు చెప్పలి నేను వింటాను అంతే. బట్ until you know the ಅಂತರಾಳ, you will not come to know. ಈಗ ಯಾವ ಸ್ಟೇಜ್ ಅಲ್ಲಿ ಇದೀರಾ ನೀವು? Now at least you came to know what is the difference between Paramatma and myself. ಒಪ್ಕೋತೀರಾ? Now you came to know what is the bifurcation. ಯಾವುದು ಒಂದು ನಿಮ್ಮನ್ನ ಮತ್ತೆ ಭಗವಂತನನ್ನ ಸಪರೇಟ್ ಮಾಡುತ್ತೆ ಈ ಸ್ಟೇಜ್ ಅಲ್ಲಿ. ಹೌ that Jivatma will get the answer for all his question ಅನ್ನೋದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಮುಗ್ಸೋಣವಾ? ಅರ್ಥ ಆಯ್ತಾ ಎಲ್ರಿಗೂ? ಅರ್ಥಮೈಂದ? ಯಶೋದಾ ಮಾಮಿ ಅರ್ಥ ಆಗಿದ್ಯಾ? ಕನಕಾ ಮಾಮಿ ಫೆಬ್ರವರಿನಲ್ಲೇ ಅಲ್ಲ ಸರ್? ನೆಕ್ಸ್ಟ್ ಕ್ಲಾಸ್ ಫೆಬ್ರವರಿ. ನೆಕ್ಸ್ಟ್ ಅದು ಬೆಳಗ್ಗೆ ಇರುತ್ತೆ. ಐ ಕೋಆರ್ಡಿನೇಟ್ ವಿತ್ ದ ಗ್ರೂಪ್. ಮೆಸೇಜ್ ಕಳಿಸ್ತೀನಿ ನಾನು. ಅರ್ಥಮೈಂದ? ಮಮತಾ ಅರ್ಥಮೈಂದ? ಸ್ಮಿತಾ? ಸರ್ ಥ್ಯಾಂಕ್. ಓಕೆ, ಎಲ್ಲಾರ್ಗು ಸುಕನ್ಯಾ ಮಾಮಿ ಅರ್ಥಮೈಂದ? ಅನುರಾಧ ಮಾಮಿ, ಪ್ರಭಾ ಆಂಟಿ, ಕೊಂತ ಆಗಿದೆ. That is why I'm asking you. Okay, the second part of this Jantu Stuti will be covered in the next class. Let us see, for all our doubts and questions, what will be the answer of Lord.
ಕರ್ಮಗಳನ್ನ ಕಳೆಯಕ್ಕೆ ಅಂತಾನೆ ಮಾಮಿ, ಆಂಡಾಳ್ ಮಾಮಿ. ಅವಸರವಾಗಿ ನೀವು ಹೇಳಿದ್ರೆ ಎಸ್ ದಟ್ ಇಸ್ ಕರೆಕ್ಟ್. ಬಟ್ ಹೆಂಗ್ ಕಳ್ಕೊಳ್ಳೋದ ಕರ್ಮಗಳನ್ನ? ಕರ್ಮಗಳನ್ನ ಕಳೆಯಕ್ಕೆ ಅಂದ್ಬಿಟ್ರೆ ಅಗೇನ್ ಆನ್ಸರ್ ವಿಲ್ ಬಿ ಸಮಥಿಂಗ್ to answer us. Let us see what is the answer in the next class. Next ಶನಿವಾರ ಇರಲ್ಲ. ಅದಕ್ಕೆ next I'll coordinate with the group and I'll send you the message properly. Please do see the message. Message ನೋಡ್ಬಿಟ್ಟು next ಇವರು ಯಶೋಧ ಮಾಮಿ ಹೇಳ್ದಂಗೆ I did not realize it is February. February ನಿಮ್ಗೆಲ್ಲ ಬುಧವಾರ ಬೆಳಿಗ್ಗೆ ಇರುತ್ತೆ. Okay, your batch has am I wrong? ಸ್ಯಾಟರ್ಡೆ ನಿಮ್ಮ ಸ್ಯಾಟರ್ಡೆ ಬ್ಯಾಚ್ ಅವ್ರಿಗೆ ಇರುತ್ತೆ, ಅಂದ್ರೆ 11 to 1 ಬ್ಯಾಚ್ ಅವ್ರಿಗೆ. ನಿಮಗೆಲ್ಲರಿಗೂ ವೆಡ್ನೆಸ್ಡೇ ಇರುತ್ತೆ. ನಿಮ್ಮ ಸ್ಯಾಟರ್ಡೇನ ಸಂಡೇ ಮಾಡ್ಕೊಂಡಿದೀನಿ, ಸಂಡೇ ವೆಡ್ನೆಸ್ಡೇ ಬ್ಯಾಚ್ ಅವ್ರು ಬರ್ತಾರೆ. ಓಕೆ, ದಟ್ ಇಸ್ ಹೌ ಐ ಹ್ಯಾವ್ ಮೇಡ್ ಸಮ್ ಸ್ವೈಪ್ ಹಿಯರ್ ಅಂಡ್ ದೇರ್ ಸೊ ದಟ್ ಎಲ್ರಿಗೂ ಅನುಕೂಲ ಆಗ್ಲಿ ಅಂತ. ಅದ್ ಯಾವಾಗ, ವೆನ್ ಇಟ್ ವಿಲ್ ಸ್ಟಾರ್ಟ್, ವಿತ್ ದ ಡೇಟ್, ಎವ್ರಿಥಿಂಗ್ ಐ ಆಮ್ ಗೋಯಿಂಗ್ ಟು ಪುಟ್ ಇಟ್ ಇನ್ ದ clearly I am going to mention in the group. Okay, ನೋಡೋಣ ಅದು. ಮುಗಿಸೋಣ ಇವತ್ತು. Shall we finish the class today? Okay. ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ನೆಕ್ಸ್ಟ್ ಶನಿವಾರ ಎಂಜಾಯ್ ಮಾಡ್ಬಿಡಿ, ಕ್ಲಾಸ್ ಇಲ್ಲ. ಅದಕ್ಕೆ ನೆಕ್ಸ್ಟ್ ಬುಧವಾರದಿಂದ ಕ್ಲಾಸು ಇರುತ್ತೆ. ಆಮೇಲೆ 1 ಕ್ಲಾಸ್ ಮಾತ್ರ ಕಾಂಪನ್ಸೇಷನ್ ಕೊಡ್ಬೇಕು. ఇంకొక సారి చూడండి అనురాధ ఆంటీ, మీరందరూ డేట్ ప్రకారం అకస్మాత్ మిస్ చేసింటే 2 క్లాసులు లేదు sir, no doubt. Then I Miss have- అవ్వలేదు. Then I- ಈವ್ನಿಂಗ್ ಅಥವಾ ಮಾರ್ನಿಂಗ್ ಸರ್? ವೆನ್ಸ್ಡೇ ಹ್ಮ್? ಬುಧವಾರ ಸಾಯಂಕಾಲ ಬೆಳಗ್ಗೆ ಆಗೋವರೆಗೂ ಮ್ಯಾಮ್ ಮೇ ಬಿ will finish. My part of PhD got over. Only submission baki ide. I will announce it, don't worry. Okay, keep it as 1 year, 1 whole year. ಅದಕ್ಕೆ ಮುಂಚೆ ಆದ್ರೆ ಬೋನಸ್. Okay, okay, bye. Bye. Happy weekend to everybody. Bye. Yeah.